ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. 20 ವರ್ಷಗಳ ಕೆಳಗೆ ನಮ್ಮ ದೇಶದ ಮೇಲೆ ನಿರಂಕುಶತೆಯನ್ನು ತನ್ನ ಆಯುಧನವಾಗಿ ಮಾಡಿಕೊಂಡಿದ್ದಂಥ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇರಿರ್ತಕ್ಕಂಥ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡಿಕೊಳ್ಳಿಕ್ಕೆ, ತುರ್ತು ಪರಿಸ್ಥಿತಿಯ ಹೋರಾಟವನ್ನು ನೆನಪು ಮಾಡಿಕೊಳ್ಳಿಕ್ಕೆ, ತುರ್ತು ಪರಿಸ್ಥಿತಿ ಹೇರಿಕೆ ಆಗಲಿಕ್ಕೆ ಅವತ್ತು ದೇಶದಲ್ಲಿದ್ದ ಕಾರಣಗಳನ್ನ ಅಧ್ಯಯನ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಶಕ್ತಿಗಳು, ಬೇರೆ ಬೇರೆ ವಲಯಗಳು ಯಾವ ರೀತಿಯಲ್ಲಿ ವರ್ತಿಸಿದ್ರು, ಯಾವ ರೀತಿಯಲ್ಲಿ ಅದನ್ನು ನೋಡಿದ್ರು, ಅದು ಹಾಗೆ ಅದರ ಜೊತೆ ತುರ್ತು ಪರಿಸ್ಥಿತಿಯ ನಂತರದ ಇವತ್ತಿನ ದಿನಗಳಲ್ಲಿ ನಮಗೆ ತುರ್ತು ಪರಿಸ್ಥಿತಿ ಏನು ಪಾಠ ಹೇಳ್ಕೊಡುತ್ತೆ ಅಂಥೇಳಿ ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೀವಿ ಅಂಥೇಳಿ. 50 ಅನ್ನೋದು ಯಾವಾಗಲೂ ಕೂಡ ಸಂಭ್ರಮದ ವಿಷಯನೇ ಆಗುತ್ತೆ ಅಂತ ಏನಿಲ್ಲ. ಅದು 50 ಇರ್ಬೋದು, 75 ಇರ್ಬೋದು, 100 ಇರ್ಬೋದು, ಯಾವಾಗಲೂ ಅದು ಸಂಭ್ರಮ ಆಗುತ್ತೆ ಅಂತ ಏನಿಲ್ಲ. ಹೀಗಾಗಿ 50 ಅಂದ ಕೂಡಲೇ ಸಂಭ್ರಮನೇ ಅನ್ನೋ ಸ್ಥಿತಿ ಇರಲ್ಲ ಅಂತ. 50 ಅನ್ನೋದು ಕೆಲವು ಸಲ ಸಂಭ್ರಮ ಅಲ್ಲ, ನೆನಪು ಕೂಡ ಆಗ್ಬೋದು. 50 ಅನ್ನೋದು ದುಃಖ ಕೂಡ ಆಗ್ಬೋದು. 50 ಅನ್ನೋದು ಪಾಠ ಕೂಡ ಆಗ್ಬೋದು. ನಾನು ಅಂದ್ಕೊಳ್ತೀನಿ ಇಲ್ಲಿ ಇವತ್ತಿನ ಮಟ್ಟಿಗೆ 50 ಅಂತಕ್ಕಂಥದ್ದು ಒಂದು ಪಾಠ ಅಂತ. ಇತಿಹಾಸವನ್ನು ಕೆಲವರು ನಿರ್ಮಾಣ ಮಾಡ್ತಾರೆ. ಅವ್ರು ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸವನ್ನು ಕೆಲವರು ಬರೀತಾರೆ, ಇನ್ನು ಕೆಲವರು ತಿರುಗ್ತಾರೆ ಅಂಥೇಳಿ. ಆದರೆ ಸಮಾಜ ಅದು ಓದೋದ್ರ ಜೊತೆಗೆ ನೋಡೋದ್ರ ಜೊತೆಗೆ ಒಂದು ಆರೋಗ್ಯವಂತ ಸಮಾಜ, ಒಂದು ಸಕ್ರಿಯ ಸಮಾಜ ಇತಿಹಾಸದಿಂದ ಪಾಠವನ್ನು ಕಲಿಯುತ್ತೆ ಅಂಥೇಳಿ. ಭಾರತ ಎಮರ್ಜೆನ್ಸಿಯನ್ನು, ತುರ್ತು ಪರಿಸ್ಥಿತಿಯನ್ನು ಯಾಕೆ ಜೀರ್ಣ ಮಾಡಿಕೊಳ್ತು ಅಂತ ಕೇಳಿದ್ರೆ, ಭಾರತದಲ್ಲಿ ಇನ್ನು ಮುಂದೆ ತುರ್ತು ಪರಿಸ್ಥಿತಿಯನ್ನು ಹೇರೋದು ಸ್ವಲ್ಪ ಕಷ್ಟನೇ ಅನ್ನುವಂಥ ಪರಿಸ್ಥಿತಿ ಯಾಕಿದೆ ಅಂತ ಕೇಳಿದ್ರೆ, ತುರ್ತು ಪರಿಸ್ಥಿತಿಯ ನಂತರ ಅಲ್ಲಿವರೆಗೆ 75ರವರೆಗೆ ಯಾರೂ ಕೂಡ ಅವ್ರನ್ನ ಎದುರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ನೇತೃತ್ವ ಮತ್ತು ಪಕ್ಷ ಎರಡನ್ನೂ ಹೊಂದಿದ್ದಂಥ ಕಾಂಗ್ರೆಸ್ಸು ಗೆದ್ದಿರ್ಬೋದು 80ರಲ್ಲಿ. 84ರ ಗೆಲುವಲ್ಲ, ಅದು ಸಹಾನುಭೂತಿ ಅಲೆ ಅದು. ಹೀಗಾಗಿ 80ರಲ್ಲಿ ಗೆದ್ದಿರ್ಬೋದು ಅನ್ಸಲೆ. ಆದರೆ 77ರ ನಂತರ ಭಾರತದ ರಾಜಕಾರಣ, ಭಾರತದ ನೇತೃತ್ವ ಸದಾಕಾಲಕ್ಕೂ ಕೂಡ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ತೀವ್ರವನ್ನು ಪಡ್ಕೊಂಡಿರ್ತಕ್ಕಂಥ ಸಂಗತಿಗಳನ್ನ ನಾವು ನೋಡಿದಾಗ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಜನ ಯಾವ ರೀತಿ ಪಾಠ ಅಂತ ಸ್ವೀಕರಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತಾನೆ. ಇತಿಹಾಸವನ್ನು ಬರೀಲೂಬೇಕು. ಯಾಕಂದರೆ ಶ್ರುತಂ ಅಂತಕ್ಕಂಥ ಸಂಸ್ಕೃತಿ ನಮ್ಮಿಂದ ಕೂಡ ಕಳೆದು ಹೋಗಿಬಿಟ್ಟಿದೆ. ಇವತ್ತು ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಕೇಳ್ತಾ ಹೋಗ್ತಾರೆ. ಮನೆಯಲ್ಲೇ ಆ ವ್ಯವಸ್ಥೆ ಇಲ್ಲ. ಸಂಘದ ಪ್ರಚಾರಕನಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ ಅನೇಕ ಮನೆಗಳಲ್ಲಿ ಪುಟ್ಟ ಮಕ್ಕಳಿಗೆ ಆ ಮನೆಯ ಬಗ್ಗೆ 2-3 ಮಾತು ಕೇಳಿದ್ರೆ ನನಗೆ ಗೊತ್ತಿರೋದು. ಯಾಕಂದರೆ ವಾಪಸ್ ಇವತ್ತಿನ ಮಕ್ಕಳು ಕೇಳ್ತಾರೆ, ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಹೀಗಾಗಿ ನನಗೆ ಉತ್ತರ ಗೊತ್ತಿರೋ 2-3 ಪ್ರಶ್ನೆ ಕೇಳಿದ್ರೆ ತುಂಬ ಮನೆಗಳಲ್ಲಿ ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಶ್ರುತಂ ಅನ್ನೋದು ಕಳೆದು ಹೋಗ್ಬಿಟ್ಟಿದೆ. ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಅನ್ನೋದು ಕಳೆದು ಹೋಗ್ಬಿಟ್ಟಿದೆ. ಹೀಗಾಗಿ ಬರವಣಿಗೆ ಅನಿವಾರ್ಯ, ಇವತ್ತು ಲೇಖನ ಅನಿವಾರ್ಯ, ಲಿಖಿತ ಅನಿವಾರ್ಯ ಅಂತೇಳಿ. ಹಾಗಾಗಿ ಆ ಇತಿಹಾಸವನ್ನು ಲೇಖನಗೊಳಿಸಬೇಕು ಅಂತೇಳಿ. ಯಾಕಂದ್ರೆ ಇವತ್ತೇನು ಹೆಸರು ಹೇಳಿದ್ರು, ತುಂಬ ಜನರ ಹೆಸರು ಹೇಳಿದ್ರು, ಆ ಹೆಸರುಗಳು ಇಲ್ಲಿರ್ತಕ್ಕಂಥ ಅನೇಕರಿಗೆ ಅಪರಿಚಿತ ಹೆಸರುಗಳು ಅಂತಲೇ. ನಾವು ಕೇಳಿರಲಿಲ್ಲ ಇವರು ತುರ್ತು ಪರಿಸ್ಥಿತಿಲಿದ್ರಾ, ಅಥವಾ ಹೆಸರು ಗೊತ್ತಿತ್ತು, ಅಥವಾ ಅವರು ತುರ್ತು ಪರಿಸ್ಥಿತಿ ಹೋರಾಟದಲ್ಲಿದ್ರಾ ಅಂತ ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆಗಳು ಬಂದಿರ್ಬೋದು. ಹಾಗಾಗಿ ಅದನ್ನು ಲಿಖಿತಗೊಳಿಸಬೇಕಾಗತ್ತೆ. ರಾಷ್ಟ್ರೋತ್ಥಾನ ಪರಿಷತ್ತು ಆ ಸಂದರ್ಭದಲ್ಲಿ ಮಾನ್ಯ ಮೈಚಾ ಜಯದೇವರ ನಿರ್ದೇಶನದ ಮೇರೆಗೆ ಅಂದಿನ ದಿನಗಳಲ್ಲಿ ಮಾನ್ಯ ಶೇಷಾದ್ರಿಗಳ ಮಾರ್ಗದರ್ಶನದ ಮೇರೆಗೆ ರಾಷ್ಟ್ರೋತ್ಥಾನ ಪರಿಷತ್ತು ಆ ಇತಿಹಾಸವನ್ನು ದಾಖಲೆ ಮಾಡುವಂಥ ಕೆಲಸವನ್ನು ತುಂಬ ಬೇಗ ಮಾಡುತ್ತೆ. ಮಾರ್ಚ್ ತಿಂಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ತೆಗೆದುಹಾಕಿದ್ರೆ ಒಂದ್ಸಲಿ ಸೆಪ್ಟೆಂಬರ್ ತಿಂಗಳಷ್ಟೊತ್ತಿಗೆ ಇದರ ಬಿಡುಗಡೆ ಮಾಡ್ಬೋದು ಅನ್ನುವಂಥ ಪರಿಸ್ಥಿತಿಗೆ ಭುಗಿಲುವನ್ನು ತಗೊಂಡು ಬರುವಂಥ ರಾಷ್ಟ್ರೋತ್ಥಾನ ಪರಿಷತ್ನ ಬಹುದೊಡ್ಡ ಕೆಲಸ ಆ ಸಂದರ್ಭದಲ್ಲಿ ಆಗುತ್ತೆ. ಇಲ್ಲಿರ್ತಕ್ಕಂಥ ತುಂಬ ಜನಗಳು ಸಮಾಜ ಜೀವನದಲ್ಲಿ, ರಾಷ್ಟ್ರ ಜೀವನದಲ್ಲಿ, ಈ ಯಾತ್ರೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ವಿಚಾರ ಯಾತ್ರೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಪುಸ್ತಕಗಳನ್ನ ಓದ್ತಾನೆ ಹೇಳಿದ್ದನ್ನು ಕೇಳೋದ್ರ ಜೊತೆಗೆ ನನ್ನಂಥ ಅನೇಕರು ನಾವು ಬೆಳ್ಕೊಂಡು ಬಂದವರು ಅಂತಲೇ.
ಅಜೇಯ ನಾವು ಓದಿರ್ತಕ್ಕಂಥ ಮೊದಲನೇ ಪುಸ್ತಕಗಳಲ್ಲಿ ಒಂದು, ಅದಮ್ಯ ನಾವು ಓದಿರ್ತಕ್ಕಂಥ ಪುಸ್ತಕಗಳಲ್ಲಿ ಒಂದು, ಆತ್ಮಾಹುತಿ ನಾವು ಓದಿರ್ತಕ್ಕಂಥ ಪುಸ್ತಕದಲ್ಲಿ ಒಂದು, ತಾಯಿ ಕಾದಿಹಳು, ತೋರ್ಬೇರಳು, ಈ ಥರದ ಪುಸ್ತಕಗಳನ್ನ ಓದ್ತಾ ಜಗತ್ತನ್ನು, ಯಾಕಂದರೆ ಶಾಲೆ ನಮ್ಗೆ ಅರ್ಥ ಮಾಡಿಸ್ಲಿಲ್ಲ. ಇಲ್ಲಿರ್ತಕ್ಕಂಥ ತುಂಬ ಜನರಿಗೆ ಶಾಲೆ ನಮ್ಮ ದೇಶದ ಸತ್ಯವನ್ನು ಏನು ಅರ್ಥ ಮಾಡಿಸ್ಬೇಕಾಗಿತ್ತೋ ಶಾಲೆ ನಮ್ಮ ದೇಶದ ಸತ್ಯವನ್ನು ಅರ್ಥ ಮಾಡಿಸ್ಲಿಲ್ಲ ಅನ್ಸಲಿ. ಒಂದು ಅಡಿಕೆ ಮರದಲ್ಲಿ ಎಷ್ಟು ಗೊಂಚಲು ಅಡಿಕೆ ಇರುತ್ತೆ ಅನ್ನೋದು ಶಿವಮೊಗ್ಗ ಜಿಲ್ಲೆಯ ಪಠ್ಯಪುಸ್ತಕಗಳಲ್ಲಿ ಇಲ್ಲದೇ ಇದ್ದಂಥ ದಿನಗಳಲ್ಲಿ ಕೂಡ ಮೆಕ್ಕೆಜೋಳ ಎಷ್ಟು ದಿನದಲ್ಲಿ ಬೆಳೆಯುತ್ತೆ, ಇವತ್ತು ಮೆಕ್ಕೆಜೋಳ ಶಿವಮೊಗ್ಗಕ್ಕೂ ಬಂದಿದೆ ಅನ್ಸಲಿ. ಆದರೆ ಯಾವ ದಿನಗಳ ಪಠ್ಯಪುಸ್ತಕ ನಾನು ಹೇಳ್ತೀನೋ ಅವತ್ತಿನ ಪಠ್ಯಪುಸ್ತಕದಲ್ಲಿ ಅಡಿಕೆಯಲ್ಲಿ ಎಷ್ಟು ಗೊಂಚಲು ಬೆಳೆಯುತ್ತೆ, ಒಂದು ಗೊಂಚಲು ಅಂದರೆ ಸರಾಸರಿ ಎಷ್ಟು ಅಡಿಕೆ ಇರುತ್ತೆ ಅನ್ನೋದನ್ನು ಹೇಳದೇ ಇರತಕ್ಕಂಥ ನಮ್ಮ ಪಠ್ಯಪುಸ್ತಕ ಎಲ್ಲೋ ಅಮೆರಿಕದ ಮೆಕ್ಕೆಜೋಳದ ಬಗ್ಗೆ ಇಲ್ಲಿ ಜ್ಞಾನ ಪ್ರಸರಣ ಮಾಡ್ತಾ ಇದ್ದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬೆಳ್ಕೊಂಡು ಬಂದಿರತಕ್ಕಂಥವ್ರು ನಾವು. ಇವತ್ತು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ತುಂಬ ಜನರಿಗೆ ನನ್ನನ್ನು ಸೇರಿಸಿ ಒಂದ್ಸಲಿ ಕೆಳದಿ ಇತಿಹಾಸದ ಬಗ್ಗೆ ಒಂದು 5 ನಿಮಿಷದ ನಂತರ ಮಾತಾಡ್ಬೋದು, ಯಾರು ಮಾತಾಡ್ಬೋದು ಅಂತ ಅತ್ಯಂತ ದೀರ್ಘವಾಗಿರ್ತಕ್ಕಂಥ ಮಲೆನಾಡಿನ ಇತಿಹಾಸ ಅದು ಕೆಳದಿ. ಅನೇಕ ಹೆಸರುಗಳು, ಶಿವಪ್ರಾಯಕ ಇರ್ಬೋದು, ಚೆನ್ನಭೈರಾದೇವಿ ಇರ್ಬೋದು, ಈ ಥರದ ನೂರಾರು ಹೆಸರುಗಳು ಆ ಕೆಳದಿ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಎಲಿಜಬೆತ್ 1 ಯಾರು ಗೊತ್ತು, 2 ಯಾರು ಗೊತ್ತು, 3 ಯಾರು ಗೊತ್ತು, 4 ಯಾರು ಗೊತ್ತು, 5 ಯಾರು ಗೊತ್ತು ಅನ್ನ. ನಮಗೆ ಜಾರ್ಜ್ 1 ಗೊತ್ತು, ಜಾರ್ಜ್ 2 ಗೊತ್ತು, ಜಾರ್ಜ್ 3 ಗೊತ್ತು, ಜಾರ್ಜ್ 4 ಗೊತ್ತು, ಜಾರ್ಜ್ 14 ಕೂಡ ಗೊತ್ತು ಅನೇಕರಿಗೆ ಅನ್ನ. ಹೀಗಾಗಿ ಶಿಕ್ಷಣ ನಮಗೆ ಏನನ್ನು ಕಲಿಸ್ಬೇಕೋ ನಮ್ಮ ದೇಶದಲ್ಲಿ, ಯಾವುದನ್ನು ಕಲಿಸ್ಬೇಕಾಗಿದೆ ಅದನ್ನು ಕಲಿಸ್ಲಿಲ್ಲ ಅನ್ಸಲ್ಲಿ. ರಾಷ್ಟ್ರೋತ್ಥಾನ ಪರಿಷತ್ತು ಆ ಥರ ವಿಶ್ವವಿದ್ಯಾನಿಲಯಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಕಳೆದ ಒಂದು 50 ವರ್ಷಗಳಿಂದ ಅದು ಮಾಡ್ಕೊಂಡು ಬರ್ತಾಯಿದೆ. 50-60 ವರ್ಷಗಳಿಂದ ಅದು ಮಾಡ್ಕೊಂಡು ಬರ್ತಾಯಿದೆ. ಭುಗಿಲು ಆ ಸಾಲಿಗೆ ಸೇರಿಸಿರ್ತಕ್ಕಂಥ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಇವತ್ತಿನ ದಿನಗಳಿಗೆ ಅವಶ್ಯಕತೆ ಇರತಕ್ಕಂಥ ಪುಸ್ತಕ ಅಂತ ಹೇಳಿದ್ರೆ ನಾನು ತಪ್ಪು ಅಂತ ಆಗೋದಿಲ್ಲ ಅಂತಲೇ. ನಾವಿವತ್ತು ಕೃತಜ್ಞತೆಯಿಂದ ಆ ಭುಗಿಲು ಪುಸ್ತಕವನ್ನು ಓದಬೇಕು. ಯಾಕಂದರೆ ಅನೇಕ ಸಂಗತಿಗಳನ್ನ ಮಾನ್ಯ ಶಂಕರಮೂರ್ತಿಗಳು, ಅನೇಕ ವಿಶ್ಲೇಷಣಾತ್ಮಕ ಸಂಗತಿಗಳನ್ನ ಮಾನ್ಯ ಪ್ರಕಾಶ್ ಬೆಳವಾಡಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತಲೇ. ಸತ್ಯ ತಿಳ್ಕೊಳ್ಬೇಕು. ಸತ್ಯ ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ ಡಾಕ್ಯುಮೆಂಟೇಷನ್ಗಲ್ಲ. ಸತ್ಯ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವುದೋ ಟಿ ವಿಯ ಕ್ವಿಜ್ಗೋಸ್ಕರ ಅಲ್ಲ. ಈ ಸತ್ಯ ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಇನ್ನೊಂದ್ಸಲಿ ತುರ್ತು ಪರಿಸ್ಥಿತಿ ಹೇರುವಂಥ ಪರಿಸ್ಥಿತಿ ಬರಬಾರ್ದು. ಸಹಜವಾಗೇ ಬರಲ್ಲ. ಅಕಸ್ಮಾತ್ ಮೈ ಮರ್ತಿದ್ರೆ ಯಾವ ಕಾರಣಕ್ಕೂ ತುರ್ತು ಪರಿಸ್ಥಿತಿ ಹೇರುವಂಥ ಪರಿಸ್ಥಿತಿ ಬರಬಾರ್ದು. ಆ ಥರ ನೇತೃತ್ವಗಳ ಮನಸ್ಸಿನಲ್ಲಿ ಆ ಥರದ ಅಂಶ ಕೂಡ ಹೊಕ್ಕದೇ ಇರೋಂಗೆ ಒಂದು ಸಮಾಜ ಜೀವನವನ್ನು ನಿರ್ಮಿಸಬೇಕು. ಆ ಕಾರಣಕ್ಕೆ ಭುಗಿಲು ಓದಬೇಕು. ನಾವು ಓದಲೇಬೇಕಾಗಿರ್ತಕ್ಕಂಥ ಪುಸ್ತಕ ಇಲ್ಲಿರ್ತಕ್ಕಂಥವ್ರಿಗೆ. ನಾನು ಇಲ್ಲಿರುವಂಥ ಯಾರ್ಯಾರು ಭುಗಿಲು ಓದಿಲ್ವೋ ಅವರೆಲ್ಲರ ಹತ್ರ ನಾನು ಆಯೋಜಕರು ಶಂಕರಮೂರ್ತಿಯವರು ಇಬ್ಬರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ ಒಂದ್ಸಲಿ. ನನ್ನ ಕಡೆಯಿಂದ ನಾನು ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ತೀನಿ ಒಂದ್ಸಲಿ, ಇದು ಒಂದೇ ದಿವಸ ಓದಿ ಮುಗಿಸ್ಬೇಕು ಅಂತ ಏನಿಲ್ಲ ಒಂದ್ಸಲಿ. ಯಾರೋ ಹುಟ್ಟಿದ್ರು, ಬೆಳೆದ್ರು, ಮದುವೆ ಆಯಿತು, ಮಕ್ಕಳಾಯಿತು, ನಿಧನರಾದರು, ಮಧ್ಯದಲ್ಲಿ ಒಂದಷ್ಟು ಯುದ್ಧ ಅಥವಾ ಇನ್ನೇನೋ ಸಾಧನೆಗಳು, ಆ ಥರ ಇವತ್ತು ಹಿಡಿದು ನಾಡಿದ್ದಿನವರೆಗೆ ಓದ್ತಾ ಹೋಗಬೇಕು ಅಂತ ಏನಿಲ್ಲ. ಯಾವ ಪುಟ ಬೇಕಾದರೂ ನೀವು ಓದ್ಬೋದು. ಅದರಲ್ಲಿ ಯಾವ ಪುಟವನ್ನು ತೆಗೆದುಬೇಕಾದ್ರೂ ಹೋಗ್ಬೋದು. ಸ್ವಲ್ಪ ಕಂಟಿನ್ಯೂಟಿಗೋಸ್ಕರ ಒಂದು ಪೇಜ್ ಆ ಕಡೆ ಈ ಕಡೆ ಮಾಡಬೇಕಾಗತ್ತೆ. ಕಡೆಯಿನ ಪುಟ ಓದ್ಬೋದು. ಭವಿಷ್ಯದ ದೀಪ ಅಂತ ಏನಿದೆ ಆ ಇಡೀ ಚಾಪ್ಟರ್ನ ಒಂದ್ಸಲಿ ಓದ್ಬೋದು ನಾವು. ಅದಕ್ಕೆ ಮೊದಲನೇ ಚಾಪ್ಟರ್ ಓದಬೇಕು ಅಂತ ಏನಿಲ್ಲ. ಆದರೆ ಪ್ರತಿ ಅಕ್ಷರವನ್ನು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಓದಲೇಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಅಂತಲ್ಲ. ಯಾಕಂದರೆ ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಒಂದು ಪುಸ್ತಕ ಇದೆ, ಒಂದು ವಾಕ್ಯ ಇದೆ ಒಂದ್ಸಲ. ಯುದ್ಧ ಅದರ ವಾರ್ತೆ ಏನಿದೆ ಭಾಳ ಸುಂದರವಾಗಿರುತ್ತೆ. ನಮಗೆ ಆಪರೇಷನ್ ಸಿಂಧೂರ್ ಬಗ್ಗೆ ನಮ್ಮಲ್ಲಿ ಅನೇಕರು ನಾವು ಭಾಷಣ ಮಾಡ್ತೀವಿ ಒಂದ್ಸಲ. ಆದರೆ ಯಾರು ಆ ಯುದ್ಧದಲ್ಲಿ ಪಾಲ್ಗೊಳ್ತಾರೆ, ಆ ಯುದ್ಧದಲ್ಲಿ ಕಳ್ಕೊಳ್ತಾರೆ ಅಥವಾ ಆ ಯುದ್ಧದಿಂದ ಹಾನಿ ಅನುಭವಿಸ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಒಂದ್ಸಲ ಯುದ್ಧ ಅಂದರೆ ಏನು ಅಂತ ಒಂದ್ಸಲ. ಯುದ್ಧ ವಿರಾಮವನ್ನು ಘೋಷಿಸಿದ ದಿನ ನನ್ನಿಂದ ಸೇರಿಕೊಂಡು ಪ್ರಕಟವಾಗಿ ಹೇಳ್ದಿದ್ರು ಬೈಕೊಂಡಿರ್ತಕ್ಕಂಥ 100 ಜನ ನಾವು ಈ ಸಭಾಂಗಣದಲ್ಲಿದ್ದೀವಿ ಒಂದ್ಸಲ. ಸೋಷಿಯಲ್ ಮೀಡಿಯಾ ಜೋಬಲ್ಲೇ ಇದ್ದಿದ್ದರಿಂದ ಟೈಪ್ ಮಾಡಿರ್ತಕ್ಕಂಥವ್ರು ಭಾಳ ಜನ ಇದ್ದೀವಿ ಒಂದ್ಸಲ. ಆದರೆ ಆ ಕ್ಷಣಕ್ಕೆ ನಮಗೆ ಯೋಚನೆ ಬರಲ್ಲ. ಯಾರೋ ಯೋಚನೆ ಮಾಡುವಂಥ 4-6 ಜನ ಮಿಲಿಟ್ರಿ ಪ್ರಮುಖರು ಇದ್ದಾರೆ, ಅವ್ರು ಯೋಚನೆ ಮಾಡ್ತಾರೆ. ಬಿಕಾಸ್ ದೇ ಆರ್ ಬೆಟರ್ ಪರ್ಸನ್ಸ್ ಫಾರ್ ಇಟ್. ಹೇಗೆ ನಾವು ನಮ್ಮನೆ ಮಟ್ಟಿಗೆ ಬೆಟರ್ ಪರ್ಸನ್ಸು, ದೇ ಆರ್ ಆಲ್ಸೋ ಬೆಟರ್ ಪರ್ಸನ್ಸ್ ಫಾರ್ ಇಟ್ ಅನ್ನೋದು ನಮ್ಗೆ ಅನೇಕ ಸಲ ಮರ್ತೋಗ್ಬಿಡುತ್ತೆ. ಯಾಕಂದರೆ ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಭಾಳ ಶಬ್ದ, ಭಾಳ ಬೆಳಕು, ಅಗ್ನಿಗೋಳ ಅದರಲ್ಲಿ ಅಂತಾರೆ, ಹೊಸದಾಗಿರ್ತಕ್ಕಂಥ ಉಪಕರಣಗಳು ಅಂತಲೇ. ಆದರೆ ಅದ್ರ ಹಿಂದೆನೂ ಒಂದು ಕತೆ ಇರುತ್ತೆ, ಅದ್ರ ಹಿಂದೆ ಒಂದು ವ್ಯತೆ ಇರುತ್ತೆ, ಅದ್ರ ಹಿಂದೆನೂ ಒಂದು ಪಾಠ ಇರುತ್ತೆ ಅಂತಲೇ. ಹಾಗೆ ಭುಗಿಲು ಅದು ಕೇವಲ ಒಂದು ರಮ್ಯವಾಗಿರ್ತಕ್ಕಂಥ ಕಥಾನಕಾಲ. ಇವತ್ತು ನಗ್ನಗ್ತಾ ಹೇಳಿದ್ರು ಶಂಕರಮೂರ್ತಿಗಳು ಜೈಲಿಗೆ ಅಂತ ಅಂದ. ಆದರೆ ಅವತ್ತು ಆ ಜೈಲು ಗೊತ್ತಿದೆ ನಮ್ಮ ದೇಶದಲ್ಲಿ, ಯಾರ್ದಾದ್ರೂ ಮನೆಗೆ ಪೊಲೀಸ್ ವ್ಯಾನ್ ಬಂದು ನಿಂತ್ಕೊಂಡ್ರೆ ಸುತ್ತ ಇರ್ತಕ್ಕಂಥ ಎಲ್ಲ ಮನೆಗಳ ಕಿಟಕಿಯಲ್ಲೂ ಕೂಡ ಒಂದು 4-6 ಕಣ್ಣುಗಳು ಬಂದುಬಿಡ್ತಾವೆ. ಯಾಕೆ ಪೊಲೀಸ್ನವ್ರು ಬಂದಿದ್ದಾರೆ ಅಂತ. ಪೊಲೀಸ್ನವ್ರ ಅತಿ ದೊಡ್ಡ ಆಸ್ತಿ ಅಂದರೆ ಸಮಾಜದಲ್ಲಿ ನಮಗೆ ಅವ್ರ ಬಗ್ಗೆ ಇರ್ತಕ್ಕಂಥ ಹೆದರಿಕೆ. ಯಾವತ್ತು ಆ ಹೆದರಿಕೆ ಹೊಟ್ಟೋಗುತ್ತಾ ಆವಾಗ ಅವರು ಸಾಮಾನ್ಯರಾಗ್ಬಿಡ್ತಾರೆ ಅಂತಂದು.
ಹಾಗೆ ಒಂದು ಪೊಲೀಸ್ ಯೂನಿಫಾರ್ಮ್ನಲ್ಲಿ ನಮ್ಮ ಮನೆಗೆ ಸ್ನೇಹಿತರು ಬಂದರೂ ಕೂಡ ಮಾರನೇ ದಿವಸ 4 ಜನ ಕೇಳ್ತಾರೆ, ಯಾಕೆ ನಿಮ್ಮ ಮನೆ ಪೊಲೀಸವ್ರು ಬಂದಿದ್ರಲ್ಲ ಅಲ್ರಿ ಅವ್ರು ನಮ್ಮ ನೆಂಟರು ಅಂತ ಕೇಳಿದ್ರೆ, ನಿಮಗೆ ಪೊಲೀಸ್ನವರು ನೆಂಟರಿದ್ದಾರಾ ಅಂತ ಕೇಳ್ತಾರೆ ಒಂದ್ಸಲ. ಹಾಗೆ ಆ ಥರದ ಸಮಾಜದಲ್ಲಿ ಇವತ್ತು ನಮಗೆ ಯುದ್ಧಸ್ಯ ವಾರ್ತಾ ರಮ್ಯ ಡಿ ಎಂ ರಂಗನಾಥರು 1 ತಿಂಗಳು ಜೈಲಲ್ಲಿ ಇದ್ದು ಬರೋ ಅಷ್ಟೊತ್ತಿಗೆ ನವಂಬರ್ 14 ಚಳವಳಿ ಘೋಷಣೆ ಆಗಿತ್ತು. ಮತ್ತು ನವಂಬರ್ 14 ಚಳವಳಿಗೆ ಹೋದರು ಗೋಪಿ ಸರ್ಕಲ್ನಲ್ಲಿ, ಮತ್ತೆ ಅರೆಸ್ಟ್ ಆದವರು, ಆಮೇಲೆ ಹಿಂಸೆಯ ಜೊತೆಗೆ ಅವ್ರು ಮತ್ತೆ ವಾಪಸ್ ಬಂದರು ಅಂತ ಕೇಳಿದಾಗ ನಮಗೆ ಜೈಲಿಗೆ ಹೋಗಿ ಬಂದರು ಅಂತ. ಆದರೆ ಅವತ್ತು ಅವರು ಹಿಂಸೆ ಅನುಭವಿಸಿದಂಥ ವ್ಯಕ್ತಿ, ಕುಟುಂಬಗಳು, ಆ ಕುಟುಂಬದ ಆದಾಯ, ಆ ಕುಟುಂಬದ ಸಂಪಾದನೆ, ಆ ಕುಟುಂಬದ ವೃತ್ತಿ, ಇದೆಲ್ಲವನ್ನು ಯೋಚನೆ ಮಾಡಿದಾಗ ಒಂದ್ಸಲಿ ತುರ್ತು ಪರಿಸ್ಥಿತಿಯ ಹೋರಾಟ ಅಂತ ಕೇಳಿದ್ರೆ ಅದೊಂದು ರಮ್ಯವಾಗಿರ್ತಕ್ಕಂಥ ಕಥಾನಕ ಅಲ್ಲ, ಅದೊಂದು ಸಿನಿಮಾ ಅಲ್ಲ. ಅದೊಂದು ಸಿನಿಮಾ ಅಲ್ಲ, ಸಿನಿಮಾನೂ ಗಂಭೀರವಾಗಿರ್ತಕ್ಕಂಥ ಸಿನಿಮಾ ಬರುತ್ತೆ. ಕಾಂತಾರ ನೋಡಿದಾಗ ಅದು ಬರೀ ಮನೋರಂಜನೆಗಲ್ಲ ನಾನು, ಅಥವಾ ಇನ್ಯಾವುದೋ ಒಂದು ಸಿನಿಮಾ ನೋಡಿದಾಗ ಬರೀ ಮನೋರಂಜನೆಗಲ್ಲ. ಹಾಗೆ ಭುಗಿಲು ಬರೀ ಮಾಹಿತಿಗಲ್ಲ. ನಾವೊಂದು ಸ್ವಲ್ಪ ವಿಷಯ ತಿಳ್ಕೊಳ್ಬೇಕು. ಇವತ್ತು ರಾಷ್ಟ್ರವಾದಿ ಸರ್ಕಾರ ಇರೋದ್ರಿಂದಾಗಿ ನಾಳೆ UPSCಲೋ ಅಥವಾ ಇನ್ಯಾವುದೋ ಜನರಲ್ ನಾಲೆಜ್ ಕ್ವಶನಲ್ಲೋ ಎಮರ್ಜೆನ್ಸಿ ಬಗ್ಗೆ ಕ್ವಶನ್ ಬಂದ್ಬಿಡುತ್ತೆ, ಅದಕ್ಕೆ ಓದಬೇಕು ಅನ್ನೋಷ್ಟು ಸಣ್ಣತನದಿಂದ ಭುಗಿಲನ್ನು ಓದಬೇಕಾಗಿಲ್ಲ ನಾವು ಒಂದ್ಸಲಿ. ಭುಗಿಲು ಪಾಠವಾಗಿ ಅದನ್ನು ತಗೊಳ್ಳೋದಕ್ಕೋಸ್ಕರ ನಾವು ಭುಗಿಲನ್ನು ಓದಬೇಕು ಒಂದ್ಸಲಿ. 75 ಇಸ್ವಿಯ ಜೂನ್ 25ನೇ ತಾರೀಕು ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು ಅಂಥೇಳಿ. ಜೂನ್ 25, 1975. ಇದಾದಮೇಲೆ ನಾವು ಹುಟ್ಟಿದ್ದೀವಿ ಅನ್ನೋರು ದಯಮೇಲೆ ಕೈ ಮೇಲೆ ಮಾಡಿ ಅಂಥೇಳಿ ನೋಡೋಣ. ನಾನು ಎಕ್ಸ್ಟ್ರಾ ಕೆಲಸ ಹೇಳೋದಿಲ್ಲ, ಅಥವಾ ಹೋರಾಟ ಚಿಂತೆ ಮಾಡಬೇಡಿ ಅಂಥೇಳಿ ಕೈ ಮೇಲೆ ಮಾಡಿ ಅಂಥೇಳಿ ಕೈ ಮೇಲೆ ಮಾಡಿ. ಒಮ್ಮೆ ಹತ್ರ 50% ಜನ ಇದ್ದೀವಿ ಇಲ್ಲಿ. ಹತ್ರ 50% ಜನ ಇದ್ದೀವಿ. ಇನ್ನೊಂದು 5-6 ಇಲ್ಲ ಜೂನ್ 25, 1975 ನಂತರ ಹುಟ್ಟಿದ್ದೀವಿ ಅನ್ನೋರು ನಾನು ಕೈ ಎತ್ತಿದ್ದೆ ಒಂದ್ಸಲಿ. ಆಯ್ತು, ಕೈ ಎತ್ತಿದ್ದೀರಿ ಒಂದ್ಸಲಿ. ಅವ್ರು ಅದಕ್ಕಿಂತ ಮುಂಚೆನೇ ಹುಟ್ಟಿದ್ದಾರೆ. ಹತ್ರ 50% ಜನ ನಾವು ಕೈ ಮೇಲೆ ಮಾಡಿದ್ದೀವಿ ಅನ್ಸತ್ತೆ. ಹತ್ರ 50% ಜನ ನಮಗೆ ತುರ್ತು ಪರಿಸ್ಥಿತಿ ಬಗ್ಗೆ ಗೊತ್ತಿರೋದೇ ಇರಲಿ. ನನ್ನಂಥವ್ರು 4 ವರ್ಷ ಆಗಿರ್ತಕ್ಕಂಥವ್ರಿಗೆ ತುರ್ತು ಪರಿಸ್ಥಿತಿ ನಮಗೊಂದು ವಿಚಿತ್ರವಾಗಿರ್ತಕ್ಕಂಥ ಕೆಲವು ಸಂಗತಿ. ನನಗೆ ಯೋಚನೆ ಮಾಡಿದ್ರೆ ನನಗೇನು ತುರ್ತು ಪರಿಸ್ಥಿತಿ ಗೊತ್ತಿದೆ ಅಂತ ಕೇಳಿದ್ರೆ, ಆ ಕಡೆಯಿಂದ ಹಿಂದ್ಗಡೆಯಿಂದ ಹೇಳಬೇಕು ಅಂತ ಹೇಳಿದ್ರೆ, ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂಥ ರ್ಯಾಲಿಗೆ ನಮ್ಮ ತಂದೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಅಂತಲ್ಲಿ, ಬಾ ಹೋಗೋಣ ಅಂತ. ನನಗೆ ಗೊತ್ತದನ್ನು. ಎಮರ್ಜೆನ್ಸಿಗಿಂತ ಮುಂಚೆ ಜಾರ್ಜ್ ಫರ್ನಾಂಡಿಸ್ ಅವ್ರ ತಮ್ಮ ಬೆಂಗಳೂರಿನ ಭಾರತೀ ನಗರದಲ್ಲಿ ಎಲ್ಲಿ ನಮ್ಮ ಮನೆ ಇತ್ತು ಆ ಏರಿಯಾದ ನಂತರ MLA ಆದರು ಅವರು. ಎಮರ್ಜೆನ್ಸಿಯಲ್ಲಿ ಅತ್ಯಂತ ಪೊಲೀಸ್ನವರು ಹಿಂಸೆ ಕೊಟ್ಟವರಲ್ಲಿ ಮೈಕಲ್ ಫರ್ನಾಂಡಿಸ್ ಕೂಡ ಒಬ್ಬರು. ಆ ಮೈಕಲ್ ಫರ್ನಾಂಡಿಸು ಫ್ರೇದರ್ ಟೌನ್ನ ಸರ್ಕಲ್ನಲ್ಲಿ ಅವ್ರ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣಲ್ಲೂ ನೀರು ಬಂದಿದ್ದು ನನಗೆ ಗೊತ್ತಿದೆ. ಯಾಕಂದರೆ ಅವತ್ತು ಅವ್ರ ದೇಹದ ಮೇಲೆ ಹತ್ರ 70% ಅವ್ರ ದೇಹದ ಮೇಲೆ ಬ್ಯಾಂಡೇಜ್ಗಳಿತ್ತು ಅಂತಲೇ. ಇವತ್ತು ನಮಗೆ ಜೈಲಿಗೆ ಹೋಗಿದ್ರು ಅಂದರೆ ಜೈಲಿಗೆ ಹೋಗಿದ್ರೋ ಅಂತ. ಆದರೆ ಅವತ್ತು 70% ಇಂಜೂರ್ಡ್, ಅವ್ರು 70% ಇಂಜೂರ್ಡ್ ಮೈಕಲ್ ಫರ್ನಾಂಡಿ. ನಮ್ಮ ಮನೆಗೆ ಎಮರ್ಜೆನ್ಸಿಗೆ ಮುಂಚಿನಿಂದ ಬರ್ತಾ ಇದ್ದಂಥ ಶಿವಣ್ಣ ಅಂತಕ್ಕಂಥ ಪ್ರಚಾರಕ, ನಂತರ ಕಿಸಾನ್ ಸಂಘದಲ್ಲಿ ಅವ್ರ ಪ್ರಚಾರಕರಿದ್ದರು. ನಮ್ಮ ತಾಯಿ ಹೇಳಿದ ನೆನಪಿದೆ, ಅವರನ್ನು ಸಾರ್ವಜನಿಕವಾಗಿ ಎಲ್ಲಿ ನೋಡಿದ್ರು ಶಿವಣ್ಣ ಅಂತ ಕರೀಬಾರ್ದು ಅವ್ರನ್ನ ಅಂತ ಹೇಳಿ. ಸೇವಾನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಅವ್ರು ಹೋಗ್ತಾ ಇರುವಾಗ ನಾನು ಶಿವಣ್ಣ ಅಂತ ಕರೆದು ನಮ್ಮ ತಾಯಿ ಹತ್ರ ಹೊಡೆಸ್ಕೊಂಡಿದ್ದೆ. ನಂಗೆ ಚೆನ್ನಾಗಿ ನೆನಪಿತ್ತು. ಹೇಳಿದ್ದೇ ಇಲ್ವ ನಿನಗೆ ಶಿವಣ್ಣ ಅವ್ರ ಹೆಸರು ಕೇಳಬಾರ್ದು. ನಮ್ಮದು ಇಷ್ಟೇ ಶಾಲೋ ನೆನಪುಗಳು ಅಂದರೆ ಭಾಳ ತೆಳುವಾಗಿರ್ತಕ್ಕಂಥ ನೆನಪುಗಳು ಅಂತಲೇ. ಆದರೆ ಭುಗಿಲು ಆ ತೆಳುವಾಗಿರ್ತಕ್ಕಂಥ ನೆನಪುಗಳನ್ನು ಮತ್ತಷ್ಟು ಗಾಢವಾಗಿಸುವಂಥ ತಾಕತ್ತಿದೆ ಅಂತಲೇ. ಅಥವಾ ನೆನಪೇ ಇಲ್ಲ, ನೋಡೇ ಇಲ್ಲ, ಗೊತ್ತೇ ಇಲ್ಲ ಅನ್ನೋವಂಥವ್ರಿಗೂ ಕೂಡ ನಮ್ಮ ದೇಶದ ಸ್ವತಂತ್ರ ಭಾರತದ ಸ್ವಾತಂತ್ರ್ಯದ ನಂತರದ ಇತಿಹಾಸದಲ್ಲಿ ಪ್ರತಿಯೊಬ್ಬ ಜಾಗೃತ ವ್ಯಕ್ತಿ ಕೂಡ ಓದಲೇಬೇಕಾಗಿರ್ತಕ್ಕಂಥ, ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಘಟ್ಟವನ್ನು ಅದು ನಮಗೆ ವಿವರಿಸುತ್ತೆ. ಯಾವುದೇ ಬಣ್ಣ ಇಲ್ಲದೆ ಅನ್ಸಲ್ಲ. ಯಾಕಂದರೆ ಇವತ್ತು ಯಾವ ಪುಸ್ತಕ ತಗೊಂಡ್ರು ಅದಕ್ಕೆ ಯಾವುದೋ ಒಂದು ಬಣ್ಣ ಹೊಡೆದಿರ್ತಾರೆ. ಯಾವ ಕನ್ನಡಕ ತಗೊಳಕ್ಕಂತ ಹೊರಟ್ರು ಅದು ಯಾವುದೋ ಒಂದು ಬಣ್ಣ, ಪ್ಲೇನ್ ಕನ್ನಡಕ ಸಿಗಲ್ಲ, ಪ್ಲೇನ್ ಪುಸ್ತಕ ಸಿಗಲ್ಲ. ಭುಗಿಲುನಲ್ಲಿ ಇವತ್ತು ಸಂಘಕ್ಕೆ ವಿರೋಧ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನು ನೀವು ಕಾಣುತ್ತಲ್ಲಿ. ಯಾಕಂದರೆ ಅವರು ಎಮರ್ಜೆನ್ಸಿಲಿ ಹೋರಾಟ ಮಾಡಿದ್ರು, ಥೆಟ್ರಗಳ್ಡ. ಹಾಗಾಗಿ ಆ ಪುಸ್ತಕದಲ್ಲಿ ಇರಲೇಬೇಕು. ಇವತ್ತು ಸಂಘವನ್ನು ಬೈತಾ ಇರೋರ ಹೆಸರುಗಳು ನಿಮಗೆ ಭುಗಿಲಿನಲ್ಲಿ ಸಿಗುತ್ತೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಸಂಘಕ್ಕೆ ಬೈತಾ ಇರ್ಬೋದು, ಆದರೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ರು. ಅವ್ರಿಗೊಂದು ಜಸ್ಟಿಸ್ ಕೊಡಲೇಬೇಕು. ಯಾಕಂದರೆ ಈ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಇದ್ದ, ಜಸ್ಟಿಸ್ ಕೊಡಲೇಬೇಕು. ಹೀಗಾಗಿ ಈ ಪುಸ್ತಕದಲ್ಲಿ ನಿಮ್ಗೆ ಯಾವ ಬಣ್ಣ ಕೂಡ ಕಾಣಿಸೋದಿಲ್ಲ ಅಂತಲೇ, ಯಾವ ಬಣ್ಣ ಕೂಡ ಕಾಣಿಸೋದಿಲ್ಲ. ಒಂದು ಪ್ಲೇನ್ ಕನ್ನಡಕದಲ್ಲಿ ಒಂದು ಘಟನೆ ನೋಡಿದ್ರೆ ಹೇಗಿರುತ್ತೋ ಹಾಗೆ ಭುಗಿಲು ನಮ್ಮ ಹತ್ರ ಇದೆ. ನಾನು ಮತ್ತೊಂದು ಸಲ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ತೀನಿ. ಒಂದ್ಸಲಿ ವಿಶೇಷವಾಗಿ 75 ನಂತರ ಯಾರಿಗೆ ಜನ್ಮ ಆಗಿದೆಯಾ ಅಂಥವ್ರು, ಹುಟ್ಟಿದಂಥವ್ರು, ನಾವು ಭುಗಿಲುವನ್ನು ಕೊಂಡ್ಕೊಂಡು ಓದಬೇಕು. ಭಗವಂತ ನಮಗೆ ಕೊಂಡ್ಕೊಂಡು ಹೋಗೋ ಶಕ್ತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಆದರೂ ತಗೊಂಡಾದರೂ ಓದಬೇಕು ನಾವು ಒಂದ್ಸಲಿ. ಆದರೆ ಕೇಳಿ ಸಮಾಧಾನ ಆಗಬಾರ್ದು. ಅವತ್ರ ಇವತ್ತಿನ ಕಾರ್ಯಕ್ರಮದ ಉಪಸ್ಥಿತಿಗೆ ನಮಗೆ ಸಮಾಧಾನ ಆಗಬಾರ್ದು ಅಂತಲೇ.
ಇದಕ್ಕೂ ಮೇಲೆ ನಮ್ಗೆ ಆಸಕ್ತಿ ಇದ್ದರೆ, ಇದಕ್ಕೂ ಮೇಲೆ ನಮಗೊಂದು ಅಂತಃಪ್ರಜ್ಞೆ ಇದ್ದರೆ ಒಂದ್ಸಲಿ ಇವತ್ತು ಶಿವಮೊಗ್ಗದಲ್ಲಿ 100 ಜನ ಇದ್ದಾರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹೋದವರು, ಹಾನಿ ಅನುಭವಿಸಿದವರು, ಚಳುವಳಿ ಮಾಡಿದವರು, ಭೂಗತರಾಗಿರ್ತಕ್ಕಂಥವ್ರು 100 ಜನ. ಅದರಲ್ಲಿ ಹತ್ರ ಒಂದು 100 ಜನ ಇವತ್ತು ವೇದಿಕೆ ಮುಂದ್ಗಡೆ ಮತ್ತು ಮೇಲ್ಗಡೆನೇ ಇದ್ದಾರೆ ಒಂದ್ಸಲ. 40ಕ್ಕಿಂತ ಹೆಚ್ಚು ಜನ ಶಂಕರಮೂರ್ತಿಯವ್ರ ಕುಟುಂಬದಲ್ಲಿ ಅವ್ರು ಹಾನಿ ಅನುಭವಿಸಿದ್ರು, ಬೇರೆ ಬೇರೆ ಸಂದರ್ಭದಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತ. ಶಿವಮೊಗ್ಗದ ಹೆಣ್ಮಕ್ಳು, ಸಣ್ಣ ವಯಸ್ಸಿನ ಹೆಣ್ಮಕ್ಳು, ಗಾಯತ್ರಿ ಅಂತಕ್ಕಂಥ ಹೆಣ್ಮಕ್ಳ ನೇತೃತ್ವದಲ್ಲಿ ಇವತ್ತು ತುಂಬ ಜನರಿಗೆ ಪರಿಚಯ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ. ಅವ್ರಿಗೆ 14 ಜನ ಹೆಣ್ಮಕ್ಳು ಅವ್ರು ಸತ್ಯಾಗ್ರಹ ಮಾಡ್ತಾರೆ. ಸತ್ಯಾಗ್ರಹ ಮಾಡಿದ್ಮೇಲೆ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಮೇಲೆ ಜಡ್ಜ್ ಎದುರಿಗೆ ನಿಂತ್ಕೋತಾರೆ. ಜಡ್ಜ್ ಎದುರಿಗೂ ಅಷ್ಟೇ ತಂದಿಂದ ಮಾತಾಡ್ತಾರೆ. ಜಡ್ಜ್ ಹೆದರ್ಸಕ್ಕೆ ಅಂತ ಹೋಗ್ತಾರೆ. ನಿಮ್ಗೆಲ್ರಿಗೂ ಇದೇ ಥರ ಮಾತಾಡ್ತಿದ್ರೆ 4 ತಿಂಗಳು ಜೈಲಿಗೆ ಕಳಿಸ್ತೀನಿ ಅಂತ. ಅಯ್ಯೋ ಅಷ್ಟೇನಾ, ನಾವು 4 ವರ್ಷ ಆದರೂ ಮಿನಿಮಮ್ ಕೊಡ್ತೀನಿ ಅಂತ ಅಂದ್ಕೊಂಡು ಮನೇಲಿ ಹೇಳಿ ಬಂದಿದ್ದೋ ಅಂತ ಹೇಳ್ತಾರೆ ಒಂದ್ಸಲ. ಇವತ್ತು ಇದನ್ನು ಕೇಳಿದಾಗ ನಮಗೆ ಸಿನಿಮೀಯ ಅಂತ ಅನ್ನಿಸ್ಬೋದು. ಆದರೆ 14 ಹೆಣ್ಣುಮಕ್ಕಳು, ಹರೆಯದ ಹೆಣ್ಮಕ್ಳವರು, ಜೈಲು ಅನ್ನೋದೇ ಘಟನೆ ಇದ್ದಂಥ ಸಂದರ್ಭದಲ್ಲಿ ಜಡ್ಜಿಗೆ ಹೇಳ್ತಾರೆ, ಅಯ್ಯೋ ಅಷ್ಟೇನಾ ಕೊಡೋದು ನೀವು, ನಾವು ಮನೇಲಿ 4 ವರ್ಷ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅಂತ ಹೇಳಿರ್ತಕ್ಕಂಥವ್ರು ಶಿವಮೊಗ್ಗದಲ್ಲಿ ಅದರ ಅಂತಲೇ. ಗಟ್ಟಿಗಿತ್ತಿ ಅಥವಾ ಗಟ್ಟಿಗ ಅಂತ ಹೇಳಿದ್ರೆ ಅದೇನೋ ಜಿಮ್ನಾಷಿಯಮ್ಗೆ ಹೋಗಿ ಬರಬೇಕು ಅಂತೇನಿಲ್ಲ. ಮಾನಸಿಕವಾಗಿ, ಸ್ಥೈರ್ಯವಾಗಿ, ಆತ್ಮದಿಂದ ಕೂಡ ಗಟ್ಟಿ ಇರ್ಬೋದು ಅನ್ನೋದನ್ನು ಶಿವಮೊಗ್ಗದ 100 ಜನ ಕೂಡ ಆ ಸಂದರ್ಭದಲ್ಲಿ ತೋರಿಸಿದ್ರು. ಶಿವಮೊಗ್ಗದ 100 ಜನ ಕೂಡ ಆ ಸಂದರ್ಭದಲ್ಲಿ ತೋರಿಸಿದ್ರು ಅಂತಲೇ. ಆ ಎಲ್ಲವೂ ಕೂಡ ನಮಗೆ ಸಮಾಜ ಜೀವನದಲ್ಲಿ ಮುಂದೆ ನಡೆಯುವಂಥ ದಿನಗಳಲ್ಲಿ ನಮಗೊಂದು ಪಾಠ ಒಂದ್ಸಲಿ, ನಾವು ಹೇಗಿರಬೇಕು, ನಾವು ಹೇಗಿರಬಾರ್ದು ಅಂತ. ಮಹಾಭಾರತದ ಬಗ್ಗೆ ಹೇಳಬೇಕಾದ್ರೆ ಅದನ್ನೇ ಹೇಳ್ತಾರೆ, ಅನೇಕ ಹಿರಿಯರು ಹೇಳ್ತಾರೆ ಒಂದ್ಸಲಿ. ಮಹಾಭಾರತದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ನಿಮಗೆ ಪಾಂಡವರು ಉದಾಹರಣೆ ಸಿಗುತ್ತೆ. ವ್ಯಕ್ತಿಯಾಗಿ, ಕುಟುಂಬವಾಗಿ, ಸಾರ್ವಜನಿಕವಾಗಿ, ರಾಜ್ಯದ ನೇತೃತ್ವ ವಹಿಸಿದವರಾಗಿ ನಿಮಗೆ ಹೇಗಿರಬೇಕು ಅನ್ನೋದಕ್ಕೆ ಪಾಂಡವರು ಉದಾಹರಣೆ ಸಿಗುತ್ತೆ. ಹಾಗೆ ಮಹಾಭಾರತದಲ್ಲಿ ಯಾಕದು ಅಷ್ಟೊಂದು ಓದಿಸಲ್ಪಡುತ್ತೆ ಮಹಾಭಾರತದಲ್ಲಿ ಅಂತ ಕೇಳಿದ್ರೆ, ಹೇಗಿರಬಾರ್ದು ಅನ್ನೋದಕ್ಕೂ ನಿಮಗೆಲ್ಲ ಸಿಗುತ್ತೆ. ವ್ಯಕ್ತಿಯಾಗಿ, ಕುಟುಂಬವಾಗಿ, ರಾಜ್ಯದ ನೇತೃತ್ವ ವಹಿಸಿ ಹೇಗಿರಬಾರ್ದು ಅನ್ನೋದಕ್ಕೂ ನಿಮ್ಗೆ ಆಡಳಿತಗಾರನಾಗಿ ಹೇಗಿರಬಾರ್ದು ಅನ್ನೋದಕ್ಕೂ ಮಹಾಭಾರತದಲ್ಲಿ ನಮಗೆ ಸಿಗುತ್ತೆ ಅನ್ಸಲೆ. ಹಾಗೆ ತುರ್ತು ಪರಿಸ್ಥಿತಿ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು ಅಂತಲೇ, ಹೇಗಿರಬಾರ್ದು ಅನ್ನೋದನ್ನು ಎಚ್ಚರಿಕೆಯಿಂದ ಯೋಚನೆ ಮಾಡ್ಕೊಂಡಿರಬೇಕು. ಯಾಕಂದರೆ ಸನ್ಮಾನ್ಯ ಪ್ರಕಾಶ್ ಬೆಳ್ಳವಾಡಿಯವರು ದೊಡ್ಡ ದೊಡ್ಡ ಹೆಸರು ಹೇಳಿದ್ರು ಅಂತಲೇ, ದೊಡ್ಡ ದೊಡ್ಡ ಹೆಸರುಗಳು ಅಂತಲೇ. ಹೆದರಿಕೆಗೆ ಉಗೆ ಅನ್ಲಿಕ್ಕೆ ಶುರು ಮಾಡಿದ್ರು ಅವರೆಲ್ಲರೂ ಇಂದಿರಾ ಗಾಂಧಿಗೆ. ಯಾಕೆ ಹೆದರಿಕೆಗೆ? ಆ ಹೆದರಿಕೆಗೆ ಕಾರಣನೇ ಇರಲಿಲ್ಲ. ಯಾಕಂದರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಪದ್ದಣ್ಣ ಅವತ್ತು ರಾಷ್ಟ್ರಧ್ವಜ ಹಿಡ್ಕೊಂಡು ಹೊರಟಾಗ ಕಾಂಗ್ರೆಸ್ಸಿನ ಅನೂಚಾನವಾಗಿರ್ತಕ್ಕಂಥ ಸಾಮ್ರಾಜ್ಯ ಶಿಕಾರಿಪುರ ಪದ್ದಣ್ಣವ್ರು ಹೋರಾಟಕ್ಕೆ ಹೊರಟು, ಅವ್ರ ಹಿಂದ್ಗಡೆ ಯಡಿಯೂರಪ್ಪನವ್ರು ಹೋರಾಟಕ್ಕೆ ಹೊರಟರು ಅಂತ ಕೇಳಿದ್ರೆ ಅದು ಇವತ್ತಿನ ಯಡಿಯೂರಪ್ಪ, ಇವತ್ತಿನ ಪದ್ದಣ್ಣ ಅಲ್ಲ, ಶಂಕರಮೂರ್ತಿ ಅವ್ರು ಹೇಳಿದ್ರು ಅನ್ಸಲೆ. ಅಥವಾ ಶಿಕಾರಿಪುರ ಇವತ್ತಿನ ಶಿಕಾರಿಪುರ ಅಲ್ಲ, ಭಾರತೀಯ ಜನತಾ ಪಕ್ಷ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಓಟ್ ಹಾಕೋರೇ ಗತಿ ಇಲ್ಲದೆ ಇದ್ದಂಥ ದಿನಗಳಲ್ಲಿ ಪದ್ದಣ್ಣ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋಗ್ತಾರೆ ಅನ್ಸಲೆ, ಯಡಿಯೂರಪ್ಪನವ್ರು ಹೋಗ್ತಾರೆ ಅನ್ಸಲೆ. ಇಲ್ಲಿರ್ತಕ್ಕಂಥ ಅನೇಕ ಜನ ಆ ಥರ ರಾಷ್ಟ್ರಧ್ವಜ ಇಟ್ಕೊಂಡು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅಂತ ಹೇಳ್ಕೊಂಡು ಅವರೆಲ್ಲರೂ ಕೂಡ ಹೊರಟರು. ಅವರು ಆ ಸಂದರ್ಭದಲ್ಲಿ ಹೊರಟರು ಅನ್ಸಲೆ. ಆ ಸಂದರ್ಭದಲ್ಲಿ ಆ ಹೋರಾಟ ಅದು ಯಾಕೋಸ್ಕರ ಅವ್ರ ಕೈಲಿ ಮಾಡ್ಲಿಕ್ಕೆ ಆಯಿತು, ಇದನ್ನು ಕೂಡ ಅಧ್ಯಯನ ಮಾಡಬೇಕು ಅನ್ಸಲೆ. ಮುಂದೆ ಯಾವತ್ತಾದರೂ ಆ ಥರದ ಪರಿಸ್ಥಿತಿ ಬಂದರೆ ಬರಲ್ಲ. ಯಾಕಂದರೆ ಸಂಘವು ಇವತ್ತು 75ರ ಸಂಘ ಅಲ್ಲ, ಜನಸಂಘವೂ 75ರ ಜನಸಂಘ ಅಲ್ಲ, ವಿದ್ಯಾರ್ಥಿ ಪರಿಷತ್ತು ಜನಸಂಘದ 75ರ ಜನಸಂಘ ಅಲ್ಲ. ಎಲ್ಲದಕ್ಕಿಂತ ದೊಡ್ಡದು ಅಂತ ಕೇಳಿದ್ರೆ ಭಾರತ ಇವತ್ತು 75ರ ಭಾರತ ಅಲ್ಲ. ಅದಕ್ಕಿಂತ ದೊಡ್ಡ ಸತ್ಯ ಅಂತ ಕೇಳಿದ್ರೆ ಕಾಂಗ್ರೆಸ್ ಇವತ್ತಿನ 75ರ ಕಾಂಗ್ರೆಸ್ ಅಲ್ಲ ಅಂತಾರೆ. ಈಗ ಬರೋದಿಲ್ಲ ಅನ್ಸಲ್ಲ. ಅವ್ರ ಮನೆ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವತ್ತು ನಮ್ಮೆಲ್ಲರ ಮನೆಗಳನ್ನ ಹಾಳು ಮಾಡಿದವರು ಇವತ್ತು ಅವ್ರ ಮನೆ ಕಾಪಾಡ್ಕೊಳ್ಳೋಂಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಲೇ. ಬಚಾವಾದರೆ ಭಾಳ ಪುಣ್ಯ ಅನ್ನುವಂಥ ನೆಲೆಯಲ್ಲಿ ಬಚಾವಾಗಿಸ್ಕೊಳ್ಳೋವಂಥ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಲೇ. ಆದರೆ ಇನ್ಯಾವತ್ತಾದರೂ ಆ ಥರ ಶಕ್ತಿ ಬಂದರೆ ಆ ಶಕ್ತಿಯನ್ನು ಹೇರಿದ ಮೇಲೆ ಗುರುತಿಸೋದಲ್ಲ, ಯುದ್ಧಕ್ಕೆ ಬಂದಾಗ ಗುರುತಿಸೋದಲ್ಲ ಅಲ್ಲ, ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆ ಆ ಥರ ಶಕ್ತಿಗಳನ್ನ ಗುರುತಿಸ್ಬೇಕಲ್ಲ. ಹಾಗಾಗಿ ಭುಗಿಲು ತುಂಬ ಪ್ರಸ್ತುತ ಆಗುತ್ತೆ ಅಂತ. ಇಂದಿರಾ ಗಾಂಧಿ 1975ನೇ ಇಸ್ವಿಯ ಜೂನ್ 25ನೇ ತಾರೀಕು ನಿರಂಕುಶವಾದಿ ಆಗಲಿಲ್ಲ. ಶಿ ಡಿಡ್ ನಾಟ್ ಬಿಕೇಮ್ ಎ ಡಿಕ್ಟೇಟರ್ ಆನ್ 25th June 1970. ಶಿ ವಾಸ್ ಎ ಡಿಕ್ಟೇಟರ್. ಅವತ್ತು ಆಕೆ ಕೇವಲ ಆರ್ಡರ್ ಹೊರಡಿಸ್ತಾಳೆ ತನ್ನೆಲ್ಲ ಸಹಾಯಕರ ಬೆಂಬಲದ ಜೊತೆಗೆ. ಅವತ್ತಿದ್ದಂಥ ರಾಷ್ಟ್ರಪತಿಗಳು, ಅವತ್ತಿದ್ದಂಥ ಬಹುತೇಕ ಸುಪ್ರೀಂ ಕೋರ್ಟ್ನ ಕನ್ವಿನೆನ್ಸ್ ಜೊತೆಗೆ, ಅವ್ರ ಜೊತೆಗಿನ ಕಾಂಪ್ರಮೈಸ್ ಜೊತೆಗೆ ಆಕೆ ಆ ಆರ್ಡರ್ನ ಹೊರಡಿಸ್ತಾಳೆ ಅಂತಲೇ. ದೂರದ ಕೆನ್ಯಾಕ್ಕೆ ಹೋಗಿದ್ದಾಗ ಅಲ್ಲಿ ಭಾಷಣ ಮಾಡ್ತಾರೆ ಒಂದ್ಸಲಿ. ಇದು ಪ್ರತಿಪಕ್ಷ ಅನ್ನೋದು ಅತ್ಯಂತ ಇರಿಟೆಂಟು, ಅದು ಇರೋ ಅವಶ್ಯಕತೆನೇ ಇಲ್ಲ ಅಂತ ಕೆನ್ಯಾದಲ್ಲಿ ಭಾಷಣ ಮಾಡ್ತಾರೆ. Indira Gandhi did not become a dictator on June 25th, 1975. The country failed to recognize her.
ಹರ್ ಡಿಕ್ಟೇಟರ್ಶಿಪ್ ಮೆಂಟಾಲಿಟಿ. ದೇಶ ಮತ್ತು ಸಮಾಜ ಅವತ್ತಿದ್ದಂಥ ಪರಿಸ್ಥಿತಿಯ ಕಾರಣಕ್ಕೆ, ಅವತ್ತಿದ್ದಂಥ ಹಿಡಿತದ ಕಾರಣಕ್ಕೆ ಆಕೆಯ ನೇಚರ್ ಏನು, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇದೆ, ನಿಧಾನಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅನುಕೂಲತೆಗಳು, ಅದಕ್ಕಿಂತ ಜಾಸ್ತಿ ಸರ್ಕಾರಿ ಅನುಕೂಲತೆಗಳು ಹೇಗೆ ಸಮಾಜವನ್ನು ಬದಲಾಯಿಸ್ತಾ ಇದ್ದಾವೆ ಅನ್ನೋದನ್ನು ಗುರುತಿಸೋದ್ರಲ್ಲಿ ಸಮಾಜ ಸೋಲ್ತು ಅಂದಂತ. RSSನಲ್ಲಿ ಇದ್ದವರೆಲ್ಲ ದೈವಾಂಶ ಸಂಭೂತರಾಗಾದರೆ, ಭಗವಂತ ಹುಟ್ಟಬೇಕಾದ್ರೆ ಏನಾದರೂ ದೇವ್ರದು ಅಂತ ಏನಾದರೂ ಅಂಶ ಇಟ್ಟು ಅಥವಾ ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರ ಅನ್ಸಲ್ಲಿ? ಏನಿಲ್ಲ. ಕಮ್ಯುನಿಸ್ಟ್ ಪಾರ್ಟಿ ನಮಗಿಂತ ಜಾಸ್ತಿ ಹೋರಾಟ ಮಾಡ್ತಾ ಇದ್ದಂಥವ್ರು ಯಾಕೆ ಬಗ್ಗಿದ್ರು? ಅವರು ಸಂಘದವ್ರು ಯಾಕೆ ಬಗ್ಲಿಲ್ಲ? ದೊಡ್ಡ ದೊಡ್ಡ ಸಂಸ್ಥಾ ಕಾಂಗ್ರೆಸ್ನಲ್ಲಿ ಇದ್ದವರು ಕೆಲವರು ಹೋರಾಟ ಮಾಡಿದ್ರು, ಜಾರ್ಜ್ ಫರ್ನಾಂಡಿಸ್ ಈ ಥರದವ್ರು ಹೋರಾಟ ಮಾಡಿದ್ರು. ಆದರೆ ಭಾಳ ದೊಡ್ಡ ದೊಡ್ಡ ನಾಯಕರುಗಳು ಮನೆ ಬಿಟ್ಟೇ ಹೊರಗೆ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ಪದ್ದಣ್ಣನಂಥವ್ರು, ಯಡಿಯೂರಪ್ಪನಂಥವ್ರು, ಆ ಥರ ಸಣ್ಣ ಸಣ್ಣ ಕಾರ್ಯಕರ್ತರು ಅವತ್ತಿನ ದಿನಗಳದ್ದು ಅಂತಲೇ, ಅವತ್ತಿನ ದಿನಗಳಲ್ಲಿ ಅವ್ರು ಯಾಕೆ ಹೊರಗಡೆ ಬಂದರು? ಅಷ್ಟೊಟ್ಟು ದೊಡ್ಡ ನಾಯಕರು ಇಲ್ಲಪ್ಪ ಹೇಗೆ ಹೊರಗೆ ಬರೋದು ಅಂತ ಕಾಯ್ತಾ ಇರುವಾಗ ಇವ್ರು ಯಾಕೆ ಹೊರಗಡೆ ಬಂದರು ಅಂತ ಕೇಳಿದರೆ, ಸಮಥಿಂಗ್ ಬೇಸಿಕ್ ವಾಸ್ ಮಿಸ್ಸಿಂಗ್ ಇನ್ ದ ಫ್ಯಾಬ್ರಿಕ್ ಆಫ್ ದಿಸ್ ಕಂಟ್ರಿ ಆನ್ 1975. ಯಾವುದೋ ಮೂಲಭೂತ ಸಂಗತಿ ಯಾವ್ದು ನಮಗೆ ಸ್ವಾತಂತ್ರ್ಯ ತಂದುಕೊಡ್ತಲ್ಲ, ಅದಾದ ನಂತರದ 35-40 ವರ್ಷದಲ್ಲಿ ನಮ್ಮ ದೇಶ ಆ ಬೇಸಿಕ್ ಫ್ಯಾಬ್ರಿಕನ್ನು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟಿತ್ತು. ಆ ಒಳಗಡೆ ಒಂದು ಇರಬೇಕು ಅಂತ. ಯಾಕಂದರೆ ಸನ್ಮಾನ್ಯ ಪ್ರಕಾಶ್ ಬೆಳವಾಡಿ ಅವ್ರು ಹೇಳಿದಾಗೆ ಇದೇನು ನಮ್ಮ ದೇಶಕ್ಕೆ ಹೊಸ್ತಲ್ಲ, ಇದು ನಮ್ಮ ದೇಶಕ್ಕೆ ಹೊಸ್ತಲ್ಲ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದನ್ನು ಸಿಪಾಯಿ ದಂಗೆ ಅಂತ ನನಗೂ ಕಲ್ತಿದ್ದು, ನಾನು ಓದಿದ್ದು ಸಿಪಾಯಿ ದಂಗೆ ಅಂತ. RSSಗೆ ಬಂದು ರಾಷ್ಟ್ರೋತ್ಥಾನ ಪರಿಷತ್ ಅವ್ರ ಪುಸ್ತಕ ಪ್ರಕಟಣೆ ಮಾಡಿದ್ಮೇಲೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕ ಓದಿದೆ ನಾನು ಟೆಕ್ಸ್ಟ್ ಬುಕ್ ಓದಿರೋದು ಸಿಪಾಯಿ ದಂಗೆ ಅಂತಲೇ, ನಾನು ಉತ್ತರ ಬರೆದಿರೋದು ಸಿಪಾಯಿ ದಂಗೆ ಅಂತಲೇ, ನಾನು ಉತ್ತರ ಬರೆದು ಮಾರ್ಕ್ ತೊಗೊಂಡಿರೋದು ಸಿಪಾಯಿ ದಂಗೆ ಅಂತಲೇ. ನಾನು 1857ರಲ್ಲಿ ಹೆಸರು 5-6 ಹೇಳ್ಬೋದು ನೀವು. ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿದು, ನಾನಾ ಸಾಹೇಬ್ ಪೇಶ್ವೆದು, ಹೆಸರು 5-6, ಬಹದ್ದೂರ್ ಶಾ ಜಫರ್ದು ಹೆಸರು ಒಂದು 5-6 ಹೇಳ್ಬೋದು. ಆದರೆ ಊರಿನಲ್ಲಿ ಜನ ಹೋರಾಡಿದ್ರು ಬ್ರಿಟಿಷರ ವಿರುದ್ಧ. ಊರಿನಲ್ಲಿ ದಟ್ ವಾಸ್ ದ ಬೇಸಿಕ್ ಫ್ಯಾಬ್ರಿಕ್ ಆಫ್ ದಿಸ್ ಕಂಟ್ರಿ. ದಟ್ ವಾಸ್ ದ ಬೇಸಿಕ್ ಫ್ಯಾಬ್ರಿಕ್ ಆಫ್ ಈ ಕಂಟ್ರಿ. ಈ ದೇಶ ಎಂದೂ ಸ್ವತಂತ್ರ ವಿಚಾರದ ಜೊತೆಗೆ ಯಾರ ಕಾಲದಲ್ಲೂ ರಾಜಿ ಮಾಡ್ಕೊಳ್ಳಿಲ್ಲ. ನಾವು ಯಾರ ಕಾಲದಲ್ಲೂ ರಾಜಿ ಮಾಡ್ಕೊಳ್ಳಿಲ್ಲ. ಮಧ್ಯದಲ್ಲಿ ಮಾಡ್ಕೊಳ್ಳಿಲ್ಲ, ಮುಂಚೆ ಮಾಡ್ಕೊಂಡು ಇರಲಿಲ್ಲ, ಇನ್ನು ಮುಂದೆ ಮಾಡ್ಕೊಳ್ಳೋದು ಇಲ್ಲ. ಯಾಕಂದರೆ ರಾವಣ ಸ್ವತಂತ್ರ ವಿಚಾರಕ್ಕೆ ವಿರುದ್ಧ ಇದ್ದವನು. ರಾವಣ ಸಜ್ಜನ, ನೆನ್ಪಿಟ್ಕೊಳ್ಳಿ. ಒಂದು ಘಟನೆ ಬಿಟ್ಟರೆ ರಾವಣ ಸಜ್ಜನ. ರಾವಣ ದೈವಭಕ್ತ, ನೆನ್ಪಿಟ್ಕೊಳ್ಳಿ. ರಾಮನಿಗಿಂತ ಜಾಸ್ತಿ ದೈವಭಕ್ತ. ರಾವಣ ವಿದ್ವಾಂಸ, ರಾಮ ಓದಿದ್ದು ಭಾಳ ಕಡಿಮೆ, ಆದರೆ ರಾವಣ ಅತಿ ದೊಡ್ಡನಾಗಿರ್ತಕ್ಕಂಥ ವಿದ್ವಾಂಸ ಅಂತಲೇ. ಆದರೆ ಈ ಸಮಾಜ ಸೀತಾ ಅಪಹರಣ ಮತ್ತು ರಾವಣ ವಧೆ, ರಾವಣನ ಮುಖಾಂತರ ಇದೊಂದು ಸಂಕೇತ. ರಾವಣ ಅಂತಕ್ಕಂಥ ಯೋಚನೆನ, ರಾವಣ ಅಂತಕ್ಕಂಥ ವಿಚಾರವನ್ನು, ರಾವಣ ಅಂತಕ್ಕಂಥ ಸಂಸ್ಕೃತಿಯನ್ನು ಈ ದೇಶ ಎಂದೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಆತ ಜನರ ವಿಚಾರವನ್ನು ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ದ. ಅಂದ ಜನರನ್ನು ಹಿಡಿದಿಟ್ಕೊಳ್ಳೋದು ಬೇರೆ, ಆದರೆ ಜನರ ವಿಚಾರವನ್ನು ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ದ. ಈ ದೇಶದ ಸಾಮಾನ್ಯ ಜನ ಹಾಗಾಗಿ ನಮ್ಮ ದೇಶದಲ್ಲಿ ನೋಡಿ ಅನ್ಸಲಿ ಯಾವಾಗಲೂ ಅದ್ವೈತ ಬಂತು, ಪ್ರಸರಣ ಆಗ್ತಾಯಿತ್ತು. ಯಾವಾಗಲೂ ದ್ವೈತ ಬಂತು, ಅದಕ್ಕೂ ಪ್ರಸರಣಕ್ಕೆ, ಅದಕ್ಕೂ ಶಿಷ್ಯರು ಸಿಕ್ಕಿದ್ರು, ಅದಕ್ಕೂ ತರ್ಕ ಇದೆ, ಅದಕ್ಕೂ ಸಾಹಿತ್ಯ ಇದೆ, ಅದಕ್ಕೂ ವಿದ್ವಾಂಸರಿದ್ದಾರೆ. ನಡ್ಕೊಂಡು ಹೋದ್ರು ಇಬ್ಬರು ಕೂಡ ಅನ್ಸಲಿ. ದ್ವೈತದವ್ರನ್ನ ಕೊಲ್ಲಕ್ಕೆ ಹೋಗಲಿಲ್ಲ ಅನ್ಸಲ್ಲ. ಆ ದ್ವೈತದಲ್ಲೇ ಇದ್ದವ್ರು ಕೆಲವ್ರಿಗೆ ಅನ್ನಿಸ್ತು ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಇದೆ ಅಂತೇಳಿ ವಿಶಿಷ್ಟಾದ್ವೈತ ಬಂತು ಅನ್ಸಲೆ. ಆ ವಿಶಿಷ್ಟಾದ್ವೈತದವ್ರು ಇವರಿಬ್ಬರ ಜೊತೆಗೆ ನಡೆಯೋಕ್ಕೆ ಶುರು ಮಾಡಿದ್ರು. ಇವರಿಬ್ಬರು ಅವ್ರನ್ನ ನೋಡ್ತಾ ಇರ್ಬೋದು, ತರ್ಕ ಮಾಡ್ತಾಯಿದ್ರು, ಹಾಸ್ಯ ಮಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ರು, ವರ್ಬಲ್ ಜಗಳ ಮಾಡ್ತಾಯಿದ್ರು. ಶಾರೀರಿಕವಾಗಿ ಅವ್ರನ್ನ ಧರ್ಮಾಂತರ ಮಾಡಲಿಕ್ಕೆ, ಮತಾಂತರ ಮಾಡಲಿಕ್ಕೆ, ವಿಚಾರಾಂತರ ಮಾಡಲಿಕ್ಕೆ ಅಥವಾ ಅವರ ವಿಚಾರವನ್ನು ವಶಪಡಿಸ್ಕೊಳ್ಲಿಕ್ಕೆ ಈ ದೇಶ ಎಂದೂ ಕೂಡ ತಯಾರಾಗಲಿಲ್ಲ. ಯಾಕಂದರೆ ಅವ್ರು ಮಾಡಲಿಲ್ಲ ಅಲ್ಲ, ಅವ್ರು ಮಾಡೋಕ್ಕೆ ಈ ದೇಶ ಬಿಡೋದೇ ಇಲ್ಲ. ಈ ದೇಶ ಬಿಡ ಎಷ್ಟು ರಿಫಾರ್ಮಿಸ್ಟ್ ಮೂಮೆಂಟ್ಗಳು ನಮ್ಮ ಹತ್ರ ಬಂದಿದೆ ನೋಡಿ ಅನ್ಸಲ್ಲಿ. ಎಷ್ಟು ರಿಫಾರ್ಮಿಸ್ಟ್ ಮೂಮೆಂಟ್ಗಳು ಇವತ್ತು ಬೇರೆ ಬೇರೆ ಕಾರಣಗಳಿಗೆ, ರಾಜಕೀಯ ಕಾರಣಕ್ಕೆ ಅಥವಾ ಜನಗಣತಿ ಸಂದರ್ಭದಲ್ಲಿ ಕೆಲವು ಕಾರಣಕ್ಕೆ ಅಥವಾ ಮೈನಾರಿಟಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ರಿಗೂ ನಾವು ಅಲ್ಪಸಂಖ್ಯಾತರಾಗಬೇಕು ಅಂತ ಅನಿಸುತ್ತೆ ಅನ್ಸಲ್ಲ. ಎಲ್ರಿಗೂ ನಾವು ಅಲ್ಪಸಂಖ್ಯಾತರಾಗಬೇಕು ಅಂತ ಅನಿಸುತ್ತೆ. ಆದರೆ ಇದು ಯಾವುದು ಅಲ್ಪಸಂಖ್ಯಾತರಾಗಲಿಕ್ಕೆ ಅಂತ ಹುಟ್ಟಿದಂಥ ಚಳುವಳಿಗಳಲ್ಲ. ಅವೆಲ್ಲವೂ ಈ ವಿಚಾರದ ಜೊತೆಗೆ ಇನ್ನೊಂದು ಸ್ವಲ್ಪ ಸುಧಾರಣೆ ಆಗಬೇಕು ಅಂತ ಯಾರಿಗೂ ಅನ್ನಿಸ್ತು. ಅದು ಸುಧಾರಣೆ ಆಗಬೇಕು ಅಂತ ಅವರು ಪ್ರಾಮಾಣಿಕವಾಗಿ ಜೀವನ ಮಾಡಿದರು. ಆ ಪ್ರಾಮಾಣಿಕ ಜೀವನಕ್ಕೆ ಕೆಲವು ಶಿಷ್ಯರು ಸಿಕ್ಕಿದ್ರು. ಅದು ಇನ್ನೊಂದು ದಾರಿಯಾಗಿ ಉಟ್ಕೊಂಡಂತ, ಅದು ಇನ್ನೊಂದು ದಾರಿ ಆಯಿತು ಹೇಳಿದ್ರು. ಯಥಾಗಚ್ಚ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತೇಳಿ ನಾವು ಎಲ್ಲವನ್ನು ಸ್ವೀಕರಿಸ್ಕೊಂಡು ನಾವು ಮುಂದೆ ಹೋದೋ ಒಂದ್ಸಲಿ. ವಿಚಾರದ ವಶಪಡಿಸುವಿಕೆಯನ್ನು ಈ ದೇಶ ಎಂದೂ ಕೂಡ ಒಪ್ಪಲಿಲ್ಲ. ಒಂದ್ಸಲಿ ಇಂದಿರಾ ಗಾಂಧಿ ಮಾಡೋಕ್ಕೆ ಹೊರಟಿದ್ದು ಈ ದೇಶದ ಜನಜೀವನವನ್ನು ಮತ್ತು ವೈಚಾರಿಕತೆಯನ್ನು, ವಿಚಾರವನ್ನು ತನ್ನ ವಶ ಮಾಡಿಕೊಳ್ಬೇಕು, ಒಂದು ರೀತಿಯಲ್ಲಿ ಆ ಥರದ ನಿರಂಕುಶತೆಯನ್ನು ತರಬೇಕು ಅಂತ ಹೊರಟಿದ್ರು. ನಾಗಲೇ ಹೇಳಿದೆ, ಕೆನ್ಯಾದ ಸಭೆಯಲ್ಲಿ ಆಕೆ ಹೇಳ್ತಾಳೆ, ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಭಾಳ ಇಟ್ಬಿಟ್ಟಿದ್ದಾವೆ, ವಿರೋಧ ಪಕ್ಷಗಳು ಇರಬಾರ್ದು ಅಂತ ಹೇಳ್ತಾರೆ.
ಪಕ್ಕದ ಬಾಂಗ್ಲಾದಲ್ಲಿ ಶೇಖ್ ಮುಜಿಬುರ್ ರಹಮಾನ್ ಅಲ್ಲಿನ ಪರಿಸ್ಥಿತಿಯ ಕಾರಣಕ್ಕೆ ಅಧ್ಯಕ್ಷೀಯ ಮಾದರಿಯ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ತಗೊಂಡಾಗ ಮೊದಲು ಅಭಿನಂದಿಸಿದ ಇಂದಿರಾ ಗಾಂಧಿ ಇದೊಂದು ಶ್ರೇಷ್ಠ ಆಡಳಿತ ಪದ್ಧತಿ ಅಂತ ಹೇಳ್ತಾರೆ ಅಂತಾರೆ. ಆಕೆ ಬಟ್ಟಂಗಿಗಳು ಹೇಳ್ತಾ ಇಂದಿರಾ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ ಅಂತೇಳಿ ಡಿ ಕೆ ಬರುವ ಥರದ ಬಟ್ಟಂಗಿಗಳು ಅವರು ಇಡೀ ದೇಶವನ್ನು ಒಂದು ರೀತಿಯಲ್ಲಿ ಮಾನಸಿಕತೆಯನ್ನು ಆಕರ್ಷಣೆ ಮಾಡುವಂಥ ಕೆಲಸದಲ್ಲಿ ಹೋಗ್ತಾರೆ. ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅನ್ನುವಂಥ ಬಟ್ಟಂಗಿತನವನ್ನು ಇಟ್ಕೊಂಡು ಅಂತಾರೆ. ಹೀಗೆ ಇನ್ನು ಈ ಥರದ ಹತ್ತಾರು ಘಟನೆಗಳು ಸ್ವಯಂ ಇಂದಿರಾ ಗಾಂಧಿಯ ಮುಖದಿಂದಲೂ ಬಾಯಿಂದ ಬಂದಿರತಕ್ಕಂಥ, ಆಕೆಯ ಸಂಘಟಕರಿಂದ ಬಾಯಿಂದ ಬಂದಿರತಕ್ಕಂಥ ಎಲ್ಲ ಸಂಗತಿಗಳು ನಾವು ನೋಡಿ ಬರ್ಬೋದು. ಹಳೆಯ ಕಾಂಗ್ರೆಸ್ಸಿಗರು ಅಂತ ಏನು ಗಾಂಧಿ ಕಾಲದ ಕಾಂಗ್ರೆಸ್ ಇದ್ದರೂ ನಿಧಾನಕ್ಕೆ ಮೂಲೆ ಗುಂಪಾಗಲಿಕ್ಕೆ ಅಂತ ಬರ್ತಾರೆ. ಮೊದಲು ಪಕ್ಷವನ್ನು ವಶಪಡಿಸ್ಕೊಳ್ತಾರೆ, ಆನಂತರ ಆಡಳಿತವನ್ನು ವಶಪಡಿಸ್ಕೊಳ್ತಾರೆ, ಆನಂತರ ದೇಶವನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಒಂದಾದಮೇಲೆ ಇನ್ನೊಂದಾಯಿತು. ಒನ್ ಫಾಲೋಡ್ ದ ಅದರ್. ಇಟ್ ವಾಸ್ ನಾಟ್ ಕ್ರಿಯೇಟೆಡ್ ಇನ್ ಎ ಡೇ. ಯಾವತ್ತೋ ಒಂದು ದಿವಸ ಆಯಿತು ಅಂತ ಏನಿಲ್ಲ. ಪಕ್ಷವನ್ನು ವಶಪಡಿಸ್ಕೊಳ್ತಾರೆ, ಇದ್ದವ್ರು ಭಾಳ ಜನ ಹೊರಗೆ ಹೊರಟೋಗ್ತಾರೆ ಅಂತಲೇ ನಿಧಾನಕ್ಕೆ ಆಡಳಿತವನ್ನು ವಶಪಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಮಿಲ್ಟ್ರಿಯಿಂದ ಮಿಲ್ಟ್ರಿ ಇಂಟೆಲಿಜೆನ್ಸ್ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಬರುತ್ತೆ, ರೆವಿನ್ಯೂಯಿಂದ ರೆವಿನ್ಯೂ ಇಂಟೆಲಿಜೆನ್ಸ್ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಬರುತ್ತೆ, ಎಕನಾಮಿಕ್ ಅಫೆನ್ಸಸ್ ವಿಂಗ್ ಇದೆ, ಎಕನಾಮಿಕ್ ಅಫೆನ್ಸಸ್ ಇಂಟೆಲಿಜೆನ್ಸು ಇದಕ್ಕೆ ಬರುತ್ತೆ, ಮಿಲ್ಟ್ರಿಯ ಅದು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಬರುತ್ತೆ. ಎಲ್ಲವೂ ಇಂದಿರಾ ಗಾಂಧಿ ಕಾಲದಲ್ಲಿ ಮೊದಲನೇ ಬಾರಿಗೆ ಆಯಿತು. ಎಲ್ಲವೂ ಇಂದಿರಾ ಗಾಂಧಿ ನಿಧಾನಕ್ಕೆ ತನ್ನ ಸುತ್ತ ಅಧಿಕಾರವನ್ನು ಕೇಂದ್ರೀಕರಣಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾಳೆ. ನಾವು ನೋಡಿರ್ಬೋದು, ಒಂದು ಹಾಸ್ಯಕ್ಕೆ ಅನೇಕ ಸಲ ಅದನ್ನು ನೋಡ್ತಾ ಹೌದಾ ಅಂತ ಅನಿಸುತ್ತೆ. ಒಂದ್ಸಲಿ ಇಂದಿರಾ ಗಾಂಧಿ ಕೂತಿದ್ದಾರೆ, ಒಂದ್ಸಲಿ ಸುತ್ತ ಅವ್ರ ಕ್ಯಾಬಿನೆಟ್ನವ್ರು ನಿಂತ್ಕೊಂಡಿದ್ದಾರೆ, ಒಂದ್ಸಲಿ ಸುತ್ತ ಅವ್ರ ಕ್ಯಾಬಿನೆಟ್ನವ್ರು ನಿಂತ್ಕೊಂಡಿದ್ದಾರೆ. ಅಲ್ಲಿ ಇದ್ದವರೆಲ್ಲ ಆ ವ್ಯವಸ್ಥೆಯನ್ನು ಒಪ್ಕೊಂಡಿದ್ರು ಅಂತ ಏನಿಲ್ಲ, ಆದರೆ ಕೆಲವರು ಸುಮ್ಮನಿದ್ರು ಅಂತಲೇ ಅಂಥವ್ರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಹೊರಗೆ ಬರ್ತಾರೆ. ಆದರೆ ಬಹುತೇಕ ಜನ ಆ ವ್ಯವಸ್ಥೆಯನ್ನು ತಮ್ಮ ಸ್ವಾರ್ಥದ ಕಾರಣಕ್ಕೆ ಒಪ್ಕೊಂಡು ಮುಂದುವರಿತಾರೆ ಅಂಥದ್ದು. ತಮ್ಮ ಸ್ವಾರ್ಥದ ಕಾರಣಕ್ಕೆ ಆ ವ್ಯವಸ್ಥೆಯನ್ನು ಮುಂದುವರಿತಾರೆ. ಪತನ ಆಗೋದು ಅಂತ ಹೇಳಿದರೆ ಇದು ಒಂದನೇ. ಅಷ್ಟಷ್ಟು ದೊಡ್ಡ ದೊಡ್ಡ ಜೀವಗಳು, ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿದಂಥ ಜೀವಗಳು ಇಂದಿರಾ ಗಾಂಧಿಯ ಸುಪ್ರಿಮೇತಿಯನ್ನು ಒಪ್ಕೊಂಡು ಒಂದು ರೀತಿಯಲ್ಲಿ ಬಾಲಂಗೋಚಿಗಳ ಥರ ಅನುಯಾಯಿಗಳ ಥರ ಇರೋಕ್ಕೆ ಅಂತ ಪ್ರಯತ್ನ ಪಡ್ತಾರಲ್ಲ, ಅದು ಆ ರಾಜಕೀಯ ಪಕ್ಷದ ದುರಂತ, ಬಹುದೊಡ್ಡ ದುರಂತ ಅದು. ಆ ಥರ ಕಾಂಗ್ರೆಸ್ಸನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಅಂತಲೇ, ಕಾಂಗ್ರೆಸ್ಸಿನ ಬದಲಾವಣೆ ಮಾಡುವಂಥ ಪ್ರಯತ್ನ ನಡೆದೋಗುತ್ತೆ ಅಂತಲೇ. ಅದಾದ ನಂತರ ದೇಶದ ಆಡಳಿತವನ್ನು ವಶಪಡಿಸ್ಕೊಳ್ಬೇಕು. 71ರ ಯುದ್ಧ ಏನಿದೆ, ಬಾಂಗ್ಲಾದೇಶದ ಯುದ್ಧ, ಆಕೆಗೊಂದು ಅತೀವವಾಗಿರ್ತಕ್ಕಂಥ ಆತ್ಮವಿಶ್ವಾಸ ತಂದು ಕೊಡುತ್ತೆ ಅಂತಲೇ. ಅದನ್ನು ಡಿಸೆಕ್ಟ್ ಮಾಡಿದ್ರು ಒಳ್ಳೆಯದ್ರ ಜೊತೆಗೆ ಸಮಸ್ಯೆಗಳೇನಿದ್ದಾವೆ ಅನ್ನೋದು ಇನ್ನೊಂದು ವಿಷಯ ಅಂತಲೇ ಆ ಯುದ್ಧದ್ದು. ಆದರೆ 71ರ ಯುದ್ಧ ಆಕೆಗೆ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ತಂದು ಕೊಡುತ್ತೆ. ನಾನು ಹೇಳಿದ್ದೆಲ್ಲ ನಡೆಯುತ್ತೆ, ನಾನು ಏನನ್ನು ಬೇಕಾದರೂ ಮಾಡ್ಬೋದು ಅಂತ. ಒಂದಷ್ಟು ಜನಪರ ಯೋಜನೆಗಳನ್ನ ತರೋದ್ರ ಜೊತೆಗೆ ಉಳಿದೆಲ್ಲ ನಿರಂಕುಶತೆಯನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ದೇಶ ನಿಧಾನಕ್ಕೆ ಸಿಡಿದೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ. 73ರಲ್ಲಿ ಗುಜರಾತಲ್ಲಿ, 74ರಲ್ಲಿ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಎದ್ದು ನಿಂತ್ಕೊಳ್ತಾರೆ. ನಮ್ಮ ದೇಶದ ಆ ಸೌಂದರ್ಯ ಅಂದರೆ ಅದೇ ಅಂದ. ನಮ್ಮ ದೇಶದಲ್ಲಿ ಭಾಳ ದೊಡ್ಡವ್ರು ಎದ್ದು ನಿಂತ್ಕೋತಾರೆ ಅಂತ ಇಲ್ಲ. ರಾಮನಿಗೆ ಸಹಾಯ ಮಾಡಿದವರು ಭಾಳ ದೊಡ್ಡ ರಾಜರುಗಳಲ್ಲ. ರಾಮನಿಗೆ ಸಹಾಯ ಮಾಡಿದವರು ಒಂದು ಕರಡಿ, ಒಂದು ಕಪಿ, ಮಂಗ, ಒಂದು ಅಳಿಲು, ಒಂದು ಜಟಾಯು, ಹೀಗೆ ರಾಮನಿಗೆ ಸಹಾಯ ಮಾಡಿದವರು ಆ ಥರ ಸಾಮಾನ್ಯ ಜನ ಅನ್ಸಲ್ಲೇ. ಸಾಮಾನ್ಯ ಜನ ಸಹಾಯ ಮಾಡಿದವರು. ಮಹಾಭಾರತದಲ್ಲಿ ಪಾಂಡವರಿಗೆ ಸಹಾಯ ಮಾಡಿದವರು ಅದೇ ಥರದ್ದು ಒಂದು ರಾಜರು ಇದ್ದರು, ಅವ್ರ ಹೆಸರು ಗೊತ್ತಿರುತ್ತೆ, ಆದರೆ ಸಾಮಾನ್ಯ ಜನ ಅನ್ಸಲ್ಲೇ. ಹಾಗೆ ಅತೃಪ್ತಿಯ ಕಿಡಿ ಏನಿತ್ತು ಅದಕ್ಕೆ ಕಡ್ಡಿಗೀರಿದ್ದು ಯಾರು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು 73ರಲ್ಲಿ ಗುಜರಾತಲ್ಲಿ. ಇವತ್ತು ಕಾಂಗ್ರೆಸ್ನವ್ರು ಗುಜರಾತ್ ಅಂದರೆ ಯಾಕೆ ಅಷ್ಟೊಂದು ದ್ವೇಷ ಅಂತ ಕೇಳಿದ್ರು, ಅಲ್ಲಿಂದ ಇತಿಹಾಸ ಇದೆ. ಅದಕ್ಕೆ ಇವ್ರು ಜಗ್ಗಿಲ್ಲ ನಮ್ಮ ಹತ್ರ, ಆ್ಯಸ್ ಎ ಪಾರ್ಟಿ ಜಗ್ಗಿಲ್ಲ ಅಂತ. ಹಾಗೆ 73ರಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಮೊದಲನೇ ಬಾರಿಗೆ ಗುಜರಾತ್ನಲ್ಲಿ ಎದ್ದು ನಿಂತ್ಕೊಳ್ತಾರೆ. ಹಾಸ್ಟೆಲ್ ಫೀಸ್ ಜಾಸ್ತಿ ಆಯಿತು ಅಂತ. ಹಾಸ್ಟೆಲ್ ಫೀಸ್ ಈಗಲೂ ಜಾಸ್ತಿ ಆಗುತ್ತೆ ಅಂತಲೇ, ಆದರೆ ಅಲ್ಲೆಲ್ಲ ಒಂದು ಕಡೆ ಸಂವಾದ ಇರುತ್ತೆ ಅಂತಲೇ. ನೋಡಪ್ಪ, ಮೆಸ್ ನಡೆಸೋದು ಇಷ್ಟೊಂದು ಕಷ್ಟ ಆಗ್ತಾಯಿದೆ, ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ, ನಾವು 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತಿದ್ದೀವಿ. ಇಲ್ಲ ಸರ್, ನೀವು 2 ರೂಪಾಯಿ ಮಾಡ್ಬೋದು. ಇಲ್ಲಪ್ಪ, ಒಂದು 8 ಆದರೂ ಮಾಡ್ಕೊಳ್ಳಿ. ಇಲ್ಲಪ್ಪ, ಒಂದು 6 ಆದರೂ ಮಾಡಿ ಅಂತಲೇ ಎಲ್ಲೋ ಒಂದು ಕಡೆ ಡಿಸ್ಕಷನ್ ನಡೆಯುತ್ತೆ. ಗುಜರಾತ್ನಲ್ಲಿ ಹಾಸ್ಟೆಲ್ ಫೀಸ್ ಜಾಸ್ತಿ ಮಾಡಬಾರ್ದಾಗಿತ್ತು ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಅವತ್ತಿನ ರೇಟ್ ಇದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಚಿಮನ್ಭಾಯ್ ಪಟೇಲ್ ಸರ್ಕಾರ ಅದನ್ನು ತಗೊಂಬಂದಂಥ ರೀತಿ ಏನಿತ್ತು, ಇಂದಿರಾ ಗಾಂಧಿ ಅದನ್ನು ಸಪೋರ್ಟ್ ಮಾಡಿದಂಥ ರೀತಿ ಏನಿತ್ತು, ಅದು ವಿದ್ಯಾರ್ಥಿಗಳನ್ನ ಕೆರಳಿಸುತ್ತೆ ಅನ್ಸದೆ. ಅದ್ರ ಜೊತೆಗೆ ಬಿಹಾರದಲ್ಲಿ ಆರಂಭ ಆಗುತ್ತೆ. ಬಿಹಾರದಲ್ಲಿ ನೇರ ಜಯಪ್ರಕಾಶ್ ನಾರಾಯಣ್ ಅವ್ರ ಜೊತೆಗೆ ವಿದ್ಯಾರ್ಥಿಗಳು ಹೋಗಿ ವಿನಂತಿ ಮಾಡ್ತಾರೆ. ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ, ಹಿಂಸೆಯಲ್ಲಿ ತೊಡಗಲಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ನೇತೃತ್ವ ವಹಿಸ್ತೀನಿ ಅಂತ. ವಿದ್ಯಾರ್ಥಿಗಳು ಮಾತು ಕೊಡ್ತಾರೆ, ನಾವು ಹಿಂಸೆಯಲ್ಲಿ ತೊಡಗೋದಿಲ್ಲ ಅಂತ. ಬಿಹಾರದಲ್ಲಿ ನವನಿರ್ಮಾಣ ಆಂದೋಲನ ಆರಂಭ ಆಗುತ್ತೆ. ಗುಜರಾತ್ನಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಬಿಹಾರದಲ್ಲಿ ಸರ್ಕಾರ ಬೀಳುವಂಥ ಪರಿಸ್ಥಿತಿಗೆ ಬರುತ್ತೆ. ಇಂದಿರಾ ಗಾಂಧಿ ಹೇಳಕ್ಕೆ ಶುರು ಮಾಡ್ತಾರೆ, ಚುನಾವಣೆಯ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಆಂದೋಲನ ಇದು. ಎಲೆಕ್ಷನಲ್ಲಿ ಗೆದ್ದವ್ರು ಅದೇಂಗೆ ರಾಜೀನಾಮೆ ಕೊಡಿಸ್ತೀರಿ ಅಂತ. ಆಕೆದೇ ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಎಲ್ಲ ಶಾಸಕರು ಭ್ರಷ್ಟರು ಅಂತ, ಬಿಹಾರದ್ದೇ ಮುಖ್ಯಮಂತ್ರಿ.
ಆಕೆ ಅಪಾಯಿಂಟ್ ಮಾಡಿದ ಗವರ್ನರೇ ಹೇಳಿರ್ತಾರೆ ಎಲ್ಲ ಶಾಸಕರು ಭ್ರಷ್ಟರಿದ್ದಾರೆ, ಇವ್ರನ್ನ ಮೊದಲು ಕಿತ್ತಾಕಬೇಕು ಅಂತ. ಆದರೆ ವಿದ್ಯಾರ್ಥಿಗಳು ಚಳುವಳಿ ಮಾಡಿದರೆ ಸಹಿಸಲಿಕ್ಕಾಗಲಿಲ್ಲ ಅಂತಲೇ ಗುಜರಾತ್ ಸರ್ಕಾರ ಬಿದ್ದೋಗುತ್ತೆ, ಬಿಹಾರದ ಸರ್ಕಾರ ಬೀಳುವಂಥ ಪರಿಸ್ಥಿತಿಗೆ ಬರುತ್ತೆ. ಯಾವಾಗ ಇದು ಎರಡೂ ಆಗುತ್ತೆ ಅಂತಲೇ ಆಕೆದೇ ಒಂದು ಕಿಚನ್ ಕ್ಯಾಬಿನೆಟ್ ಮಗನಿಂದ ಹಿಡಿದು ಸಿದ್ಧಾರ್ಥ್ ಶಂಕರ್ ರೇವರೆಗೆ ಅಂತಲೇ ಅದರಲ್ಲಿ ಎಲ್ಲರೂ ಇಂಥವ್ರೆ ಅಂತಾರೆ. ಅಷ್ಟೊತ್ತಿಗೆ ಕಾಮರಾಜ್ ಬದಿಗೆ ಸರಿದೋಗಿದ್ರು, ಮೊರಾರ್ಜಿ ದೇಸಾಯಿ ಬದಿಗೆ ಸರಿದೋಗಿದ್ರು, ಇಂಥವ್ರೆಲ್ಲರೂ ಕೂಡ ಬದಿಗೆ ಸರಿದೋಗಿದ್ರು ಅಂತಲೇ. ಅವತ್ತಿದ್ದವರು ಸಿದ್ಧಾರ್ಥ್ ಶಂಕರ್ ರೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಡಿ ಕೆ ಬರೋವ ಅವತ್ತಿನ ಅಧ್ಯಕ್ಷ, ಮಗ ಸಂಜಯ್ ಗಾಂಧಿ, ಈ ಥರದವರ ಮುಖಾಂತರ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಸಂವಿಧಾನ ರಚನಾ ಸಮಿತಿ ಒಂದು ಆಪತ್ಕಾಲಕ್ಕೆ ಅಂತ ಇಟ್ಟಿದ್ದಂಥ ಎಮರ್ಜೆನ್ಸಿಯ ಪ್ರಾವಿಷನ್ ಇವ್ರ ಸಹಾಯಕ್ಕೆ ಬರುತ್ತದು. ಅವ್ರೇನು ಇಟ್ಟಿದ್ದು ಭಾಳ ಕ್ಲಿಯರ್ ಇದೆ, ಅಂಡರ್ ಎಕ್ಸ್ಟರ್ನಲ್ ಎಮರ್ಜೆನ್ಸೀಸ್ ಆ್ಯಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ಯಾವ ಇಂಟರ್ನಲ್ ಡಿಸ್ಟರ್ಬೆನ್ಸು ಇರಲಿಲ್ಲ, ಯಾವ ಎಕ್ಸ್ಟರ್ನಲ್ ಎಮರ್ಜೆನ್ಸಿನೂ ಇರಲಿಲ್ಲ ಅಂತ ಸಮಸ್ಯೆ ಆಗಿದ್ದು. ಮಾನ್ಯ ಪ್ರಕಾಶ್ ಬೆಳವಾಡಿಯವರು ಹೇಳಿದಾಗೆ ಅಲಹಾಬಾದ್ ಹೈಕೋರ್ಟಿನ ತೀರ್ಪು, ಜಗಮೋಹನ್ ಸಿಂಗು ಮೊದಲೊಂದು ತೀರ್ಪು ಕೊಡ್ತಾರೆ, ಆಮೇಲೆ ಇಂದಿರಾ ಗಾಂಧಿ ಬಗ್ಗೆ ತೀರ್ಪು ಕೊಡ್ತಾರೆ ಅಂತಾನೆ. ಮೊದಲೊಂದು ದಿಲ್ಲಿಯ ಸಂಸದರ ಬಗ್ಗೆ ದಿಲ್ಲಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಅದೇ ರೀತಿಯ ಡಿಟ್ಟೋ ತೀರ್ಪನ್ನು ಜಗಮೋಹನ್ ಸಿಂಗ್ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ತೀರ್ಪು ಕೊಡ್ತಾರೆ ಅಂತಾನೆ. ಭಾಳ ಪ್ರಯತ್ನ ಪಡ್ತಾರೆ ಆ ತೀರ್ಪು ಬರಬಾರ್ದು ಅಂತ, ಒಳ್ಳೆ ತೀರ್ಪು ಬರಬೇಕು, ವ್ಯಕ್ತಿಗೆ ಒಳ್ಳೆ ತೀರ್ಪು ಬರಬೇಕು ಅಂತ ಪ್ರಯತ್ನ ಪಡ್ತಾರೆ. ತೀರ್ಪು ಕೊಡಲೇಬಾರ್ದು ಅನ್ನುವಂಥ ರೀತಿಯಲ್ಲಿ ತನ್ನ ಬಾಲಬಡುಕ ಜಡ್ಜ್ಗಳ ಮುಖಾಂತರ, ಜಸ್ಟಿಸ್ ಮಾಥೂರ್ ಅನ್ನೋರ ಮುಖಾಂತರ ಈ ಜಗಮೋಹನ್ ಸಿಂಗ್ ಅವರಿಗೆ ತುಂಬ ಹೇಳ್ತುವಂಥ ಪ್ರಯತ್ನ ಪಡ್ತಾರೆ. ಆದರೆ ಈ ದೇಶದಲ್ಲಿ ಸತ್ಯ ಎಂದೂ ನಾಶ ಆಗೋದಿಲ್ಲ, ನ್ಯಾಯಪರತೆ ಕೂಡ ಎಂದೂ ನಾಶ ಆಗೋದಿಲ್ಲ. ಅದು ನಾಶ ಆಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇರಬೇಕಾದ್ರೆ ಎಲ್ಲಾದರೂ ಒಂದು ಕಡೆಯಿಂದ ಅದು ಮತ್ತೆ ಪ್ರಜ್ವಲತೆಯಿಂದ ಬೆಳೆಯುತ್ತೆ ಅಂತಾರೆ, ಎಲ್ಲ ಸಂದರ್ಭದಲ್ಲಿ, ಎಲ್ಲ ಸಮಯದಲ್ಲೂ ಅಂತಾರೆ. ಜಗಮೋಹನ್ ಸಿಂಗ್ ಅವರು, ಜಸ್ಟಿಸ್ ಜಗಮೋಹನ್ ಸಿಂಗ್ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ತೀರ್ಪು ಕೊಡ್ತಾರೆ. ನ್ಯಾಯಪರತೆಯ ಜೊತೆಗೆ ಜುಡಿಷಿಯಲ್ ಸಿಸ್ಟಮ್ ಥರ ಅದನ್ನು ಶಿಕ್ಷೆಯನ್ನು ಸಸ್ಪೆಂಡ್ ಮಾಡ್ತಾರೆ 6 ತಿಂಗಳ ಕಾಲಕ್ಕೆ. ಅಷ್ಟರ ಮಧ್ಯದಲ್ಲಿ ಅಪೀಟ್ ಹೋಗ್ಬೋದು. ಎಲ್ಲ ಅಪರಾಧಿಗೂ ದೇಶದಲ್ಲಿ ನ್ಯಾಯಾಲಯಗಳು ಕೊಡ್ತಕ್ಕಂಥ ತೀರ್ಪಿದ್ದಾರೆ. ಆದರೆ ಇಂದಿರಾ ಗಾಂಧಿ ಅದನ್ನು ದುರುಪಯೋಗ ಪಡ್ಕೊಳ್ಳಿಕ್ಕೆ ಅಂತ ಪ್ರಾರಂಭ ಮಾಡ್ತಾರಂತ. ತನ್ನದೇ ಮೆಂಬರ್ಶಿಪ್ ಹೋದಾಗ ಹೇಗೆ ಪ್ರಧಾನಮಂತ್ರಿ ಆಗಿರಲಿಕ್ಕಾಗತ್ತೆ ಅಂತೇಳಿ ರಾಜನಾರಾಯಣ್ ಫೈಲ್ ಮಾಡಿದ ಕೇಸು, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಫೇಸು, ಈಕೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಕೆ ಧವನಿಂದ ಹಿಡಿದು, ಪರ್ಸನಲ್ ಸೆಕ್ರೆಟರಿ ಅಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಕೆ ದೇವನಿಂದ ಹಿಡಿದು ಇಡೀ ಅಧಿಕಾರಿ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ವಿಪುಲವಾಗಿರ್ತಕ್ಕಂಥ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಸಲ್ಲಿಸ್ತಾರೆ. ನ್ಯಾಯಾಲಯ ಪ್ರತಿನಿಧಿ ಕಾನೂನು ಪ್ರಕಾರ ಸದಸ್ಯತೆ ರದ್ದು ಮಾಡುತ್ತೆ, ಆದರೆ ಶಿಕ್ಷೆಯನ್ನು 6 ತಿಂಗಳು ವಿದ್ಹೋಲ್ಡ್ ಮಾಡುತ್ತೆ, ಅಪೀಲ್ ಹೋಗಲಿಕ್ಕೆ ಅವಕಾಶ ಕೊಡುತ್ತೆ ಅಂತಲೇ. ಈ ಸಂದರ್ಭದಲ್ಲಿ ನಿಧಾನಕ್ಕೆ ಯೋಚನೆ ಮಾಡಿ ದೇಶದ ಮೇಲೆ ಹೇರಿರ್ತಕ್ಕಂಥ ಒಂದು ನಿಯಮವೇ ತುರ್ತು ಪರಿಸ್ಥಿತಿ ಅಂತಾನೆ. ಈ ಸಂದರ್ಭದಲ್ಲಿ ಯಾಕೋಸ್ಕರ ಸಂವಿಧಾನದಲ್ಲಿ ಇತ್ತದು? ಇಂಟರ್ನಲ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಕಾರಣಕ್ಕೆ. ದರ್ ವಾಸ್ ನೋ ಎನಿ ನ್ಯಾಚುರಲ್ ಡಿಸಾಸ್ಟರು ಇರಲಿಲ್ಲ, ಸೆಕ್ಯೂರಿಟಿ ಡಿಸ್ಟರ್ಬೆನ್ಸು ಇರಲಿಲ್ಲ. ಇದ್ದಿದ್ದು ಪೊಲಿಟಿಕಲ್ ಡಿಸ್ಟರ್ಬೆನ್ಸು ಅದು ಡೈಲಿ ಇರುತ್ತೆ, ಇವತ್ತು ಕೂಡ ಇದೆ ಅಂತಾನೆ. ಎಲ್ಲ ಕಡೆಗಳಲ್ಲಿ ಇವತ್ತು ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಇಟ್ ಇಸ್ ಅನ್ ಆ್ಯಕ್ಟಿವಿಟಿ, ಇಟ್ ಇಸ್ ನಾಟ್ ಎ ಡಿಸ್ಟರ್ಬೆನ್ಸ್. ಆದರೆ ಆ ಸಂದರ್ಭದಲ್ಲಿ ಆಕೆ ದೇಶವನ್ನು ಯಾವಾಗ ತನ್ನ ಅಧಿಕಾರನೇ ಒಂದು ಸಮಸ್ಯೆಗೆ ಬರುತ್ತೆ ಅಂತ ಅನಿಸುತ್ತೋ ಆಕೆ ದೇಶವನ್ನು ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ತುರ್ತು ಪರಿಸ್ಥಿತಿಯನ್ನು ಸಿದ್ಧಾರ್ಥ ಶಂಕರ್ ರೇ ಬರ್ತಾರೆ. ಅವತ್ತಿನ ಇಟಿರೇರಿಯನ್ನು ನೋಡಿದ್ರೆ ಪತ್ರ ಸಿದ್ಧ ಮಾಡ್ತಾರೆ, ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ರಾಷ್ಟ್ರಪತಿ ಬೇರೆ ಯಾರೋ ಆಯ್ಕೆ ಆಗಬೇಕಾಗಿತ್ತು 73ರಲ್ಲಿ, ಇವ್ರನ್ನ ಆಯ್ಕೆ ಮಾಡಿರ್ತಾರೆ. ಯಾಕಂದರೆ ಪರಿಸ್ಥಿತಿ ಈ ಥರ ಬರ್ಬೋದು ಅಂತ ಗೊತ್ತಿದ್ದರಿಂದ ಅವರು ರಾಷ್ಟ್ರಪತಿಗಳು ಸಹಿ ಹಾಕ್ತಾರೆ, ತುರ್ತು ಪರಿಸ್ಥಿತಿ ಹೇರಲಾಗುತ್ತೆ ಅಂತಾನೆ. ಆ ನಂತರ ನಡೆದಿದ್ದೆಲ್ಲವೂ ಒಂದು ವೀರಗಾಥೆ ಅದು ಅಂತಾನೆ. ರಮ್ಯಗಾಥೆ ಅಲ್ಲ ಅದು, ಅದೊಂದು ವೀರಗಾಥೆ. ನಾನು ಅದರ ಕತೆಗೆ ಹೋಗೋದಿಲ್ಲ, ತುಂಬ ಹೋಗೋದಿಲ್ಲ. ಯಾಕಂದರೆ ಬುಗಿಲು ಓದಬೇಕು. ನಾನು ಹೇಳಿದ್ದಲ್ಲ, ಇದೇ ಥರದ ಕತೆಗಳು ನೀವು 4 ತಿಂಗಳು ಕೊಡೋದ, ನೀವು 4 ವರ್ಷ ಜೈಲು ಕೊಡ್ತೀರಿ ಅಂತ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀವಿ, ಅದಕ್ಕೆ ಹೋರಾಟ ಮಾಡಿದ್ದೀವಿ ಅಂತ ಶಿವಮೊಗ್ಗದ ಹೆಣ್ಣುಮಕ್ಕಳು ಹೇಳಿರ್ತಕ್ಕಂಥ ರೀತಿಯ ವೀರಗಾಥೆ ಅದು ಅಂತಲೇ. ಆ ಥರದ ವೀರಗಾಥೆ ಇಡೀ ದೇಶದಲ್ಲಿ 1,70,000ಕ್ಕಿಂತ ಜಾಸ್ತಿ ಜನರನ್ನು ಜೈಲಿಗೆ ಹಾಕಲಾಗುತ್ತೆ ಅಂತಂದರೆ 1,70,000. ಅದರಲ್ಲಿ ಮೆಜಾರಿಟಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿದ್ಯಾರ್ಥಿ ಪರಿಷತ್ತು, ಅಲೈಡ್ ಆರ್ಗನೈಸೇಷನ್ಸು ಮತ್ತು ಭಾರತೀಯ ಜನಸಂಘದ ಕಾರ್ಯಕರ್ತರು. ಉಳಿದ ಅನೇಕ ಸಂಘಟನೆಗಳ ಕಾರ್ಯಕರ್ತರು ಕೂಡ ಇರ್ತಾರೆ. ಅತ್ಯಂತ ಹೆಚ್ಚು ಅಂತ ಕೇಳಿದ್ರೆ ಇನ್ನೊಂದು ಸಂಘಟನೆ ಅಕಾಲಿದಳ, ಅವರು ಅಲ್ಲಿ ವಿರೋಧ ಮಾಡಿದ್ರಿಂದಾಗಿ ಅಕಾಲಿದಳ ಅಂತಲೇ. ಆದರೆ ಅದು ಒಂದೇ ದಿನ ಆಗಲಿಲ್ಲ ಅಂತಲೇ. ನಿಧಾನಕ್ಕೆ ಏನು ಕುಣಿಕೆಯನ್ನು ಬಿಗಿ ಮಾಡ್ತಾ ಹೋಗಬೇಕು, ಹಾಗೆ ನಿಧಾನಕ್ಕೆ ಬಿಗಿ ಮಾಡ್ತಾ ಹೋಗ್ತಾರೆ ಅಂತಲೇ. ಕೇವಲ ರಾಜಕಾರಣಿಗಳ ಮೇಲೆ ಮಾತ್ರ ಅಲ್ಲ, ಪತ್ರಿಕೆಗಳ ಮೇಲೆ ಅವತ್ತೇ ಶುರು ಆಗುತ್ತೆ ಅಂತಲೇ.
ಅವತ್ತೇ ಶುರು ಆಗುತ್ತೆ. ಟ್ರಿಬ್ಯೂನು, ಇಂಡಿಯನ್ ಎಕ್ಸ್ಪ್ರೆಸ್ಸು ಇಬ್ಬರು ಸ್ವಲ್ಪ ಬೆನ್ನುಮೂಳೆ ಇದ್ದಂಥ ಪತ್ರಿಕೆಗಳು ಅವತ್ತು. ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಅವತ್ತು ರಾತ್ರಿಯೇ, ಅಂದರೆ ಇದು ಸುಮಾರು 11-11:30 ಅಷ್ಟೊತ್ತಿಗೆ ಗೋಷ್ಠಿ ಆಯಿತು ಅಂತ ಕೇಳಿದ್ರು 1 ಗಂಟೆಗೆ ದಿಲ್ಲಿಯ ಇಂಡಿಯನ್ ಎಕ್ಸ್ಪ್ರೆಸ್ ಆಫೀಸ್ನ ಕರೆಂಟ್ ಕಟ್ ಮಾಡಲಾಗುತ್ತೆ. ಅವ್ರಿಗೆ ಮರು ದಿವಸದ್ದೇ ಪ್ರಿಂಟ್, ಉಳಿದವ್ರಿಗೆ ಒಂದು ಸ್ವಲ್ಪ ಟೈಮ್ ಇರುತ್ತೆ ಅಂತ. ಉಳಿದವ್ರಿಗೆ 3 ತಿಂಗಳು 4 ತಿಂಗಳು 5 ತಿಂಗಳು ಟೈಮ್ ಕೊಡ್ತಾರೆ. ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಅವತ್ತಿನ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಅವತ್ತೇ ರಾತ್ರಿ ಕರೆಂಟ್ ಕಟ್ ಮಾಡ್ತಾರೆ. ಹಾಗಾಗಿ ಮರು ದಿವಸ ರಾಮನಾಥ್ ಗೋಯಂಕ ಅವರ ಇಂಡಿಯನ್ ಎಕ್ಸ್ಪ್ರೆಸ್ಸು ಸಂಪಾದಕೀಯ ಇಲ್ಲದೆ ಪ್ರತಿಭಟನೆಯ ಜೊತೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಹೊರಗೆ ಬರುತ್ತೆ, ಪ್ರತಿಭಟನೆಯ ಜೊತೆಗೆ ಟ್ರಿಬ್ಯೂನ್ ಪತ್ರಿಕೆ ಮರು ದಿವಸ ಹೊರಗಡೆ ಬರುತ್ತೆ ಅಂತಲೇ ಬಿಗಿ ಮಾಡ್ತಾ ಹೋಗ್ತಾರೆ. ಯಾಕೆ ನಿಧಾನಕ್ಕೆ ಬಿಗಿ ಮಾಡ್ತಾ ಹೋಗ್ತಾರೆ ಅಂದರೆ, ಯಾರ್ಯಾರು ಸಾಷ್ಟಾಂಗ ಪ್ರಣಾಮ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವರೆಲ್ಲ ಪ್ರಣಾಮ ಮಾಡಲಿ, ಉಳಿದವ್ರಿಗೆ ಮಾತ್ರ ನಾವು ತುರ್ತು ಪರಿಸ್ಥಿತಿಯನ್ನು ಹೇರ್ತೀವಿ ಅನ್ನುವಂಥ ಮಾನಸಿಕತೆಯಲ್ಲಿ. ಹೀಗೆ ರಾಜಕೀಯ ಪಕ್ಷಗಳ ಬಗ್ಗೆನೂ ಅದೇ ನೀತಿ. ಯಾರು ಜಗ್ಗೋದಿಲ್ವೋ ಅವ್ರನ್ನ ಜೈಲಿಗೆ ಹಾಕ್ತೀವಿ, ಪತ್ರಿಕೆಗಳ ಬಗ್ಗೆನೂ ಜಗ್ಗೋದಿಲ್ವೋ ಅವ್ರನ್ನ ಜೈಲಿಗೆ ಹಾಕ್ತೀವಿ. ಪ್ರತಿಯೊಂದು ವ್ಯವಸ್ಥೆನೂ ಹಾಗೆ, ಯಾರು ಜಗ್ಗೋದಿಲ್ವೋ ಅವ್ರನ್ನ ಜೈಲಿಗೆ ಹಾಕ್ತೀವಿ, ಅವ್ರ ಮೇಲೆ ನಾವು ಏನು ಕ್ರಮ ತಗೊಳ್ಬೇಕೋ ಕ್ರಮ ತಗೊಳ್ತೀವಿ ಅಂತ. ಹೀಗೆ ಮೇಲ್ಗಡೆಯಿಂದ ಒಂದು ಶುರು ಆದಾಗ ಕೆಳಗಡೆ ಇರ್ತಕ್ಕಂಥವ್ರಿಗೂ ಸ್ವಾತಂತ್ರ್ಯ. ಮೇಲ್ಗಡೆ ಶುರು ಆಯಿತು ಕರ್ನಾಟಕ, ಪಶ್ಚಿಮ ಬಂಗಾಳ, ಈ ಥರದ ಅನೇಕ ಮುಖ್ಯಮಂತ್ರಿಗಳಿಗೆ ಅವರು ಸಾಧಾರಣವಾಗಿ ಆಡಳಿತದಲ್ಲಿ ಅನ್ಸಲಿ ಯಾವುದೋ ಒಂದು ನಿಯಮ ಬಂತು ಅಂತ ಕೇಳಿದ್ರೆ ಕೆಳಗಿರ್ತಕ್ಕಂಥವ್ರು ತಮ್ಮದು ಒಂದೊಂದು ಲೇಯರ್ ಸೇರಿಸ್ತಾ ಹೋಗ್ತಾರೆ. ಅದಕ್ಕೆ ಬರೀ ಆ ನಿಯಮ ಲಾಗು ಆಗುತ್ತೆ ಅಂತೇನಿಲ್ಲ, ತಮ್ಮದು ಸೇರಿಸ್ತಾ ಹೋಗ್ತಾರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಸೇರಿಸ್ತಾ ಹೋಗ್ತಾರೆ, ಅವ್ರದ್ದು ಪಾಲನೆ ಸೇರಿಸ್ತಾ ಹೋಗ್ತಾರೆ ಅಂತಲೇ. ಹೀಗೆ ಮೇಲ್ಗಡೆಯಿಂದ ಈ ಥರನೇ ಆದೇಶ ಬಂದಾಗ ಈ ಕರ್ನಾಟಕದಂಥ ರಾಜ್ಯಗಳಲ್ಲಿ, ಕೇರಳದಂಥ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ಇನ್ನಷ್ಟು ಹೆಚ್ಚು 3 ಪಟ್ಟು ಜಾಸ್ತಿ 4 ಪಟ್ಟು ಜಾಸ್ತಿ ಹಿಂಸೆಗಳಾಗಲಿಕ್ಕೆ ಆರಂಭ. ಹೀಗೆ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳು ರಾಜ್ಯವನ್ನು ಆಳ್ತಾ ಇದ್ದಂಥವ್ರು ಅವರೇ ಸ್ವಾತಂತ್ರ್ಯ ಕೊಟ್ಟರು ಅಂತೇಳಿದ್ರೆ ಕೆಳಗಿರ್ತಕ್ಕಂಥ DC ಮತ್ತು ಪೊಲೀಸರಲ್ಲಿ ಕೆಲವರಿಗೆ ಇದು ನಮ್ಮದು ಫೀಲ್ಡ್ ಡೇ ಇವತ್ತು ಅಂತ. ಹಾಗಾಗಿ ಶಿವಮೊಗ್ಗದಂಥ ಕಡೆ, ಪುತ್ತೂರಿನಂಥ ಕಡೆ, ರಾಯಚೂರಿನಂಥ ಕಡೆ, ಕೇರಳದ ಕಣ್ಣೂರಿನಲ್ಲಿ ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರು ತಮ್ಮದು ಸೇರಿಸಿದ್ರು. ನಾನು ಹೇಳಿದ್ನಲ್ಲ, ಒಬ್ಬೊಬ್ರದ್ದೇ ಸೇರ್ಕೊಳ್ತಾ ಬರುತ್ತೆ ಅಂತ. ಹೇಗೆ ಇಂದಿರಾ ಗಾಂಧಿದು ಮಾತ್ರ ಇತ್ತು, ಕರ್ನಾಟಕ, ಬಂಗಾಳ, ಕೇರಳದಲ್ಲಿ ಅಲ್ಲಿನ ಲೋಕಲ್ ಕಾಂಗ್ರೆಸ್ ಸೇರಿಕೊಳ್ತು. ಯಾವಾಗ ಅಲ್ಲಿನ ಲೋಕಲ್ ಕಾಂಗ್ರೆಸ್ ಸೇರಿಕೊಳ್ತಾ ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೂ ಭಾಳ ದಿನ ಆಗಿದೆ, ಒಂದು ಸಲ ನಮ್ಮೆಲ್ಲ ಟ್ಯಾಲೆಂಟನ್ನು ತೋರಿಸೋಣ ಅಂತ ಏರೋಪ್ಲೇನ್ ಶಿಕ್ಷೆ, ಬಾರ್ ಶಿಕ್ಷೆ, ಮೆಣಸಿನ ಪುಡಿ ಶಿಕ್ಷೆ, ಈ ಥರದ್ದು ಎಲ್ಲ ಶಿಕ್ಷೆಗಳನ್ನೂ ಪೊಲೀಸ್ನವರು ಹುಡುಕಿಟ್ರು. ಒಂದ್ಸಲ ಯಾರು ಕಳ್ರಿ ಹುಡುಕೋ ಯೋಗ್ಯತೆ ಇರಲಿಲ್ಲ. ಹಾಗಾಗಿ ಸಿಕ್ಕಿದ್ರು ಬಡಪಾಯಿಗಳು, ರಾಜಕೀಯ ಆಂದೋಲನಕಾರಿಗಳು ಸಿಕ್ಕಿದ್ರು. ಹಾಗೆ ಪೊಲೀಸ್ನವ್ರು ಇಂಥ ಅನೇಕ ಜಾಗಗಳಲ್ಲಿ, ಶಿವಮೊಗ್ಗದಿಂದ ಹಿಡಿದು ಪುತ್ತೂರಿನವರೆಗೆ, ರಾಯಚೂರಿನವರೆಗೆ, ಕಣ್ಣೂರಿನವರೆಗೆ, ಮುಜಫರ್ಪುರದವರೆಗೆ, ಪಟ್ನಾದವರೆಗೆ ಪೊಲೀಸ್ನವರು ತಮ್ಮ ಹತ್ರ ಏನು ಟ್ಯಾಲೆಂಟ್ ಇತ್ತೋ, ಪೈಶಾಚಿಕ ಟ್ಯಾಲೆಂಟ್ ಇತ್ತೋ, ರಾಕ್ಷಸೀಯ ಟ್ಯಾಲೆಂಟ್ ಇತ್ತೋ, ಆ ಎಲ್ಲ ಟ್ಯಾಲೆಂಟ್ಗಳನ್ನ ಪೊಲೀಸ್ನವರು ಕೂಡ ಅವ್ರ ಮೇಲೆ ಹೇರಿದ್ರು. ಯಾವಾಗ ಇದನ್ನೆಲ್ಲ ನೋಡ್ತಿದ್ರು, ಸನ್ಮಾನ್ಯ ಬೆಳವಾಡಿಯವ್ರು ಹೇಳಿದಾಗ ಭಾಳ ದೊಡ್ಡ ದೊಡ್ಡ ಹೆಸರುಗಳು ಬಗ್ಗಿ ಅಂತ ಹೇಳೋಕ್ಕಿಂತ ಮುಂಚೆನೇ ತೆವಳುಬಿಟ್ರು ಅಂತಲ್ಲ. ಬಗ್ಗಿ ಅಂತ ಹೇಳಕ್ಕೆ ಮುಂಚೆ ತೆವಳ್ಬಿಟ್ರು. ಅಡ್ವಾಣಿಯವ್ರದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಮೀಡಿಯಾದವರಿಗಿದೆ. ಇಂದಿರಾ ಗಾಂಧಿ ಎಕ್ಸ್ಪೆಕ್ಟೆಡ್ ಯು ಟು ಬೆಂಡ್ ಬಟ್ ಯು ಸ್ಟಾರ್ಟೆಡ್ ಕ್ರಾಲಿಂಗ್ ಅಂತ ಅವ್ರು ಎಮರ್ಜೆನ್ಸಿ ನಂತರ ಪತ್ರಕರ್ತರು ಒಂದು ಸಭೆಯಲ್ಲಿ ಹೇಳ್ತಾರೆ. ಇಂದಿರಾ ಗಾಂಧಿ ಎಕ್ಸ್ಪೆಕ್ಟೆಡ್ ಯು ಟು ಬೆಂಡ್ ಬಟ್ ಯು ಸ್ಟಾರ್ಟೆಡ್ ಕ್ರಾಲಿಂಗ್ ಅಂತ. ಇದು ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋದು ಈ ಮಾನಸಿಕತೆಯನ್ನು ಅಂತಲೇ. ಇವತ್ತು ಮಾನಸಿಕತೆಯನ್ನು ಅವತ್ತಿನ ರಾಜಕೀಯ ಪಕ್ಷಗಳು ನಾವು ಯೋಚನೆ ಮಾಡಬೇಕು, ಅವತ್ತಿನ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಇವತ್ತು ನಾವು ಯೋಚನೆ ಮಾಡಬೇಕು, ಅವತ್ತಿನ ವಕೀಲರು ಮತ್ತು ನ್ಯಾಯಾಲಯಗಳು ಇವತ್ತು ನಾವು ಯೋಚನೆ ಮಾಡಬೇಕು ಅನ್ಸಲಿ. ಅವತ್ತಿನ ಕಾಲೇಜುಗಳು, ಪ್ರೊಫೆಸರ್ಗಳು, ಯೂನಿವರ್ಸಿಟಿ, ವೈಸ್ ಚಾನ್ಸಲರ್ಗಳು ಎಲ್ಲಿ ಸ್ವಾತಂತ್ರ್ಯ ಹೋರಾಟದ ಆಂದೋಲನಗಳ ಆರಂಭ ಆಗಿತ್ತು. ನೀವು ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ತೆಗೆದು ನೋಡಿ, ಎಲ್ಲಿ ಶುರು ಆಯಿತು ಅಂತ ಕೇಳಿದ್ರೆ ಬನಾರಸಲ್ಲಿ ಶುರು ಆಯಿತು, ಪ್ರಯಾಗ್ರಾಜ್ದಲ್ಲಿ ಶುರು ಆಯಿತು, ಬೆಂಗಳೂರಲ್ಲಿ ಶುರು ಆಯಿತು, ಧಾರವಾಡದಲ್ಲಿ ಶುರು ಆಯಿತು, ಬೆಳಗಾವಿಯಲ್ಲಿ ಶುರು ಆಯಿತು. ಯಾಕೆ ಶುರು ಆಯಿತು ಅಂದರೆ ಯೂನಿವರ್ಸಿಟಿಗಳಿತ್ತಲ್ಲಿ. ಹೇಳಿದ್ರು ಅವ್ರು, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದೋನು ಅಂತ. ರಾಷ್ಟ್ರೀಯ ಶಾಲೆಗಳು ಎಲ್ಲ ಕಡೆ ಪ್ರಾರಂಭ ಆಯಿತು. ಶಿವಮೊಗ್ಗದ ರಾಷ್ಟ್ರೀಯ ಶಾಲೆನೂ ಅದೇ ಚಳುವಳಿದೊಂದು ಭಾಗ ಅಂತಲೇ. ಅಲ್ಲಿರ್ತಕ್ಕಂಥ ಟೀಚರ್ಗಳು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹೇಳ್ತಿದ್ರು ಅಭಿಹಿ ಅಂತಕ್ಕಂಥ ಮಂತ್ರ ಕೊಡ್ತಿದ್ರು. ಯಾವತ್ತೂ ಹೆದರಬೇಡ ಅಂತಕ್ಕಂಥ ಮಂತ್ರ ಕೊಡ್ತಿದ್ರು ಅಂತಲೇ. ಆದರೆ ಎಮರ್ಜೆನ್ಸಿಯ ಹಿನ್ನೆಲೆಯಲ್ಲಿದ್ದಂಥ ಯೂನಿವರ್ಸಿಟಿಗಳು ಮತ್ತು ಪ್ರೊಫೆಸರ್ಗಳು ಇಲ್ಲ ಈ ವಿದ್ಯಾರ್ಥಿಗಳೆಲ್ಲ ಮಾತು ಕೇಳ್ತಿರ್ಲಿಲ್ಲ, ಸ್ವಲ್ಪ ಶಿಸ್ತು ಕಲಿತಾ ಇದ್ದಾರೆ, ಒಳ್ಳೆಯದಾಯಿತು, ನಮಗಂತೂ ಕಲ್ಸೋಕ್ಕಾಗ್ತಿರಲಿಲ್ಲ, ಪೊಲೀಸ್ನವ್ರು ಬಂದಿದ್ದರಿಂದ ಹೆದರ್ಕೊತಾ ಇದ್ದಾರೆ ಅಂತೇಳಿ ಅಭಿಹಿ ಅಂತ ಹೇಳ್ಕೊಡ್ತಾ ಇದ್ದಂಥ ಟೀಚರ್ಗಳು ಇವತ್ತು ಹೆದರ್ಕಳಿ ಅಂತ ಹೇಳುವಂಥ ಪರಿಸ್ಥಿತಿಗೆ ಬಂದು 1947 ಮುಂಚಿನ ಪರಿಸ್ಥಿತಿಗಳು ಯೂನಿವರ್ಸಿಟಿಗಳು ಮತ್ತು 1975 ಪರಿಸ್ಥಿತಿಲಿ ನಾವು ನೋಡಬೇಕು ಅನ್ಸಲಿ. ಕಲಾಕಾರರು ಯಾರು ಸ್ವತಂತ್ರವಾಗಿರ್ತಕ್ಕಂಥ ವಾಯ್ಸ್ ತೆಗಿಬೇಕು ಅನ್ಸಲಿ, ಅವರಲ್ಲಿ ಎಷ್ಟು ಜನ ತೆಗೆದ್ರು, ಎಷ್ಟು ಜನ ತೆಗಿಲಿಲ್ಲ ಅನ್ಸಲಿ. ಸಾಧು ಸಂತರು ಬೇರೆ ಎಲ್ಲ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಸಮಾಜ ಜೀವನಕ್ಕೆ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿದ್ದಂಥ ದಿನಗಳಲ್ಲಿ ಸಾಧು ಸಂತರ ಕಥೆ ಏನಿತ್ತು ಅನ್ಸಲಿ. ಇದೆಲ್ಲವನ್ನು ನೋಡಿಕೊಂಡಾಗ ಹೌ ವಿ ಹ್ಯಾವ್ ಟು ಬಿ ಆ್ಯಂಡ್ ಹೌ ವಿ ಶುಡ್ ನಾಟ್ ಬಿ ಅನ್ನೋದು ನಮಗೆ ನಿಧಾನಕ್ಕೆ ಅಂದಾಜಾಗಕ್ಕೆ ಶುರು ಆಗುತ್ತೆ. ಹೇಗಿರಬೇಕು ನಾವು, ಹೇಗಿರಬಾರ್ದಾಗಿತ್ತು 1975 ಅದನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕು ನಾವು, ಅದನ್ನು ಕೂಡ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಡಾಕ್ಟರ್ ಸುಧೀಂದ್ರ ಅವ್ರು ಹೇಳಿದ್ರು ಒಂದ್ಸಲ ಎಮರ್ಜೆನ್ಸಿಯ ಆಫ್ ಶೂಟ್ಗಳು ಏನು ಅಂತ ಕೇಳಿದ್ರೆ ಮೊಟ್ಟ ಮೊದಲನೇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿಲ್ ನೆವರ್ ಬಿ ದ ಸೇಮ್ ಕಾಂಗ್ರೆಸ್ ಪಾರ್ಟಿ ಫಾರ್ ಎವರ್ ಅಂತ. ಯಾವತ್ತೂ ಅದೇ ಥರದ ಕಾಂಗ್ರೆಸ್ ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರ ಕೈಲಿ 3 ಪುಣ್ಯ ಇತ್ತು ಕಾಂಗ್ರೆಸ್ನವ್ರ ಕೈಲಿ. ಆ 3 ಪುಣ್ಯ ಇವತ್ತಿಗೂ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ಆ ಪುಣ್ಯದ ಪ್ರಾಪ್ತಿ ಅವ್ರಿಗೆ ಸಿಗ್ತಾ ಇಲ್ಲ ಒಂದ್ಸಲ. ಮೊದಲನೇದು ಸ್ವಾತಂತ್ರ್ಯ ಹೋರಾಟದ ಮೇರು ಪಾರ್ಟಿ, ಅದು ಅಗ್ರೇಸರ ಪಾರ್ಟಿ, ಯಾಕಂದರೆ ಅದೊಂದೇ ಪಾರ್ಟಿ ಇದ್ದಿದ್ದು. ಎರಡನೇದು ಮಹಾತ್ಮ ಗಾಂಧಿ ಅಂತಕ್ಕಂಥ ಒಂದು ವ್ಯಕ್ತಿತ್ವ. ಮೂರನೇದು ಗಾಂಧಿ ಅಂತಕ್ಕಂಥ ಸರ್ನೇಮ ಅಂತ. ಈ 3 ಪುಣ್ಯದಿಂದ 1950ನೇ ಇಸ್ವಿಯ ಚುನಾವಣೆಯಿಂದ 1973ರ ಚುನಾವಣೆವರೆಗೆ ಏಕಸ್ವಾಮ್ಯದ ಜೊತೆಗೆ 80% ಮೆಜಾರಿಟಿ ಜೊತೆಗೆ ಬರ್ತಿದ್ರು. ಯಾವ ಲೋಕಲ್ ಲೀಡ್ರ್ ಯೋಗ್ಯತೆ ಕಾರಣಕ್ಕೂ ಅಲ್ಲ, ಯಾವ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಸಾಧನೆ ಕಾರಣಕ್ಕೂ ಅಲ್ಲ. ಒಂದು ಕಾಂಗ್ರೆಸ್ ದೇಶದ ಜನರ ಮನಸ್ಸಿನಲ್ಲಿ ಕೃತಜ್ಞತೆ ಇತ್ತು. ನಮ್ಮ ದೇಶ ಯಾವಾಗಲೂ ಕೃತಜ್ಞ ಸಮಾಜ. ನಮ್ಮ ದೇಶ ಯಾವಾಗಲೂ ಕೃತಜ್ಞ ಸಮಾಜ ನೆನ್ಪಿಟ್ಕೊಳ್ಳುತ್ತೆ. ಕಾಂಗ್ರೆಸ್ ಹೆಸರು ನೆನ್ಪಿಟ್ಕೊಂಡಿದ್ರು ಜನ. ಮಹಾತ್ಮ ಗಾಂಧೀಜಿ ವಹಿಸಿದ ರೋಲನ್ನು ನೆನ್ಪಿಟ್ಕೊಂಡಿದ್ರು ಅಂತಲೇ. ಹಾಗೆ ಗಾಂಧಿ ಅಂತಕ್ಕಂಥ ಸರ್ನೇಮನ್ನು ನೆನ್ಪಿಟ್ಕೊಂಡಿದ್ರು ಅಂತ. ಅದೇ ಮಹಾತ್ಮ ಗಾಂಧೀಜಿ ಹೇಳಿದರು ಕಾಂಗ್ರೆಸ್ಸನ್ನು ವಿಸರ್ಜಿಸಬೇಕು ಅಂತ. ಈಗಿರೋ ಯಾವ ಗಾಂಧಿಗಳಿಗೂ ಆವತ್ತಿನ ಗಾಂಧಿಗೂ ಜಾತಿಯಿಂದ, ಜನ್ಮದಿಂದ, ರಾಜ್ಯದಿಂದ, ಯೋಗ್ಯತೆಯಿಂದ, ಅರ್ಹತೆಯಿಂದ ಯಾವ ಸಂಬಂಧನೂ ಇಲ್ಲ. ಆದರೆ ಅದನ್ನು ಇಟ್ಕೊಂಡ್ರು ಇಟ್ಕೊಂಡ್ರು. ನಮ್ಮ ದೇಶದಲ್ಲಿ ಭಟ್ರ ಮಗ ಭಟ್ರಾಗ್ತಾರೆ, ಶೆಟ್ರ ಮಗ ಶೆಟ್ರಾಗ್ತಾರೆ. ಆದರೆ ನೆಹರು ಮಗ ಗಾಂಧಿ ಆಗಿರೋ ಏಕೈಕ ಉದಾಹರಣೆ ಅದು ಅಂತ ಅನ್ಸಲ್ಲ ನಮ್ಮ ದೇಶದಲ್ಲಿ. ಅನ್ಸಲ್ಲ ನೆಹರು ಮಗ ಗಾಂಧಿಯಾಗಿದ್ದು, ನೆಹರು ಮಗಳು ಗಾಂಧಿಯಾಗಿದ್ದು ನಮ್ಮ ಹತ್ರ ಅದು ಒಂದು. ಫಿರೋಜ್ ಗಾಂಧಿ ಮಗ ಹೇಳ್ತಾರೆ, ಫಿರೋಜ್ ಗಾಂಧಿ ಮೊಮ್ಮಗ ಕೌಲ್ ಬ್ರಾಹ್ಮಣ್ ದತ್ತಾತ್ರೇಯ ಗೋತ್ರ ಅಂತ ಹೇಳೋದು ನಮ್ಮ ದೇಶದಲ್ಲಿ ಮಾತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ತಾರೆ ಅಂತಾರೆ. ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ, ನಮ್ಮ ದೇಶದಲ್ಲಿ ಮಾತ್ರ ಅಂತ ಹೇಳಿದ್ರೆ ಅಂತಾರೆ. ಹಾಗೆ ಆ 3 ತಾಕತ್ತೇನಿತ್ತು ಅವ್ರಿಗೆ, ಸ್ವಾತಂತ್ರ್ಯ ಹೋರಾಟದ ಪುಣ್ಯ, ಮಹಾತ್ಮ ಗಾಂಧೀಜಿ ವ್ಯಕ್ತಿತ್ವ ಮತ್ತು ಗಾಂಧಿ ಅಂತಕ್ಕಂಥ ಸರ್ನೇಮ್ ಏನಿತ್ತು ಅವ್ರಿಗೆ ಆ 3 ತಾಕತ್ತೇನಿತ್ತು 75ರ ನಂತರ ಅದು ಹೊರಟೋಗ್ಬಿಡುತ್ತೆ ಅಂತಾನೆ. ಆಗಲೇ ಹೇಳಿದಾಗೆ ಆ ಎಲ್ಲ ಕಾರಣಕ್ಕೆ ಇವತ್ತು ಪೊಲಿಟಿಕಲ್ ಸ್ಪೇಸು, ಅಡ್ಮಿನಿಸ್ಟ್ರೇಟಿವ್ ಸ್ಪೇಸು ಇಟ್ ಈಸ್ ನಾಟ್ ದ ಸೇಮ್ ಆ್ಯಸ್ ಇಟ್ ವಾಸ್ ಇನ್ 1975 ಇವತ್ತು. ಆ್ಯಂಡ್ ಇಟ್ ವಿಲ್ ನೆವರ್ ಬಿ ದ ಸೇಮ್ ಇಟ್ ವಿಲ್ ನೆವರ್ ಬಿ ದ ಸೇಮ್ ಹಾಗೆ ಇವತ್ತು ರಾಷ್ಟ್ರವಾದಿ ಆಂದೋಲನಗಳು ಚಿಗುರೊಡ್ತಕ್ಕಂಥ ರೀತಿ ಇದೆಯಲ್ಲ, ರಾಮ ಜನ್ಮಭೂಮಿ ಆಂದೋಲನದಿಂದ ಹಿಡಿದು ಅನೇಕ ಸ್ವದೇಶಿ ಆಂದೋಲನದವರೆಗೆ ಅನೇಕ ಆಂದೋಲನಗಳು ಇವತ್ತು ಯಾಕೆ ಅಂತ ಕೇಳಿದ್ರೆ ಸಮಾಜದಲ್ಲಿ ಬಂದಿರತಕ್ಕಂಥ ಅಂತಃಸತ್ವ, ತುರ್ತು ಪರಿಸ್ಥಿತಿಯ ಹೋರಾಟದ ಕಾರಣಕ್ಕೆ ಸಮಾಜದೊಳಗಡೆ ಬಂದಿರತಕ್ಕಂಥ ಅಂತಃಸತ್ವ ಅಂತಲೇ ನಾವು ಅದನ್ನೆಲ್ಲವನ್ನು ಅಂದಾಜು ಮಾಡಿಕೊಂಡು ಇದು ಕ್ಷತಿಗೊಳ್ಳದೇ ಇಲ್ಲದೆ ಇರುವ ಹಾಗೆ, ಹಾಳಾಗದೇ ಇರುವ ಹಾಗೆ ನಮ್ಮ ವ್ಯಕ್ತಿಗತ ಜೀವನನ ರೂಪಿಸ್ಕೊಳ್ಬೇಕಾಗಿರೋದು ಹೇಗೆ, ನಮ್ಮ ಕುಟುಂಬಗಳಲ್ಲಿ ಈ ಗುಣವನ್ನು ತರಬೇಕಾಗಿರೋದು ಹೇಗೆ, ಒಟ್ಟು ನಮ್ಮ ಸಮಾಜದಲ್ಲಿ ಇದನ್ನು ಹೇಗೆ ಕಾಪಾಡ್ಕೊಂಡು ಬರೋದು, ಅದೆಲ್ಲದರ ಜೊತೆಗೆ ಬೇರೆ ಬೇರೆ ರೀತಿಯ ಸಂಘಟನೆಗಳಲ್ಲಿ ಇದನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ನೋಡಬೇಕು. ಅದು ಏನು ಅಂತ ಕೇಳಿದ್ರೆ ಹೌ ಟು ಫೇಸ್ ತುರ್ತು ಪರಿಸ್ಥಿತಿ ಅಲ್ಲ, ಹೌ ಟು ಸ್ಟ್ರಗಲ್ ಎಗೇನ್ಸ್ಟ್ ಎಮರ್ಜೆನ್ಸಿ ಅಲ್ಲ. ನಾವೇನು ಹೇಳಬೇಕಾಗಿರೋದು ಅಂದರೆ ನಮ್ಮ ಹತ್ರ ಒಂದು ಸಾಮೂಹಿಕತೆ ಇದೆ, ಕಲೆಕ್ಟಿವಿಸಮ್ ಇದೆ ನಮ್ಮ ದೇಶದಲ್ಲಿ. ಬಹುದೊಡ್ಡದಾಗಿರ್ತಕ್ಕಂಥ ತಾಕತ್ತು ಅದು ಮನೆಯಲ್ಲೂ ಇದೆ, ಜಾತಿ ಸಮಾಜಗಳಲ್ಲೂ ಇದೆ, ಒಟ್ಟು ಅಡ್ಮಿನಿಸ್ಟ್ರೇಷನಲ್ಲೂ ಇದೆ. ಆ ಕಲೆಕ್ಟಿವಿಸಮ್ ಎಂದೂ ಕೂಡ ನಾಶ ಆಗಬಾರ್ದು, ಆ ಸಾಮೂಹಿಕತೆ ಎಂದೂ ಕೂಡ ನಾಶ ಆಗಬಾರ್ದು ಅಂತ. ರಾಮ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಕಪಿಗಳ ಹತ್ರ, ಅಳಿಲ್ಗಳ ಹತ್ರ, ಕರಡಿಗಳ ಹತ್ರ ಸಲಹೆ ಕೇಳ್ತಿದ್ದ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ ರಾಜ ನಡಿ ನೀನು ಅಂತ ಹೇಳ್ತಿರಲಿಲ್ಲ, ಅವ್ರಗಳ ಹತ್ರ ಸಭೆ ಕೇಳಿ ಸಹಾಯ ಕೇಳ್ತಿದ್ದ. ಆ ಸಾಮೂಹಿಕತೆ ಅಂತಕ್ಕಂಥದ್ದು ಇಂದಿರಾ ಗಾಂಧಿ ನಾಶ ಮಾಡಬೇಕು ಅಂತ ಹೊರಟಿದ್ದೆ ಅದೇ ಅನ್ನ. ಎರಡನೇ ನಮ್ಮ ದೇಶದಲ್ಲಿ ಆಗಲೇ ಹೇಳಿದೆ, ನಾನು ಪ್ರಾರಂಭದಲ್ಲೇ ನಾನು ವಿಸ್ತೃತವಾಗಿ ಹೇಳಿದೆ, ವಿಚಾರ ಅಂತಕ್ಕಂಥ ವಿ ಹೋಲ್ಡ್ ಇಟ್ ವೆರಿ ಪ್ರಿಷಿಯಸ್ಲಿ ಅನ್ನ. ಒಪಿನಿಯನ್ ಏನಿದೆ ಅಭಿಪ್ರಾಯ, ಎರಡನೇ ಥಾಟ್ ಏನಿದೆ ವಿಚಾರ, ಒಪಿನಿಯನ್ನು ಮತ್ತು ಥಾಟ್ ಇವೆರಡೂ ನಾವು ಅದನ್ನು ತುಂಬ ಒಂದು ಜತನದಿಂದ ಕಾಪಾಡ್ಕೊಳ್ತೀವಿ. ನಾವು ನಮ್ಮ ದೇಶದಲ್ಲಿ ಜತನದಿಂದ ಕಾಪಾಡ್ಕೊಳ್ತೀವಿ ಅಂತಾನೆ. ಅದನ್ನು ವ್ಯಕ್ತಪಡಿಸೋಕ್ಕೂ ಒಂದು ಮಾರ್ಗ ಇದೆ, ವ್ಯಕ್ತಪಡಿಸೋಕ್ಕೆ ಒಂದು ಜಾಗ ಇದೆ ಒಂದ್ಸಲಿ, ಆ ವ್ಯಕ್ತಪಡಿಸೋಕ್ಕೆ ಒಂದು ಅವಕಾಶ, ಆಪರ್ಚುನಿಟಿ ಕೂಡ ಇರಬೇಕು ಅಂತ. ಇಂದಿರಾ ಗಾಂಧಿ ಅದೆಲ್ಲವನ್ನು ತನ್ನ ವ್ಯವಸ್ಥೆಯಲ್ಲೂ ನಾಶ ಮಾಡೋಕ್ಕೆ ಪ್ರಯತ್ನಪಟ್ಟರು, ಸರ್ಕಾರದಲ್ಲೂ ನಾಶ ಮಾಡೋಕ್ಕೆ ಪ್ರಯತ್ನಪಟ್ಟರು, ದೇಶದಲ್ಲೂ ನಾಶ ಮಾಡೋಕ್ಕೆ ಪ್ರಯತ್ನಪಟ್ಟರು. ವಿ ಶುಡ್ ಬಿ ಎವರ್ ಗಾರ್ಡೆಡ್ ಅಬೌಟ್ ಇಟ್. ಯಾವುದೇ ವ್ಯವಸ್ಥೆಯಲ್ಲೂ ಆ ಥರದ ಪ್ರವೃತ್ತಿ ಬರಬಾರ್ದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಇರಬೇಕು ಅಂತಲೇ. ಇಂದಿರಾ ಗಾಂಧಿ ಪಟ್ಟಂಥ 3ನೇ ಸಂಗತಿ ಏನು, ಕಾನ್ಸ್ಟಿಟ್ಯೂಷನ್. ಇವತ್ತು ಆಕೆ ಮೊಮ್ಮಗ ಊರು ತುಂಬ ಕಾನ್ಸ್ಟಿಟ್ಯೂಷನ್ನ ಪ್ರತಿ ಇಟ್ಕೊಂಡು ಎಲ್ಲ ಕಡೆಗಳಲ್ಲಿ ಹೋರಾಡ್ತಾರೆ ಅಂತಲೇ. ಯಾಕಂದರೆ ಇದು ಬ್ರ್ಯಾಂಡಿಂಗ್ ಯುಗ ಅಂತದ್ದು. ಜನನೂ ಬ್ರ್ಯಾಂಡಿಂಗ್ ಮೆಚ್ಕೊಳ್ತಾರೆ ಅನೇಕ ಸಲ, ಎಲ್ಲ ಸಲಿನೂ ಅಲ್ಲ, ಜನ ಕೂಡ ಬ್ರ್ಯಾಂಡಿಂಗ್ ಮೆಚ್ಕೋತಾರೆ ಅಂತಲ್ಲಿ. ನಮಗೂ ಅಷ್ಟೇ ಭಾಳ ಒಳ್ಳೆ ಗೌರಮ್ಮನ ಹೋಳಿಗೆ ಅಂದರೆ ಆಗೋದಿಲ್ಲ ನಮಗೆ ಶಿವಮೊಗ್ಗದಲ್ಲಿ. ಅದೇ ಯಾವುದಾದ್ರೂ ಪ್ರಿಂಟ್ ಮಾಡಿ ಕವರಲ್ಲಿ ಹಾಕ್ಕೊಟ್ರೆ ಬ್ರ್ಯಾಂಡೆಡ್ ಅಂತ ತೊಗೊಳ್ತೀವಿ ಅಂತಲೇ. ಗೌರಮ್ಮನ ಹೋಳಿಗೆಗೆ ಬೆಲೆ ಇದೆ ಶಿವಮೊಗ್ಗದಲ್ಲಿ, ಆದರೆ ಗೌರಮ್ಮ ಗೊತ್ತಿಲ್ಲದೆ ಇರೋರು ಯಾರಾದರೂ ಗೌರಮ್ಮನ ಹೋಳಿಗೆ ಏನು ಇದರಲ್ಲಿ ಬ್ರ್ಯಾಂಡ್ ಇಲ್ವಲ್ಲ ಇದನ್ನು ಅಂತ ಹೇಳ್ತಾರೆ ಅಂತಲೇ. ಇವತ್ತು ರಾಹುಲ್ ಗಾಂಧಿ ಸಂವಿಧಾನವನ್ನು ಬ್ರ್ಯಾಂಡ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಕಡೆ. ಒಂದೇ ಕಲರ್ ಬ್ರ್ಯಾಂಡ್, ಒಂದೇ ಕಲರ್ ಪುಸ್ತಕ, ರೆಡ್ ಕಲರ್ ಪುಸ್ತಕನೇ ತೊಗೊಂಡು ಹೋಗಬೇಕು ಅಂತಲೇ. ಆದರೆ ಅದೇ ಸಂವಿಧಾನದ ಬಗ್ಗೆ
ಅತ್ಯಂತ ಹೆಚ್ಚು ಅತ್ಯಾಚಾರ ಮಾಡಿದವರು, ಅತ್ಯಂತ ಹೆಚ್ಚು ಅನ್ಯಾಯ ಮಾಡಿದವರು ಯಾರು ಅಂತ ಕೇಳಿದ್ರೆ ಇದೇ ಕಾಂಗ್ರೆಸ್ನವರು ಅನ್ಸಲಿ. ನಾವು ನಮ್ಮ ಸಂವಿಧಾನವನ್ನು, ಇವತ್ತಿನ ಸ್ಮೃತಿ ಅದು, ಸ್ವಾತಂತ್ರ್ಯೋತ್ತರ ಭಾರತದ ಸ್ಮೃತಿ ಅದು, ಆ ಸ್ಮೃತಿಯನ್ನು ನಾವು ಕಾಪಾಡ್ಕೊಳ್ಬೇಕು ನಾವು. ಯಾಕಂದರೆ ನಮ್ಮ ದೇಶದ ಸಾಮಾನ್ಯ ಜನಜೀವನ, ನಾಗರಿಕ ಜನಜೀವನ ಅದರ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಒಂದಷ್ಟು ಶಬ್ದಗಳಿದ್ದಾವೆ, ಅದರಲ್ಲಿ ಒಂದಷ್ಟು ನಿಯಮಗಳಿದೆ, ಅದೆಲ್ಲದಕ್ಕಿಂತ ಹೆಚ್ಚು ಅದರಲ್ಲಿ ಒಂದಷ್ಟು ಭಾವನೆಗಳಿದೆ ಅಂತಾನೆ. ಅದರಲ್ಲೊಂದಷ್ಟು ಭಾವನೆಗಳಿದೆ. ಶಬ್ದಗಳು ಕೆಲವು ಸಲ ಬದಲಾಗ್ಬೋದು, ನೀತಿಗಳು ನಿಯಮಗಳು ಬದಲಾಗ್ಬೋದು ಕೆಲವು ಸಲ. ಆದರೆ ಸಂವಿಧಾನದ ಹಿಂದುಗಡೆ ಇರತಕ್ಕಂಥ ಭಾವನೆ ಅದೆಂದೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಸಮಾಜಕ್ಕೆ ಒಂದು ಭಾವನೆ ಇದೆಯೋ ಹಾಗೆ ಆಡಳಿತಕ್ಕೂ ಒಂದು ಭಾವನೆ ಇರುತ್ತೆ, ಸಂವಿಧಾನಕ್ಕೂ ಒಂದು ಭಾವನೆ ಇರುತ್ತೆ. ಒಂದರಿಂದ ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ, ಎಮರ್ಜೆನ್ಸಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟ್ ಸಸ್ಪೆಂಡ್ ಆಗಿದ್ದಾಗ ಇಂದಿರಾ ಗಾಂಧಿಯವರು ಮತ್ತು ಅವರ ಪಾರ್ಟಿ ಸಂವಿಧಾನದನ್ನು ತಿರ್ಚಿರ್ತಕ್ಕಂಥ ರೀತಿ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಆಧಾರ ಸಹಿತವಾಗಿ ಓದ್ಬಿಡ್ತೀನಿ ನನ್ನ ತಲೆಯನ್ನು. ನಿಮಗೆ ಆಧಾರದ ಪ್ರಕಾರ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಕಾನೂನಿನ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ಪ್ರಾಜ್ಯರು ನಾವು ಇದನ್ನು ಅಧ್ಯಯನ ಮಾಡಬೇಕು. ಆಕೆ ನಡ್ಕೊಂಡಂಥ ರೀತಿ 39ನೇ ಅಮೆಂಡ್ಮೆಂಟ್ ತರ್ತಾರೆ. 39ನೇ ಅಮೆಂಡ್ಮೆಂಟ್ ಏನು ತಂದಿದ್ದು ಅಂತ ಕೇಳಿದ್ರೆ, ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಅದನ್ನು ಜುಡಿಷಿಯಲ್ ಸ್ಕ್ರೂಟಿನಿಂದ ಹೊರಗಡೆ ಇರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ದೇಶದಲ್ಲೊಂದು ಗೌರವದ ಜಾಗ ಬೇಕು, ಹಾಗಾಗಿ ಅವರು ರಾಷ್ಟ್ರಪತಿ ಚುನಾವಣೆಯನ್ನು ನ್ಯಾಯಾಲಯದ ಪರಿಧಿಯಿಂದ ಹೊರಗಿಟ್ಟಿದ್ರು. ಐ ರಿಪೀಟ್, ದೇಶದಲ್ಲೊಂದು ಶ್ರದ್ಧೆ ಸ್ಥಾನ ಇರಬೇಕು. ಮನೇಲಿ ಇರುತ್ತೆ, ದೊಡ್ಡಣ್ಣನ ಪ್ರಶ್ನಿಸಬಾರ್ದು. ತುಂಬ ಮನೆಗಳಲ್ಲಿ ಇದೆ ಅಂತಲೇ. ಹೋಗಿದ್ದೀನಿ ನನ್ನ ಚೆನ್ನಿ ಮನೆಗೆ, ಇವ್ರ ಮನೆಗೆ ಹೋಗಿದ್ದೀನಿ ಅಂತಲೇ. ದೊಡ್ಡಣ್ಣನ ಪ್ರಶ್ನಿಸಬಾರ್ದು. ನಾಕಾರ ಮನೆಗಳಿಗೆ ಹೋಗಿದ್ದೀನಿ ನಾನು, ಇಲ್ಲಿ ನನ್ನ ಎದುರುಗಡೆ ಕೂತಿರ್ತಕ್ಕಂಥವ್ರು ದೊಡ್ಡಣ್ಣನ ಪ್ರಶ್ನಿಸಬಾರ್ದು. ಒಂದು ಎಮೋಷನ್ ಅದು ಅಂತಲೇ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇನ್ಸ್ಟಿಟ್ಯೂಷನ್ನ ಪ್ರಶ್ನಿಸಬಾರ್ದು. ಯಾವ ಇನ್ಸ್ಟಿಟ್ಯೂಷನ್ನು? ಎಲ್ಲರೂ ಯೋಚನೆ ಮಾಡಿ, 67 ಜನ ಸದಸ್ಯರು ಯೋಚನೆ ಮಾಡಿರ್ತಾರೆ, ರಾಷ್ಟ್ರಪತಿ ಚುನಾವಣೆಯನ್ನು ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸಬಾರ್ದು. ಇಟ್ ಈಸ್ ಸ್ಯಾಂಕ್ಟರ್. ಅದಕ್ಕೊಂದು ಸ್ಯಾಂಕ್ಟಿಟಿ ಇದೆ. ಇಂದಿರಾ ಗಾಂಧಿ ಏನು ಮಾಡಿದರು? ತನಗೆ ತೀರ್ಪು ಬಂದಾಗ ಆಕೆ ಆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾಳೆ. ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ, ಯಾವ್ಯಾವುದನ್ನು ಅಂತ ಕೇಳಿದ್ರೆ, ತಂದನ್ನು ಮಾತ್ರ ಮಾಡಿಕೊಂಡ್ರೆ ಅಂದರೆ ಜನ ಆರೋಪ ಮಾಡ್ತಾರೆ ಅಂತೇಳಿ ಉಪರಾಷ್ಟ್ರಪತಿ ಚುನಾವಣೆನೂ ಅದರಿಂದ ಹೊರಗಡೆ ಇಡಬೇಕು, ಪ್ರೈಮ್ ಮಿನಿಸ್ಟರ್ ಚುನಾವಣೆನೂ ಅದರಿಂದ ಹೊರಗಡೆ ಇಡಬೇಕು, ಸ್ಪೀಕರ್ ಚುನಾವಣೆನೂ ಅದರಿಂದ ಹೊರಗಡೆ ಇಡಬೇಕು. Only president election was kept outside the judicial scrutiny, but she added vice president, prime minister and speaker's election to it. More so, her election, prime minister's election, and because she didn't want to create only one office, she added 2 more offices, vice president and speaker. ಮೊದಲನೇ 39ನೇ ತೊಗೊಂಬರ್ತಾರೆ ಅಂತಾರೆ. ಆ 39ನೇ ಅಮೆಂಡ್ಮೆಂಟ್ ತೊಗೊಂಡು ಬಂದ ನಂತರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಅದನ್ನು ಪಾಸ್ ಮಾಡಬೇಕಲ್ಲ. ಹೇಳಿದ್ದೀನಿ ನಾನು ಶಿವಮೊಗ್ಗದ ವೇದಿಕೆಯಲ್ಲೇ ನಾನು ಹೇಳಿದ್ದೀನಿ ಅಂತಲೇ. ಆದರೆ ಎಷ್ಟು ನಿರ್ಲಜ್ಜ ಜನಗಳು ಮತ್ತು ಎಷ್ಟು ನಿರ್ಲಜ್ಜ ರಾಜಕೀಯ ಪಕ್ಷಗಳು ಅಂತ ನೋಡಿ ಅಂತಲೇ. ಆಗಸ್ಟ್ 11ನೇ ತಾರೀಕು, ಡೇಟ್ ನೆನ್ಪಿಟ್ಕೊಳ್ಬೇಕು ನೀವು. ಆಗಸ್ಟ್ 11ನೇ ತಾರೀಕು ಈಕೆಯ ಮೇಲ್ಮನವಿಯ ಮೇಲೆ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಬರೋದಿರುತ್ತೆ. ಮೇಲ್ಮನವಿ ಮೇಲೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಏನು ಇದು ಮಾಡಿದ್ರು, ಅನೂರ್ಜಿತಗೊಳಿಸಿದ್ರು ಈಕೆಯ ಸದಸ್ಯತ್ವವನ್ನು, ಅದರ ಮೇಲ್ಮನವಿಯ ತೀರ್ಪು 11ನೇ ತಾರೀಕು ಕೊಡಬೇಕು ಅನ್ಸಲಿ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯಿತು 39ನೇ ತಾರೀಕು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪಾಸ್ ಆಗಬೇಕು ಅನ್ಸಲಿ. ಬುಧವಾರ ಆಗಸ್ಟ್ 6ನೇ ತಾರೀಕು ಅದನ್ನು ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಗುರುವಾರ ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ. ಶುಕ್ರವಾರ ಆಗಸ್ಟ್ 8ನೇ ತಾರೀಕು ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ತಾರೆ. ಶನಿವಾರ ಆಗಸ್ಟ್ 9ನೇ ತಾರೀಕು ಸಾಧಾರಣವಾಗಿ ಸದನ ನಡೆಯೋದಿಲ್ಲ. 50% ರಾಜ್ಯಗಳು, ಇದು ಮೇಜರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದ್ದಿದ್ದರಿಂದ 50% ರಾಜ್ಯಗಳು ಪಾಸ್ ಮಾಡಬೇಕಾಗಿತ್ತು. ಅದಕ್ಕೆ ಶನಿವಾರ ಈ ದೇಶದ 16 ರಾಜ್ಯಗಳ ವಿಧಾನಸಭೆಯನ್ನು ಕರೀತಾರೆ ಅನ್ಸಲಿ. ಸ್ಪೆಷಲ್ ಅಧಿವೇಶನ ಕರೀತಾರೆ, ಒಂದೇ ಒಂದು ದಿನದ ಅಧಿವೇಶನ ಕರೀತಾರೆ. ಆ 16 ರಾಜ್ಯಗಳು ಕಾಂಗ್ರೆಸ್ ರಾಜ್ಯಗಳು ಇರಲಿ ಅಂತದೆ. ಆ 16 ರಾಜ್ಯಗಳಲ್ಲೂ ಕೂಡ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 39th ಅಮೆಂಡ್ಮೆಂಟ್ ಪಾಸ್ ಆಗುತ್ತೆ ಅಂತಲೇ. ಭಾನುವಾರ ರಾಷ್ಟ್ರಪತಿಗಳು ಎಂದೂ ಇಲ್ಲದೇ ಇರೋ ತರಾತರಿಯಲ್ಲಿ ಗಜೆಟ್ ನೋಟಿಫಿಕೇಷನ್ ಹೊರಡಿಸ್ತಾರೆ. ಈ 7, 8, 9, 10 ಈ 6, 7, 8, 9, 10 ಈ 5 ದಿನಗಳು ಯಾಕೆ ಅಂತ ಕೇಳಿದ್ರೆ, ಅಲ್ಲೇನು ಮುಹೂರ್ತ ಇರಲಿಲ್ಲ ಅವತ್ತು. ಶ್ರಾವಣ ಮಾಸ ಹೊರಟೋಗ್ಬಿಡುತ್ತೆ, ಅದ್ರ ಮುಂದಿನ ಮಾಸ ಬರ್ತಾ ಇದೆ ಅಂತೇನಿಲ್ಲ ಅಲ್ಲ. ಯಾಕೆಂದರೆ ಆಗಸ್ಟ್ 11ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ತೀರ್ಪಿತ್ತು. ಅದಕ್ಕಿಂತ ಮುಂಚೆ ಇದನ್ನು ಜುಡಿಷಿಯರಿಯನ್ನು ಓವರ್ಟೇಕ್ ಮಾಡಬೇಕಾಗಿತ್ತು. ಆಗಸ್ಟ್ 10ನೇ ತಾರೀಕು ಭಾನುವಾರ ರಾಷ್ಟ್ರಪತಿಗಳ ಗಜೆಟ್ ನೋಟಿಫಿಕೇಷನ್ ಹೊರಡುತ್ತೆ. ಪ್ರಧಾನಮಂತ್ರಿಗಳ ಚುನಾವಣೆಯನ್ನು ನ್ಯಾಯಾಲಯಗಳ ವ್ಯಾಪ್ತಿಯಿಂದ ಹೊರಗಿಟ್ಬಿಟ್ಟು 40ನೇ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. 30ನೇ ಅಮೆಂಡ್ಮೆಂಟು ಅಂದರೆ 40ನೇ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಕೇಶವಾನಂದ ಭಾರತಿ ಪ್ರಕರಣ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದನ್ನು ನಲ್ಲಿಫೈ ಮಾಡಲಿಕ್ಕೆ ಜಮೀನು ಮತ್ತು ರಿಸೋರ್ಸ್ ಮೇಲೆ ಸರ್ಕಾರದ ಏಕಾಧಾರ 2 ತೀರ್ಪುಗಳು ನಮ್ಮ ದೇಶದಲ್ಲಿ ಭಾಳ ದೊಡ್ಡದು. 3-4 ಇದ್ದಾವೆ, ಅದರಲ್ಲಿ 2 ಹೇಳ್ತೀನಿ. ಒಂದು ಕೇಶವಾನಂದ ಭಾರತಿ, ಅದು ಲ್ಯಾಂಡ್ ಮತ್ತು ರಿಸೋರ್ಸಸ್ನ ಆಧಾರದ ಮೇಲೆ.
ಎರಡನೇದು ಬೊಮ್ಮಾಯಿ ಪ್ರಕರಣದಲ್ಲಿ ಲೆಜಿಸ್ಲೇಚರ್ನ ಮೇಲೆ. ಈ ಥರ ಐತಿಹಾಸಿಕ ತೀರ್ಪುಗಳಲ್ಲಿ ಕೇಶವಾನಂದ ಭಾರತಿ ತೀರ್ಪು ಒಂದು. ಅದನ್ನು ಆ್ಯನಲ್ ಮಾಡುವಂಥ ರೀತಿಯಲ್ಲಿ, ಅದನ್ನು ರದ್ದುಗೊಳಿಸ್ತಕ್ಕಂಥ ರೀತಿಯಲ್ಲಿ ಲ್ಯಾಂಡು ಮತ್ತು ರಿಸೋರ್ಸ್ನ ಮೇಲೆ ಸರ್ಕಾರದ ಇಚ್ಛೆಗೆ ಅನುಗುಣವಾಗಿ ಲ್ಯಾಂಡ್ ವಶಪಡಿಸ್ಕೊಳ್ಬೋದು, ಸರ್ಕಾರದ ಇಚ್ಛೆಗೆ ಅನುಗುಣವಾಗಿ ಪರಿಹಾರ ಕೊಡಬಹುದು ಅಂತಕ್ಕಂಥ ವಾಕ್ಯ ಸೇರಿಸ್ತಾರೆ. ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರ ಅಲ್ಲ, ಸರ್ಕಾರದ ಇಚ್ಛೆಗೆ ಮರ್ಜಿಗೆ ಅನುಗುಣವಾಗಿ ಪರಿಹಾರ ಸೇರಿಸಬೇಕು. 40ನೇ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ. 41ನೇ ಅಮೆಂಡ್ಮೆಂಟು ರಿಟೈರ್ಮೆಂಟ್ ಏಜನ್ನು 58ರಿಂದ 62ಕ್ಕೆ ಬದಲಾಯಿಸ್ತಾರೆ. ಎಲೆಕ್ಷನ್ ಕಮಿಷನಲ್ಲಿ ಬ್ಯೂರೋಕ್ರಾಟ್ಸ್ಗಳನ್ನ, ಅಂದರೆ ಸಿಟ್ಟಿಂಗ್ ಬ್ಯೂರೋಕ್ರಾಟ್ಗಳನ್ನ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಥರ ಅನೇಕ ಸಂಸ್ಥೆಗಳನ್ನ ತನ್ನ ಕೈಗೆ ತಗೊಳ್ತಕ್ಕಂಥ ಕೆಲಸವನ್ನು ಆಕೆ 41st ಅಮೆಂಡ್ಮೆಂಟಲ್ಲಿ ಮಾಡ್ತಾಳೆ. 42nd ಅಮೆಂಡ್ಮೆಂಟ್ ಇವತ್ತು ಬಹುಚರ್ಚಿತವಾಗಿರ್ತಕ್ಕಂಥ ಅಮೆಂಡ್ಮೆಂಟ್ ಅಂತ. 42nd ಅಮೆಂಡ್ಮೆಂಟಲ್ಲಿ ಆಕೆ ಸೀದಾ ಸಂವಿಧಾನದ ಭಾವನೆಗಳಿಗೆ ಆಕೆ ಕೈಲಾಕ್ತಾರೆ, ಹಾಕಿ ಸೆಕ್ಯುಲರು ಮತ್ತು ಸೋಷಿಯಲಿಸ್ಟ್ ಅನ್ನುವಂಥ 2 ಶಬ್ದವನ್ನು ಆ್ಯಡ್ ಮಾಡ್ತಾರೆ ಒಂದು ಸಲಹೆ. ನಿಮ್ಮದೇನು ವಿರೋಧ ಅಂತ ನೀವು ಕೇಳ್ತಾ ಇರ್ಬೋದು. ದತ್ತಾತ್ರೇಯ ಹೊಸಬಾಳೆ ಅವ್ರಿಗೇನು ತೊಂದರೆ ಸೆಕ್ಯುಲರು ಮತ್ತು ಸೋಷಿಯಲಿಸಮ್ ಅಂತ ಕೇಳಿದ್ರೆ, ದತ್ತಾತ್ರೇಯ ಹೊಸಬಾಳೆ ಅವ್ರಿಗೇನು ತೊಂದರೆ ಇಲ್ಲ, ಸಂಘಕ್ಕೇನು ತೊಂದರೆ ಇಲ್ಲ, ಅಂಬೇಡ್ಕರೇ ವಿರೋಧಿಸಿದ್ರು ಇದನ್ನು. ನಾನು ಸೋಷಿಯಲಿಸಮ್ ಶಬ್ದವನ್ನು ಸೇರಿಸಬೇಕೋ ಬೇಡವೋ ಅಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಚರ್ಚೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಶಬ್ದಗಳಲ್ಲಿ ವಿರೋಧಿಸ್ತಾರೆ, ಮೆಜಾರಿಟಿಲೆಲ್ಲ ತನ್ನ ಶಬ್ದಗಳಲ್ಲಿ ವಿಚಾರಿಸ್ತಾರೆ ಅಂತಲೇ. ಯಾವುದೇ ದೇಶವನ್ನು ಯಾವುದೇ ವ್ಯವಸ್ಥೆಗೆ ನಾವು ಕಟ್ಟಾಕಬಾರ್ದು. ಆಯಾಯ ಸಂದರ್ಭದಲ್ಲಿ ಯಾವ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆನ ಆ ಸಂದರ್ಭದ ಜನ ಒಟ್ಟು ಸೇರಿ ನಿರ್ಣಯ ಮಾಡಿ ಅಳವಡಿಸ್ಕೊಳ್ತಾರೆ. ನಾವು ಕ್ಯಾಪಿಟಲಿಸಮು ಹಾಕೋದು ಬೇಡ, ಸೋಷಿಯಲಿಸಮು ಹಾಕೋದು ಬೇಡ, ಕಮ್ಯುನಿಸಮು ಹಾಕೋದು ಬೇಡ. ನಾವು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಹಾಕಿದ್ದೀವಿ, ಸರ್ವರಿಗೂ ಸಮಾನ ಹಕ್ಕು ನಾವು ಹಾಕಿದ್ದೀವಿ. ಒಂದ್ಸಲ ನಾವು ಸೋಷಿಯಲಿಸಮ್ ಹಾಕೋದು ಬೇಡ ಅಂತ ತೆಗೆದಿದ್ದನ್ನು ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಅಂತಕ್ಕಂಥ 2 ಶಬ್ದಗಳನ್ನ ಸೇರಿಸ್ತಾರೆ. ಇವತ್ತು ಅನೇಕ ಪ್ರಾಜ್ಞರು ಚರ್ಚೆ ನಡೀಬೇಕು, ಚರ್ಚೆ ನಿರ್ಣಯ ಆಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂಲ ಸಂವಿಧಾನ ಬರಲಿ ಅಂತ ಅನ್ಸದೆ. ಅಂಬೇಡ್ಕರ್ ಸಂವಿಧಾನವನ್ನು ತಿರ್ಚಿ ಅಂತಲ್ಲ, ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಸಂವಿಧಾನ ಇರಲಿ. ಪ್ರಿಯಾಂಬಲ್ನಲ್ಲಿ ಈ 2 ಶಬ್ದಗಳು ಆ್ಯಡ್ ಆಗಿದ್ದು 1975ನೇ ಇಸ್ವಿಯ ಸಂದರ್ಭದಲ್ಲಿ. ಜನತಾ ಪಾರ್ಟಿ ಬರುತ್ತೆ, ಚುನಾವಣೆಯಲ್ಲಿ ಗೆದ್ದು ಜನತಾ ಪಾರ್ಟಿ ಬರುತ್ತೆ. ಇವತ್ತು ಇದರಲ್ಲಿ 42ನಲ್ಲಿ ಆ ಸೆಕ್ಯುಲರು ಮತ್ತು ಸೋಷಿಯಲಿಸಮ್ ಬಿಟ್ಟು, ಯಾಕೆಂದರೆ ಅವತ್ತಿರೋ ಜನತಾ ಪಾರ್ಟಿಲಿ ಸೋಷಿಯಲಿಸ್ಟ್ಗಳು ಇದ್ದರು ಅಂತ. ಅವತ್ತಿನ ಸಹಮತದ ಕಾರಣಕ್ಕೆ ಅದನ್ನು ಬಿಟ್ಟು ಉಳಿದ ಎಲ್ಲ ಅಮೆಂಡ್ಮೆಂಟ್ಗಳನ್ನು ಜನತಾ ಪಾರ್ಟಿ ಸರ್ಕಾರ ಬಂದಾಗ ಆ್ಯನಲ್ ಮಾಡುವಂಥ ಕೆಲಸ ಆ ಸಂದರ್ಭದಲ್ಲಿ ಆಯ್ತು ಅನ್ಸತ್ತೆ. ಹೀಗೆ ಒಂದು ಕಡೆಯಿಂದ ಪಾರ್ಟಿ, ಇನ್ನೊಂದು ಕಡೆಯಿಂದ ಆಡಳಿತ, ಮತ್ತೊಂದು ಕಡೆಯಿಂದ ದೇಶದ ವ್ಯವಸ್ಥೆಗಳನ್ನ ಹದಗೆಡಿಸುವಂಥ ಕೆಲಸವನ್ನು ಈ ಥರ 10 ರೀತಿಯಲ್ಲಿ ಆ ಸಂದರ್ಭದಲ್ಲಿ ಮಾಡುವಂಥ ಕೆಲಸ ಮಾಡ್ತಾರೆ ಅಂತಾನೆ. ರಾಕ್ಷಸೀಯವಾಗಿ ನಡ್ಕೊಳ್ಬೋದು. ಹೇಗೆ ತುರ್ಕ್ಮನ್ ಗೇಟ್ ಹಗರಣ, 7 ಲಕ್ಷ ಜನರು ಮನೆ ಹೊಡೆದಾಕ್ತಾರೆ. 7 ಲಕ್ಷ ಅಂದರೆ 7 ಲಕ್ಷ ಮನೆ ಅಲ್ಲ, 7 ಲಕ್ಷ ಜನರು ನಿರ್ವಸಿತರಾಗುವಂಥ ರೀತಿಯಲ್ಲಿ ದಿಲ್ಲಿಯಲ್ಲಿ ತುರ್ಕ್ಮನ್ ಗೇಟ್ ಹಗರಣ ನಡೆಯುತ್ತೆ. ಜನಸಂಖ್ಯೆ ನಿಯಂತ್ರಣ ಮಾಡಬೇಕು. ಅದಕ್ಕೊಂದು ಮಾನವೀಯವಾಗಿರ್ತಕ್ಕಂಥ, ವೈದ್ಯಕೀಯವಾಗಿರ್ತಕ್ಕಂಥ, ಸಂಸ್ಕಾರಪ್ರದವಾಗಿರ್ತಕ್ಕಂಥ ದಾರಿಗಳು ಅನೇಕ ಇದಾವೆ ಅನ್ಸಲೆ. ಆದರೆ ಲಕ್ಷಾಂತರ ಜನರನ್ನು ಬೇರೆ ಬೇರೆ ಕಾರಣಗಳು ಹೇಳಿ ಮೆಡಿಕಲ್ ಕ್ಯಾಂಪಿಗೆ ತೊಗೊಂಡು ಬಂದು ಅವರ ಸಂತಾನ ಶಕ್ತಿಯನ್ನು ಹರಣ ಮಾಡ್ತಕ್ಕಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನೇರ ಸಂಜಯ್ ಗಾಂಧಿಯ ನೇತೃತ್ವದಲ್ಲಿ ನಡೆಯುತ್ತೆ. ಇಂದಿರಾ ಗಾಂಧಿಯ ಮೂಗು ಕೆಳಗೆ ನಡೆಯುತ್ತೆ. ಸರ್ಕಾರಿ ನೌಕರರನ್ನು, ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಸಂತಾನ ಶಕ್ತಿ ಹರಣದ ಪ್ರಯೋಗಕ್ಕೆ ಒಳಪಡಿಸುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ ಅಂತಾರೆ. ಇದೆಲ್ಲವನ್ನೂ ಒಳ್ಳೆಯದು ಅಂತ ಹೇಳುವಂಥ ಪ್ರವೃತ್ತಿಗಳು ನಮ್ಮ ದೇಶದಲ್ಲಿ ಅವತ್ತೂ ಇದ್ದಾರೆ, ಇವತ್ತೂ ಇದ್ದಾರೆ, ನೆನ್ಪಿಟ್ಕೊಳ್ಳಿ ಅಂತಾನೆ. ಇವೆಲ್ಲ ಒಳ್ಳೆಯದು ಅಂತ ಹೇಳುವಂಥವ್ರು. ಹಾಗೆ ಒಂದೊಂದೇ ಇನ್ಸ್ಟಿಟ್ಯೂಷನ್ಗಳನ್ನ ವಶಕ್ಕೆ ಪಡೆದುಕೊಳ್ಳೋದ್ರ ಜೊತೆಗೆ ಹೆದರಿಕೆಯಿಂದ ದೇಶವನ್ನು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ 75, 76ರಲ್ಲಿ ಇಂದಿರಾ ಗಾಂಧಿ ನಡ್ಕೊಳ್ತಾ ಹೋದಂಗೆ ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ. ಹಿಂದೂ ಪದ್ಧತಿಯಲ್ಲಿ, ಹಿಂದೂ ನಂಬಿಕೆಗಳಲ್ಲಿ ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತೀವಿ ನಾವು ಒಂದ್ಸಲಿಂದ. ನಾವು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದಕ್ಕೂ ಒಂದು ಕಾಲ ಬರುತ್ತೆ. ನನ್ನ ಮತ್ತು ನಿಮ್ಮ ಕಣ್ಣುಗಳ ಮುಂದೆ ಈ ಥರದ್ದು ಎಲ್ಲ ಸಂಗತಿಗಳಿಗೂ ಒಂದು ಕಾಲ ಬಂದಿರೋದನ್ನು ನಾವು ಕೂಡ ನೋಡಿದ್ದೀವಿ ಅಂತಲೇ. ಕೆಲವು ಸಲ ಭಗವಂತನ ಟೈಮ್ ಟೇಬಲ್ ದೊಡ್ಡದಿದ್ದಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗುತ್ತೆ. ಇಲ್ದಿದ್ರೆ ಭಗವಂತನ ಟೈಮ್ ಟೇಬಲ್ಲು ನಮ್ಮ ಟೈಮ್ ಟೇಬಲ್ ಎರಡೂ ಒಂದೇ ಇದ್ದರೆ ಇಂಥ ಎಲ್ಲದಕ್ಕೂ ಒಂದು ಕಾಲ ಬಂದ ಹಾಗೆ ಎಲ್ಲ ಕಡೆಗಳಲ್ಲಿ ಅನ್ರೆಸ್ಟ್ ಪ್ರಾರಂಭ ಆಗುತ್ತೆ ಅನ್ಸತ್ತೆ. ಲೋಕ ಸಂಘರ್ಷ ಸಮಿತಿಯ ಹೆಸರಿನಲ್ಲಿ ನಾನಾಜಿ ದೇಶ್ಮುಖ್ರ ಸಂಚಾಲಕತ್ವದಲ್ಲಿ, ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ, ರವೀಂದ್ರ ವರ್ಮಾ ಈ ಥರದ ಅನೇಕ ಜನರನ್ನು ಒಟ್ಟುಗೂಡಿಸಿ ಸಂಘ ಬ್ಯಾಕ್ ಡೋರಲ್ಲಿ ನಿಂತು ಇವರೆಲ್ಲರನ್ನೂ ಒಟ್ಟು ಮಾಡುವಂಥ ಕೆಲಸ ಮಾಡ್ತಾ ದೇಶದಲ್ಲಿ ಹೋರಾಟದ ಅಲೆ ಹೇಳುತ್ತೆ. ಇಂದಿರಾ ಗಾಂಧಿಯ ಜೈಲುಗಳು ಸಾಲೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಜನ ಅರೆಸ್ಟ್ ಆಗಲಿಕ್ಕೆ ಅಂತ ಬರ್ತಾರೆ. ವ್ಯಕ್ತಿಗತ ಜೀವನವನ್ನು ಹಾಳು ಮಾಡಿಕೊಂಡು, ಕೌಟುಂಬಿಕ ಜೀವನವನ್ನು ಪಣಕ್ಕಿಟ್ಟು, ವೃತ್ತಿ ಜೀವನವನ್ನು ಹಾಳು ಮಾಡಿಕೊಂಡು ಜನ ದೇಶಕ್ಕೋಸ್ಕರ ಹೋರಾಡಲಿಕ್ಕೆ ತಯಾರಾಗ್ತಾರೆ. ವಿಚ್ ಇಂದಿರಾ ಗಾಂಧಿ ನೆವರ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಆಂದೋಲನ ಶುರು ಮಾಡಿದಾಗ ತಮಿಳ್ನಾಡಿನ ಕೆಲವು ಜನರಲ್ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರಲ್ಲ, ಸಮಾಜದ ಕೆಲವು ಮುಖಂಡರು ಕಾಮರಾಜರ ಹತ್ರ ಹೋಗ್ತಾರೆ. ಕಾಮರಾಜರು ದೊಡ್ಡ ಲೀಡ್ರು, ಇಂದಿರಾ ಗಾಂಧಿಯ ಪಕ್ಷದಲ್ಲೂ ಏನಿರಲಿಲ್ಲ, ಇಂದಿರಾ ಗಾಂಧಿಯ ಪರವಾಗೂ ಏನೂ ಇರಲಿಲ್ಲ. ಆ ಕಾಮರಾಜರು ಹೇಳ್ತಾರೆ, ಇಲ್ಲಪ್ಪ 1947ಕ್ಕಿಂತ ಮುಂಚಿನ ಕಾಂಗ್ರೆಸ್ ಬೇರೆ, ಇವತ್ತಿನ ಕಾಂಗ್ರೆಸ್ ಬೇರೆ, ಇವತ್ತು ಅಧಿಕಾರದ ರುಚಿ ಅನುಭವಿಸ್ಬಿಟ್ಟಿದ್ದೀವಿ ನಾವು.
ಇವತ್ತು ಇಂದಿರಾ ಗಾಂಧಿ ವಿರುದ್ಧ ಹೋರಾಡಬೇಕು ಅಂತ ನಾನೇನಾದರೂ ಎದ್ದು ನಿಂತ್ಕೊಂಡ್ರೆ ಬಹುಶಃ ಯಾರೂ ಬರಲಿಕ್ಕಿಲ್ಲ ನನಗೆ, ಹೀಗಾಗಿ ನಾನು ಧೈರ್ಯ ಮಾಡೋದಿಲ್ಲ ಅಂತ ಕಾಮರಾಜರು ಹೇಳ್ತಾರೆ ಅಂತಲೇ. ಅಪ್ರಾಮಾಣಿಕ ಅಲ್ಲ, ಪ್ರಾಮಾಣಿಕ ಅವರು, ಆದರೆ ಅಸಹಾಯಕ ಅನ್ನ. ಕಾಮರಾಜರನ್ನ ಅವತ್ತಿನ ಕಾಮರಾಜರನ್ನ ನಾನು ಅಪ್ರಾಮಾಣಿಕ ಅಂತ ಕರೆಯೋದೇ ಇಲ್ಲ ಒಂದ್ಸಲ. ಅವತ್ತು ಪ್ರಾಮಾಣಿಕ ಕಾಮರಾಜರವರು, ಬಟ್ ಅಸಹಾಯಕರವರು ಅವ್ರನ್ನ. ಅಣ್ಣ ಗುರೂಜಿ ಹೇಳ್ತಾರೆ ಒಂದ್ಸಲ, ಆ ಸಂದರ್ಭದಲ್ಲಿ ಅಷ್ಟೊಂದು ಜನ ಬರ್ತಿದ್ರು, ಸ್ವಾತಂತ್ರ್ಯ ಆಂದೋಲನ ಸಂದರ್ಭದಲ್ಲಿ ನಾನು ಕರೆ ಕೊಟ್ಟರೆ ಬೆಳಗಾವಿನಲ್ಲಿ 10,000 ಜನ ಬರ್ತಿದ್ರು, ಈಗ ಕರೆ ಕೊಟ್ಟರೆ 4 ಜನನೂ ಬರೋದಿಲ್ಲ ಅಂತಲೇ. ದೇಶದ ಸಮಾಜ ಪರಿವರ್ತನೆ ಆಗಿದೆ. ಏನಿದೆ ಅಂತ ಕೇಳಿದ್ರೆ ಸರ್ಕಾರದ ಲಾಭದ ರುಚಿ ಹತ್ಬಿಟ್ಟಿತ್ತು ಸಮಾಜಕ್ಕೆ. ಇಲ್ದಿದ್ರೆ ಟಾಟಾ ಅಂತವ್ರು ಸಪೋರ್ಟ್ ಮಾಡ್ತಾರೆ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗಳು ಇಲ್ಲ ಶಿಸ್ತು ಬಂದಿದೆ ನಮ್ಮ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಲಾಭದ ರುಚಿ ಮೂಗಿನ ತುದಿಗೆ ಎಲ್ರಿಗೂ ಹಂಚಿತ್ತು ಅಂತಲೇ. ನಾವು ಕಲಿಬೇಕಾಗಿರೋ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪಾಠ ಏನಂದರೆ ಸಂಘಟನೆಯ ಒಳಗೂ ಸಂಘಟನೆಯ ಹೊರಗೂ ದೇಶದಲ್ಲೂ ನಾಗರಿಕರಾಗಿ ಅಂತ ಕೇಳಿದ್ರೆ ಲಾಭದ ರುಚಿ ಎಲ್ಲ ಹತ್ತಿಸ್ಕೊಳ್ತೀವಿ, ಅಲ್ಲಿ ಹೋರಾಟದ ಕೆಚ್ಚು ನಿಧಾನಕ್ಕೆ ಕಡಿಮೆ ಆಗಿಬಿಡುತ್ತೆ ಅಂತಾರೆ. ಎಲ್ಲಿ ಲಾಭದ ರುಚಿ ಬರುತ್ತೋ ಅಲ್ಲಿ ಹೋರಾಟದ ಕೆಚ್ಚು ಕಡಿಮೆ ಆಗುತ್ತೆ. ಹೀಗೆ ಬಹುದೊಡ್ಡ ಒಂದು ಕಾಂಗ್ರೆಸ್ ಉಪಕೃತ ವರ್ಗವನ್ನು ಅದು ನಿರ್ಮಾಣ ಮಾಡಿಬಿಟ್ಟಿತ್ತು ದೇಶದಲ್ಲಿ. ಉಪಕೃತ ವರ್ಗ ಅದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಉಪಕೃತ ವರ್ಗ. ಆ ಉಪಕೃತ ವರ್ಗ ಎಲ್ಲ ಕಡೆ ಇತ್ತು. ಪತ್ರಕರ್ತರು ಇದ್ದರು, ನ್ಯಾಯಾಧೀಶರು ಇದ್ದರು, ಅಧಿಕಾರಿಗಳು ಇದ್ದರು, ವೈಸ್ ಚಾನ್ಸಲರ್ಗಳು ಇದ್ದರು, ಕಲಾವಿದರು ಇದ್ದರು. ಇದೆಲ್ಲ ಅವಾರ್ಡ್ಗಳಿದ್ದಾವೆ. ನಾನು ಕಳೆದ 70 ವರ್ಷದಲ್ಲಿ ಅವಾರ್ಡ್ಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡೆ ಅವ್ರು ಆಟ ಆಡ್ತಿರೋದು ಕಲಾವಿದರು ಅಂತಲ್ಲಿ. ಕಲಾವಿದರು ಇದ್ದರು ಅಂತಲ್ಲಿ, ಕೈಗಾರಿಕೋದ್ಯಮಿಗಳಿದ್ದರು. ಆ ಉಪಕೃತ ವರ್ಗವನ್ನು ಏನು ಸೃಷ್ಟಿ ಮಾಡಿದ್ರು ಅಂತಲ್ಲಿ, ಆ ಉಪಕೃತ ವರ್ಗವನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿತ್ತೋ ಆ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಯಿತು. ಕೆಲಸ ಸಾಮಾನ್ಯ ಜನರಿಗೆ ಉಳ್ಕೊಂಬಿಡ್ತು. ಇವರೆಲ್ಲ ನೇತೃತ್ವ ವಹಿಸಬೇಕಾಗಿದ್ದವರು, ಅವ್ರ ನೇತೃತ್ವ ವಹಿಸಬೇಕಾಗಿದ್ದವ್ರು ಸಾಮಾನ್ಯವಾಗಿ. ನಾವು ಅಲ್ಲ ಅವರು ಅಂತ ಹೇಳಲ್ಲ ನಾನು, ಅವ್ರ ನೇತೃತ್ವ ವಹಿಸಬೇಕಾಗಿತ್ತು, ನಾವು ಅವ್ರ ಹಿಂದೆ ಹೋಗಬೇಕಾಗಿತ್ತು ಅಂತಲೇ. ಆದರೆ ಧೈರ್ಯನೇ ಉಳ್ಕೊಂಡಿರಲಿಲ್ಲ ಅಂತಲ್ಲಿ. ಆ 40 ವರ್ಷ ದೇಶ ನಡೆದಿದ್ದ ರೀತಿ ಕಾರಣಕ್ಕೆ ಧೈರ್ಯನೇ ಇರಲಿಲ್ಲ ಅಂತ ನಡ್ಕೊಂಡು. ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅವತ್ತು ತಾರುಣ್ಯದಲ್ಲಿದ್ದಂಥ ಶಂಕರಮೂರ್ತಿಗಳು ಹೇಳಿದ್ರು ಅವತ್ತಿನ ಪದ್ದಣ್ಣ ಅಂತ. ಇವತ್ತೇನೋ ಉದ್ದುದ್ದ ಮೀಸೆ ಇದೆ, ಬೆಳ್ಳಗಾಗಿದೆ ಅನ್ನೋದು ಬಿಟ್ಟರೆ ಉದ್ದುದ್ದ ಮೀಸಿದೆ ಅಂತಲೇ. ಆದರೆ ಅವತ್ತಿನ ಪದ್ದಣ್ಣಂಗೆ ಇತ್ತೋ ಇಲ್ವೋ? ಅವತ್ತಿನ ಪದ್ದಣ್ಣನ ಜೀವನ ಏನೋ, ಅವತ್ತಿನ ಯಡಿಯೂರಪ್ಪನವ್ರ ಜೀವನ ಏನೋ, ಅವತ್ತಿನ ಡಿ ಎಮ್ ರಂಗನಾಥ್ ಜೀವನ ಏನೋ, ಅವತ್ತಿನ ಸುಬ್ಬಣ್ಣ ಅವ್ರ ಜೀವನ ಏನೋ, ಅವತ್ತಿನ ಮಧುಕರ್ ಕಾನಿಟ್ಕರು, ಅವತ್ತಿನ ಮೇಷ್ಟ್ರು ಹಿರಿಯೂರು ಕೃಷ್ಣಮೂರ್ತಿಗಳು, ಅವತ್ತಿನ ಶ್ರೀಕಂಠಯ್ಯನವರು, ಇವತ್ತು ಇವರೆಲ್ಲರೂ ಸಮಾಜದಲ್ಲಿ ಪ್ರತಿಷ್ಠಿತರು. ಆದರೆ ಅವತ್ತು ಸಮಾಜದಲ್ಲಿ ಹೆಜ್ಜೆ ಇಡ್ತಾ ಇದ್ದಂಥವ್ರು. ಇಟ್ ವಾಸ್ ನಾಟ್ ಸೋ ಈಸಿ ಇಟ್ ವಾಸ್ ನಾಟ್ ಸೋ ಈಸಿ. ಸಂಘದ ಮನೆಗಳಿಗೆ ಬಂದಿದ್ದಂಥ ಹೆಣ್ಮಕ್ಳು, ಸಂಘದ ಮನೆಯಿಂದ ಹೋದಂಥ ಹೆಣ್ಮಕ್ಳು ಎಲ್ಲರೂ ಹೋರಾಟದ ಸಂದೇಶನೇ ತೊಗೊಂಡೋದ್ರು ಅನ್ಸಲೆ. ಸೊಸೆಯಂದ್ರು ಮಗಳು ಅವರು ಕೂಡ ಕಡಿಮೆ ಬೀಳಲಿಲ್ಲ. ಸಂಘದ ಮನೆಯಲ್ಲಿದ್ದಂಥ ಮಕ್ಕಳು, ಬಂದಿದ್ದಂಥ ಅಳಿಯಂದರು ಅವರು ಕೂಡ ಹೋರಾಟಗಳಿಗೆ ಧುಮುಕಿದ್ರು ಅಂತಲೇ. ಸಾಮಾನ್ಯ ಪರಿವಾರಗಳು ವೈ ಅಂತ ಕೇಳಿದ್ರೆ ವೈಚಾರಿಕ ಬದ್ಧತೆ ಉಳ್ಕೊಂಡಿತ್ತು. ವೈಚಾರಿಕ ಬದ್ಧತೆ, ವೈಚಾರಿಕ ಸ್ವಾತಂತ್ರ್ಯ, ಈ 2 ಬದ್ಧತೆಗಳು ಉಳ್ಕೊಂಡಿತ್ತು. ಆ ಕಾರಣಕ್ಕೆ ಇವರೆಲ್ಲರೂ ಹೋರಾಟಕ್ಕೆ ಧುಮುಕಿದ್ರು. ಇವತ್ತು ಅದನ್ನು ಉಳಿಸ್ಕೊಳ್ತೀವ ಅನ್ನೋದು ಪ್ರಶ್ನೆ ಅನ್ಸಲ್ಲ. ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅದು ಉಳ್ಕೊಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಇಲ್ಲ ಅಂತ ನಾನೇನು ಹೇಳೋದಿಲ್ಲ ಅಂತಲೇ. ಆದರೆ ಅದೆಲ್ಲ ಉಳ್ಕೊಳ್ಬೇಕಾದ್ರೆ ಸಮಾಜದ್ದೊಂದು ಏನು ಬೆನ್ನೆಲುಬಾಗಿ ಸಮಾಜ ನಿಂತ್ಕೊಳ್ಬೇಕು ಅಂತಲೇ. ಸತ್ಯ ಯಾರಾದರೂ ಹೇಳಿದಾಗ ನೀನು ಚೆನ್ನಾಗಿ ಹೇಳಿದ್ಯಪ್ಪ, ಇವತ್ತು ಸತ್ಯ ಯಾರಾದರೂ ಹೇಳಿದ್ರೆ ತುಂಬ ಜನ ರಿಯಾಕ್ಷನ್ ಆಗಿರುತ್ತೆ. ನಿನಗ್ಯಾಕಪ್ಪ ಬೇಕಿತ್ತು ತಲೆಹರಟೆ, ನಿನಗ್ಯಾಕೆ ಬೇಕಿತ್ತು ತಲೆಹರಟೆ? ಸತ್ಯ ಹೇಳಿದಾಗ ಅವ್ನು ಸತ್ಯ ಹೇಳ್ದ ಅಂತ ಬೆನ್ನು ತಟ್ಟತಕ್ಕಂಥ ಒಂದು ಸಮಾಜ ಇದೆಯಲ್ಲ, ಆ ಸಮಾಜ ಕೂಡ ಬೇಕು. ಎಮರ್ಜೆನ್ಸಿಯಲ್ಲಿ ಹೋರಾಟ ಮಾಡಿದ ಮನೆಗಳಲ್ಲಿ ನೀವು ಒಳ್ಳೆ ಕೆಲಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಬೆನ್ನು ತಟ್ಟತಕ್ಕಂಥ ತಾಯಂದ್ರಿದ್ರು. ನೀವು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಅಂತಕ್ಕಂಥ ಅಲ್ಲಿದ್ದಂಥ ಮನೆ ಹಿರಿಯರಿದ್ದರು. ಹಾಗಾಗಿ ಆ ವ್ಯವಸ್ಥೆ ಒಳಗೆ ಅವರೆಲ್ಲರೂ ಧುಮುಕಿದ್ರು ಅಂತಾನೆ. ಹಾಗೆ ಇವತ್ತಿನ ಸಮಾಜ ಆ ಥರ ನ್ಯಾಯಪರತೆಗೆ, ಸತ್ಯನಿಷ್ಠುರತೆಗೆ, ನ್ಯಾಯಕ್ಕೆ ಸತ್ಯಕ್ಕೆ ಎಲ್ಲ ಹೇಳ್ತಾ ಇಲ್ಲ, ಮತ್ತೆ 2 ಶಬ್ದ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ನ್ಯಾಯಪರತೆಗೆ, ಸತ್ಯನಿಷ್ಠುರತೆಗೆ ಬೆನ್ನೆಲುಬಾಗಿ ಸಮಾಜ ನಿಂತ್ಕೊಳ್ಳುತ್ತಾ. ಅದೇ ಥರದ ಸಮಾಜ ಈಗ ಬರುತ್ತೆ. 1857ರಲ್ಲಿ ಆ ಸಮಾಜ ಇತ್ತು, 1947ರಲ್ಲಿ ಆ ಸಮಾಜ ಇತ್ತು, 75ರಲ್ಲಿ ಆ ಸಮಾಜದ ಸಂಕೇತಗಳು ಕಾಣಿಸ್ತು. ರಾಮ ಜನ್ಮಭೂಮಿ ಆಂದೋಲನ ಸಂದರ್ಭದಲ್ಲಿ ಪ್ರವಾಹ ಥರ ತೇಜಸ್ ಕಾಣಿಸ್ತೀವಿ ಸಮಾಜದಲ್ಲಿ, ಪ್ರವಾಹ ಥರ ತೇಜಸ್ ಕಾಣಿಸ್ತಾ. ಅದನ್ನು ಉಳಿಸ್ಕೊಳ್ತೀವ ನಾವು? ಅದನ್ನು ಉಳಿಸ್ಕೊಳ್ಬೇಕು ಅಂತಲೇ. ಅದನ್ನು ಉಳಿಸ್ಕೊಳ್ಬೇಕಾದ್ರೆ ವ್ಯಕ್ತಿಗಳಲ್ಲಿ ಏನು ಬದಲಾವಣೆ ಆಗಬಾರ್ದು, ಏನು ಉಳ್ಕೊಳ್ಬೇಕು, ಕುಟುಂಬಗಳಲ್ಲಿ ಏನು ಬದಲಾವಣೆ ಆಗಬಾರ್ದು, ಏನು ಉಳ್ಕೊಳ್ಬೇಕು. ಅಷ್ಟೇ ದೊಡ್ಡದು ಅಂತ ಕೇಳಿದ್ರೆ ಪಕ್ಷ ಮತ್ತು ಸಂಘಟನೆಗಳಲ್ಲೂ ಏನು ಬದಲಾವಣೆ ಆಗಬಾರ್ದು, ಏನು ಉಳ್ಕೊಳ್ಬೇಕು ಮೂಲಭೂತವಾಗಿ. ಇದನ್ನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಯೋಚನೆ ಮಾಡಬೇಕು. ಯಾರೋ ಮೇಲ್ಗಡೆ ಇರೋರು ಯೋಚನೆ ಮಾಡ್ತಾರೆ, ಅಥವಾ ತತ್ಸಮಾನವಾಗಿರೋರು ಯೋಚನೆ ಮಾಡ್ತಾರೆ, ನಾವು ಆರಾಮಾಗಿರ್ತೀವಿ ಅಂತೇನಿಲ್ಲ. ನನ್ನ ನೆಲೆಯಲ್ಲಿ ನಂದು ನ್ಯಾಯಪರತೆ ಇದೆಯಾ, ನನ್ನ ನೆಲೆಯಲ್ಲಿ ನನ್ನ ಸತ್ಯನಿಷ್ಠುರತೆ ಇದೆಯಾ ಅಂತ ಯೋಚನೆ ಮಾಡಬೇಕು ಒಂದ್ಸಲ. ಅದು ಇದ್ದಿದ್ದರಿಂದ 77 ಇಸ್ವಿಲಿ ಜನತಾ ಪಾರ್ಟಿ ಗೆದ್ದರು. ಅದು ಕಳ್ಕೊಂಡಿದ್ದರಿಂದ 80ರಲ್ಲಿ ಆಲ್ಟರ್ನೇಟಿವ್ ಇರಲಿಲ್ಲ ಪ್ರಜಾಪ್ರಭುತ್ವಕ್ಕೆ. ಹಾಗಾಗಿ ಮತ್ತೆ ಕಾಂಗ್ರೆಸ್ಸನ್ನು ತೊಗೊಂಡು ಬಂದರು. ಇವತ್ತಾಗಲ್ಲ ಅಂದ. ಯು ಹ್ಯಾವ್ ಎ ಬೆಟರ್ ಆಲ್ಟರ್ನೇಟಿವ್, ಬಟ್ ದಟ್ ಆಲ್ಟರ್ನೇಟಿವ್ ಶುಡ್ ಎವರ್ ವಿಜಿಲೆಂಟ್
ಆ ಪರ್ಯಾಯವು ಕೂಡ ತನ್ನ ಬಗ್ಗೆ ಕೂಡ ಸದಾ ಕಾಲಕ್ಕೂ ಯೋಚನೆ ಮಾಡ್ಕೊಳ್ತಾ ಇರಬೇಕು ಅಂತಲೇ. ಆಂತರಿಕ ಶುದ್ಧೀಕರಣ ಅನ್ನೋದೇನಿದೆ ಅದು ವ್ಯಕ್ತಿಗೂ ಇದೆ, ಕುಟುಂಬಕ್ಕೂ ಇದೆ, ಸಮಾಜಕ್ಕೂ ಇದೆ, ಸಂಘಟನೆಗಳಿಗೂ ಇದೆ ಅಂತಾನೆ, ಎಲ್ಲದಕ್ಕೂ ಇದೆ. ಹಾಗೆ ಸದಾ ಕಾಲಕ್ಕೂ ನಮ್ಮ ರಂಗದ ಶುದ್ಧೀಕರಣವನ್ನು ಮಾಡ್ಕೊಳ್ತಾ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನ್ಯಾಯಪರತೆ ಮತ್ತು ಸತ್ಯ ನಿಷ್ಠುರತೆ ಏನಿದೆ ಅದು ಹೇಳಬೇಕು ಅಂತ ಮುಖಕ್ಕೆ ಹೇಳಬೇಕು ಅಂತ ಏನಿಲ್ಲ, ಆದರೆ ಸತ್ಯ ಹೇಳಬೇಕು. ಸತ್ಯ ಯಾರು ಹೇಳ್ತಾ ಇದ್ದಾರೆ, ನ್ಯಾಯವಾಗಿ ಯಾರು ನಡ್ಕೊಳ್ತಾ ಇದ್ದಾರೆ, ಅವ್ರಿಗೊಂದು ಸಮಾಜದಲ್ಲಿ ಬೆಂಬಲ ಸಿಗಲೇಬೇಕು ಅಂತ. ಆ ಬೆಂಬಲ ಸಿಗುವಂಥ ವ್ಯವಸ್ಥೆ ಮತ್ತೆ ಜಾಗೃತವಾಗ್ತಾ ಇದೆ ಅಂತಕ್ಕಂಥ ತುಂಬ ಖುಷಿ ವಿಚಾರ ಅಂತ, ತುಂಬ ಆನಂದದ ವಿಚಾರ. ಯಾವ ಸ್ಥಿತಿ 1857 ಸಂದರ್ಭದಲ್ಲಿತ್ತೋ, ಯಾವ ಸ್ಥಿತಿ 1947 ಸಂದರ್ಭದಲ್ಲಿತ್ತೋ, ಅದೇ ಥರದ ಸ್ಥಿತಿ ರಾಮ ಜನ್ಮಭೂಮಿ ಆಂದೋಲನ ಸಂದರ್ಭದಲ್ಲಿ ಮತ್ತೆ ವಾಪಸ್ ಬಂತು ಅಂತಲೇ, ಮತ್ತೆ ವಾಪಸ್ ಬಂತು. ಲೀಡರ್ಗಳಿದ್ದರು, ಆದರೆ ಸಮಾಜ ಅದನ್ನು ನಡೆಸ್ತು ಅಂತಲೇ. ನೇತೃತ್ವ ಇತ್ತು, ಸಂಘಟನೆಗಳಿದ್ದು, ಆದರೆ ಸಮಾಜ ಒಂದು ನಂಬಿಕೆಯಿಂದ ನಡೆಸ್ತು ಅಂತಲೇ. ಸಂಘಟನೆಗೂ ಲೀಡರ್ಶಿಪ್ಗೂ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗಳೆಲ್ಲ ರಾಮ ಜನ್ಮಭೂಮಿ. ನಾನು ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಆಗ 90 ಸಂದರ್ಭದಲ್ಲಿ ನನಗೆ ದಾವಣಗೆರೆ ತುಂಬ ಚೆನ್ನಾಗಿ ಗೊತ್ತು. ಆ ಸಂದರ್ಭದ ದಾವಣಗೆರೆ ಕಾಟನ್ ಮಿಲ್ಸು, ಅವತ್ತಿನ ಕಾಂಗ್ರೆಸ್, ಅವತ್ತಿನ ಕಮ್ಯುನಿಸ್ಟ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು ಅನ್ಸಲೆ. ಆದರೆ ದಾವಣಗೆರೆಯ ರಾಮಜ್ಯೋತಿ ಮೆರವಣಿಗೆ ರುದ್ರೇನವ್ರು ಇಲ್ಲಿದ್ದಾರೆ. ದಾವಣಗೆರೆಯಿಂದ ಬಂದಿರೋ ಇನ್ನೂ 2-3 ಕಾರ್ಯಕರ್ತರು ಇದ್ದಾರೆ ಅಂತಲೇ. ಯಾರು ಆ ರಾಮಜ್ಯೋತಿ ಮೆರವಣಿಗೆಯನ್ನು ತೊಗೊಂಡು ಬಂದಿದ್ದು, ಬೀದಿಗೆ ತೊಗೊಂಡ್ಬಂದವ್ರು ಯಾರು? ಯಾವ ಸಂಘಟನೆ? ನಾನೊಬ್ಬ ಸಂಘಟನೆ ಕಾರ್ಯಕರ್ತ, ನಾನೊಂದು ಪಕ್ಷದ ಪದಾಧಿಕಾರಿ. ಇವೆರಡೂ ಇದ್ದು ನಾನು ಯೋಚನಾಪೂರ್ವಕವಾಗಿ ಹೇಳ್ತೀನಿ, ನಾನು ಯಾವ ಸಂಘಟನೆಯಲ್ಲ, ಯಾವುದೂ ಅಲ್ಲ. ಜನಕ್ಕೆ ಆ ಒಳಗಡೆಯಿಂದ ಒಂದು ಅಂಥ ಪ್ರೇರಣೆ ಏನಿತ್ತು ಅದು ಜಾಗರೂಕ ಆಯ್ತದ, ಅದು ಜಾಗರೂಕ. ಈ ಥರದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅದು ನೇತೃತ್ವದ್ದು, ಸಂಘಟನೆದು, ವಿಚಾರದ್ದು ಅನ್ಸಲಿ. ಆ ಥರ ಸಂಘಟನೆ, ನೇತೃತ್ವ ಮತ್ತು ವಿಚಾರ ಇದು 3 ಸಮಾಜದಲ್ಲಿರ್ತಕ್ಕಂಥ ಈ ಮೂಲಭೂತ ಗುಣಗಳನ್ನ ಜಾಗರೂಕ ಮಾಡಿಕೊಂಡಾಗ ನಾನು ಅಂದ್ಕೊಳ್ತೀನಿ ಎಂದೂ ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ವಾಪಸ್ ಬರದೇ ಇರತಕ್ಕಂಥ ಸ್ಥಿತಿ ನಮ್ಮ ದೇಶದಲ್ಲಿ ಏನು ಈಗ ನಿರ್ಮಾಣ ಇದೆಯೋ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಲೆಟ್ ಹೂಎವರ್ ಗವರ್ನ್ ದ ಕಂಟ್ರಿ ಅಂತ, ಯಾರು ಬೇಕಾದರೂ ಆಳಲಿ ಒಂದ್ಸಲಿ. ಒಂದೇ ಪಕ್ಷ, ಒಂದೇ ವ್ಯಕ್ತಿ ದೇಶವನ್ನು ಸದಾ ಕಾಲಕ್ಕೂ ಆಳ್ತಾರೆ, ಸಾಧ್ಯನೇ ಇಲ್ಲ. ಇದೊಂದು ನಿರಂತರವಾಗಿರ್ತಕ್ಕಂಥ ಪ್ರವಾಹ. ಆದರೆ ಆ ಘಟನೆಗಳ ಕಾರಣಕ್ಕೆ, ಆ ಪರಿಣಾಮಗಳ ಕಾರಣಕ್ಕೆ ಮತ್ತು ಆ ಸಮರ್ಪಣೆಯ ಕಾರಣಕ್ಕೆ ಈ ದೇಶದ ಸಮಾಜದಲ್ಲಿ ಆ ಸಂಕಲ್ಪ ಶಕ್ತಿ ಸದಾ ಜಾಗೃತವಾಗಿರಬೇಕು. ಮತ್ತೊಂದು ಸಲ ನಾವು ಸಂವಿಧಾನದ ಭಾವನೆಗಳ ಜೊತೆಗೆ ಆಟ ಆಡುವಂಥ ಕೆಲಸಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ. ನಂಬರ್ 1, ಸಂವಿಧಾನವನ್ನು ಬ್ರ್ಯಾಂಡ್ ಮಾಡಿಕೊಂಡು ಅದನ್ನೊಂದು ಸಾಧನ ಮಾಡ್ಕೊಳ್ಳೋದಕ್ಕೂ ನಾವು ಬಿಡೋದಿಲ್ಲ ಅಂತ. ನಂಬರ್ 2, ಮೂರನೇದು ತುರ್ತು ಪರಿಸ್ಥಿತಿ ಅಂತಕ್ಕಂಥ ಸಂಗತಿ ನಮ್ಮ ದೇಶದಲ್ಲಿ ಮತ್ತೊಂದು ಸಲ ಎಂದೂ ಕೂಡ ಉದ್ಭವ ಆಗೋದಿಲ್ಲ. ವಿಚಾರಗಳು ಯಾವತ್ತೂ ಸ್ವತಂತ್ರವಾಗೇ ಇರುತ್ತೆ, ಅಭಿಪ್ರಾಯಗಳು ಸದಾ ಸ್ವಾತಂತ್ರ್ಯವಾಗಿರುತ್ತೆ. ಅದು ಸ್ವೀಕಾರ ಆಗ್ಬೋದು, ಸ್ವೀಕಾರ ಆಗದೇ ಇರ್ಬೋದು. ವಿಚಾರ ಮತ್ತು ಅಭಿಪ್ರಾಯಗಳಿಗೆ ಸದಾ ಕಾಲಕ್ಕೂ ಕೂಡ ಜಾಗ ಇರುತ್ತೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮತ್ತೆ ನಾವು ಸೃಷ್ಟಿ ಏನು ಮಾಡಿದ್ದೀವೋ ಅದನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ ಇದೆ ಅಂತಲೇ. ಅದೆಲ್ಲವನ್ನೂ ಭುಗಿಲು ನಮಗೆ ಸಂದೇಶ ಕೊಡುತ್ತೆ. ಮತ್ತು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಹತ್ರ 100ಕ್ಕಿಂತ ಹೆಚ್ಚು ಜನ ಪಾತ್ರಧಾರಿಗಳು. ಕೆಲವರು ನೇರ ಹೋರಾಟದಲ್ಲಿ, ಕೆಲವರು ಆ ಹೋರಾಟದಲ್ಲಿ ತಮ್ಮ ಮನೆಯವರು ಪಾಲ್ಗೊಂಡಿದ್ದ ಕಾರಣಕ್ಕೆ ನಷ್ಟ ಅನುಭವಿಸಿರ್ತಕ್ಕಂಥ ಮನೆ ಹಿರಿಯರು ಮತ್ತು ತಾಯಂದಿರು, ಅವರೆಲ್ಲರೂ ಇದಕ್ಕೆ ಯೋಗದಾನ ಕೊಟ್ಟಿದ್ದಾರೆ. ಎಲ್ಲರೂ ಇದಕ್ಕೆ ಯೋಗದಾನ ಕೊಟ್ಟಿದ್ದಾರೆ ಅಂತಲೇ. ಯಾಕಂದರೆ ಇವತ್ತು ನಮಗೆ ಅದು ನಗ್ನಗ್ತಾ ನೆನಪು ಮಾಡ್ಕೊಳ್ಬೇಕಾಗಿರೋ ಒಂದು ಸಂಗತಿ. ಅವತ್ತು ನಗ್ನಗ್ತಾ ನೆನಪು ಮಾಡೋ ಸಂಗತಿ ಆಗಿರಲಿಲ್ಲ, ಅವತ್ತು ಅನುಭವಿಸ್ಬೇಕಾಗಿರೋ ಸಂಗತಿ ಆಗಿತ್ತದು, ಅನುಭವಿಸ್ಬೇಕಾಗಿರೋ ಸಂಗತಿ ಆಗಿತ್ತು ಅಂತಲೇ. ಹಾಗೆ ಅವರ ಅನುಭವಗಳನ್ನು ಕೇಳ್ತಾ ಒಂದ್ಸಲಿ ಆ ಪುಸ್ತಕವನ್ನು ಓದ್ತಾ ನಾನು ಅಂದ್ಕೊಳ್ತೀನಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರೆಲ್ಲರೂ ಕೂಡ ಶಿವಮೊಗ್ಗ ತುರ್ತು ಪರಿಸ್ಥಿತಿಯ ಹೋರಾಟದ ಅತ್ಯಂತ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಭೂಮಿ. ಬರೀ ನಂಬರ್ ಮಾತ್ರ ಅಲ್ಲ, ನಂಬರ್ ಎಲ್ಲ ಕಡೆಯೂ ಇತ್ತು ಅಂತಲೇ. ಶಿವಮೊಗ್ಗದಲ್ಲಿ ನಂಬರ್ ಮಾತ್ರ ಇರಲಿಲ್ಲ, ಕ್ರಿಯೇಟಿವ್ ಆಗೂ ಇತ್ತು ಅಂತಲೇ. ಆ ಥರ ಅನೇಕ ಸಂಗತಿಗಳನ್ನ ಉಲ್ಟಾ ನಿಂತ್ಕೊಂಡು ತುಂಗಾ ಸೇತುವೆ ಮೇಲೆ ಜನಕ್ಕೆ ಸರಿಯಾಗಿ ಕಾಣಿಸೋ ರೀತಿಯಲ್ಲಿ ಘೋಷಣೆ ಬರೆದಂಥ ವೀರರಿಂದ ಹಿಡಿದು ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರಬೇಕಾದ್ರೆ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಜೆಂಡಾ ಇದ್ದಿದ್ದೇ ಒಂದು, ಭಾಷಣ ಮತ್ತು ಸಾಹಿತ್ಯಗಳು ಸಿಕ್ಕಿದ್ದೇ ಒಂದು ಅನ್ನುವಂಥ ವ್ಯವಸ್ಥೆ ಸೃಷ್ಟಿ ಮಾಡೋದ್ರಿಂದ ಹಿಡಿದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂಥ ಪ್ರತಿಯೊಬ್ಬ ಸಾಹಿತಿಗೂ ಕೂಡ ಆತನ ರೂಮ್ನಲ್ಲಿ ಚುನಾವಣೆ ಇದು ತುರ್ತು ಪರಿಸ್ಥಿತಿಯ ವಿರುದ್ಧ 40 ಪೇಜಿನ ಹೊತ್ತಿಗೆಗಳು ಪ್ರತಿಯೊಬ್ಬರಿಗೂ ಸಿಗುತ್ತೆ ಅನ್ನೋದರಿಂದ ಹಿಡಿದು ಶಿವಮೊಗ್ಗ ಭಾಳ ಕ್ರಿಯೇಟಿವ್ ಆಗಿ ಈ ಹೋರಾಟವನ್ನು ನಡೆಸ್ಕೊಂಡು ಹೋಯ್ತು. ಇಡೀ ಜಿಲ್ಲೆ ಭಾಳ ಕ್ರಿಯೇಟಿವ್ ಆಗಿ ನಡ್ಕೊಂಡು ಹೋಯ್ತು. ಹಾಗಾಗಿ ನಾನು ಅಂದ್ಕೊಳ್ತೀನಿ ಶಿವಮೊಗ್ಗದವ್ರು ಪ್ರಕಾಶ್ ಬೆಳವಾಡಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಆ ಥರ ಕ್ರಿಯೇಟಿವ್ ಆಗಿ ಹೋರಾಟ ನಡೆಸಿದ್ರಿಂದ ಒಬ್ಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ಹಿರಿಯರು ನಮ್ಮ ಮಧ್ಯದಲ್ಲಿ ಇರಲಿ ಅಂತ. ಹಾಗೆ ಶಿವಮೊಗ್ಗ ಕ್ರಿಯೇಟಿವ್ ಆಗಿ ಹೋರಾಟ ನಡೆಸಿತ್ತು, ಸತ್ವಯುತವಾಗೂ ನಡೆಸಿತ್ತು ಅಂತ. ನಾಟ್ ಅಲಾಂಗ್ ವಿತ್ ಕ್ರಿಯೇಟಿವಿಟಿ ದೇರ್ ವಾಸ್ ಆಲ್ಸೋ ಸ್ಟ್ರೆಂಗ್ತ್ ಆಲ್ಸೋ. ಹಾಗೆ ಅವೆರಡರ ಜೊತೆಗೆ ಹೋರಾಟ ನಡೆಸಿದ್ದಂಥ ಒಂದು ಪುಣ್ಯ ಭೂಮಿ ಇದು. ಇಲ್ಲಿ ಒಂದು ಅನುಕೂಲ ಏನಂದರೆ ಬರೀ ಭುಗಿಲು ಓದಬೇಕು ಅಂತ ಏನಿಲ್ಲ. ನಾವು ಕೂದವಳ್ಳಿ ಮಂಜು ಮನೆಗೋ ಅಥವಾ ನಾವು ಹಾಲಪ್ಪನವ್ರ ಹತ್ರಕ್ಕೋ, ನಾವು ಶಂಕರಮೂರ್ತಿಗಳ ಹತ್ರಕ್ಕೋ, ಅಥವಾ ನಾವು ಪದಣ್ಣವ್ರ ಹತ್ರಕ್ಕೋ,
ನಾವು ದತ್ತಾತ್ರೇಯ ಜೋಯಿಸರ ಹತ್ರಕ್ಕೆ ಹೋಗಿ ಕೂತ್ರೆ ಅವ್ರ ಹತ್ರ ಒಂದು ಗಂಟೆ ಹೇಳೋಕೆ ಅವ್ರ ಹತ್ರ ವಿಷಯ ಇದೆ. ಶ್ರೀಕಂಠಯ್ಯನವ್ರ ಹತ್ರನ ಅವ್ರ ಹತ್ರ ಹೇಳೋಕೆ ಒಂದಷ್ಟು ಇದೆ. ಒಂದ್ಸಲಿ ಅಲ್ಲಿ ಸಾಗರದಲ್ಲಿ ಜಯಂತ್ ಅವ್ರ ಹತ್ರನೋ, ತೀರ್ಥಹಳ್ಳಿಯಲ್ಲಿ ಬೆನಕ್ ಭಟ್ರ ಕುಟುಂಬದ ಹತ್ರನೋ ಹೋದರೆ ನಮ್ಗೆ ಅನುಭವ ಇನ್ನೊಂದ್ಸಲಿ ಸಿಗುತ್ತೆ. ಭದ್ರಾವತಿ ರಂಗಸ್ವಾಮಿ ಅವ್ರ ಹತ್ರನೋ, ರಂಗಪ್ಪನವ್ರ ಹತ್ರನೋ ಹೋದರೆ ನಮಗೆ ಅನುಭವಗಳು ಸಿಗುತ್ತೆ. ಒಂದ್ಸಲಿ ಓದೋಣ, ಅನುಭವಗಳನ್ನ ಪಡ್ಕೊಳ್ಳೋಣ. ಒಂದ್ಸಲಿ ವ್ಯಕ್ತಿಗಾಗಿ, ಕುಟುಂಬವಾಗಿ, ಸಮಾಜವಾಗಿ, ಸಂಘಟನೆಯಾಗಿ ಯಾವ ಕಾರಣಕ್ಕೆ ತುರ್ತು ಪರಿಸ್ಥಿತಿ ನಮ್ಮ ಮೇಲೆ ಹೇರಲ್ಪಡ್ತೋ ಆ ಯಾವುದೇ ಕಾರಣಗಳು ಸಮಾಜದಲ್ಲಿ ಉಳ್ಕೊಳ್ಳಲ್ಲ. ಅದು ಅಕಸ್ಮಾತ್ ಸ್ವಲ್ಪ ಇದ್ದರೆ ನಿಶ್ಶೇಷವಾಗೋದನ್ನು ತೆಗಿತೀವಿ ಅಂತಕ್ಕಂಥ ಸಂಕಲ್ಪ ಮಾತ್ರ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರ ಬುಗಿಲನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಇದ್ದರೂ ಪಡ್ಕೊಂಡು ಯಾರ ಹತ್ರ ಆದರೂ ಅದನ್ನು ಓದಿ ಅಂತ ಮಾತ್ರ ಹೇಳ್ತಾ, ಕೈ ಎತ್ತದ ಯಾರು ಹುಟ್ಟಿರಲಿಲ್ಲ ಅಂಥವ್ರು, ಇದು ನಮ್ಮ ಅತಿ ದೊಡ್ಡ ಕರ್ತವ್ಯ ನಮ್ಮದು ರಾಷ್ಟ್ರೀಯತೆಗೆ, ರಾಷ್ಟ್ರವಾದಕ್ಕೆ ಅನ್ನೋದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ನನ್ನ ಮಾತನ್ನು ನಾನು ಮುಕ್ತಾಯ